ಸಮಸ್ತ ಕನ್ನಡ ನಾಡಿನ ವೀಕ್ಷಕರಿಗೆ ನಿಮ್ಮ ಶ್ರುತಿ ಮಾಡುವ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ಈ ಮೈಗ್ರೈನ್, ಆರ್ಥರೈಟಿಸ್, ಬಂಜೆತನ ಹೀಗೆ ಹಲವಾರು ಕಾಯಿಲೆಗಳಿಗೆ ಜನ ತುತ್ತಾಗ್ತಾ ಇದ್ದಾರೆ. ಇಂಥ ರೋಗಿಗಳನ್ನು ರೋಗ ಮುಕ್ತಗೊಳಿಸೋದಕ್ಕೆ ನಮ್ಮ ಹೋಮಿಯೋಪತಿ ಅತ್ಯುತ್ತಮವಾದಂಥ ಕೆಲಸನ ಮಾಡ್ತಾ ಇದ್ದಾರೆ. ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಜನರಲ್ಲಿ ಧೈರ್ಯವನ್ನು ತುಂಬುತ್ತಾ ಉತ್ತಮ ಆರೋಗ್ಯ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲೂ ಪ್ರಮುಖವಾದದ್ದು ಇವತ್ತು ನಾವು ಚರ್ಚೆ ಮಾಡುವಂಥ ರೋಗ ಆರ್ಥರೈಟಿಸ್. ಇದು ಕೂಡ ನಮ್ಮ ಜೀವನ ಶೈಲಿಯಿಂದಲೇ ಶುರುವಾಗುವಂಥ ಕಾಯಿಲೆಗಳು. ಇದನ್ನು ಸಂಧಿವಾತ ಅಂತ ಕೂಡ ಕರೀತಾರೆ. ಇದು ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ವಯಸ್ಕರಲ್ಲಿ ಕೂಡ, ಅಂದರೆ ಸಣ್ಣ ವಯಸ್ಸಿನ ಹುಡುಗರಲ್ಲಿ ಕೂಡ, ಸಣ್ಣ ವಯಸ್ಸಿನ ವ್ಯಕ್ತಿಗಳಲ್ಲಿ ಕೂಡ ನಾವು ಈ ಕಾಯಿಲೆಯನ್ನು ಕಾಣ್ತೀವಿ. ಅದಕ್ಕೆ ಹಲವಾರು ಕಾರಣ. ನಮ್ಮ ಜೀವನ ಶೈಲಿ ಇರ್ಬೋದು, ಆಹಾರ ಪದ್ಧತಿ ಇರ್ಬೋದು. ಹಿಂದಿನ ಕಾಲದಲ್ಲೆಲ್ಲ ಜನ ದೇಹವನ್ನು ದಂಡಿಸಿ ಕೆಲಸ ಮಾಡ್ತಾಯಿದ್ರು, ಉತ್ತಮವಾದಂಥ ಆಹಾರವನ್ನು ಸೇವನೆ ಮಾಡ್ತಾಯಿದ್ರು. ಹಾಗಾಗಿ ವಯಸ್ಸಾದ ನಂತರ ಅವರಿಗೆ ಈ ಸಂಧಿವಾತದಂಥ ಕಾಯಿಲೆ ಬರ್ತಾಯಿತ್ತು. ಆದರೆ ನಾವಿವತ್ತು ಎಲ್ಲವೂ ಫಾಸ್ಟ್ ಅಲ್ವಾ? ಫಾಸ್ಟ್ ಫುಡ್, ಫಾಸ್ಟ್ ಲೈಫ್ ಸ್ಟೈಲ್, ಹಾಗೆ ಕಾಯಿಲೆಯನ್ನು ಕೂಡ ಫಾಸ್ಟಾಗಿ ಬರಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ಕಾಯಿಲೆ ಅಷ್ಟು ಸಿಂಪಲ್ ಆದದ್ದಲ್ಲ. ಈ ಕಾಯಿಲೆ ಒಂದು ಸಾರಿ ಬಂತು ಅಂದರೆ ಒಬ್ಬ ಮನುಷ್ಯನ ನೆಮ್ಮದಿಯನ್ನು ಕೂಡ ಹಾಳು ಮಾಡುವಷ್ಟು ತೀವ್ರವಾಗಿ ಈ ಕಾಯಿಲೆ ಕಾಡುತ್ತೆ. ಹಾಗಾದರೆ ಈ ಕಾಯಿಲೆಯನ್ನು ಬರದೇ ಇರೋ ಹಾಗೆ ನಾವು ತಡೆಯೋದು ಹೇಗೆ? ಈ ಕಾಯಿಲೆ ಬಂದ ಮೇಲೆ ಅದಕ್ಕೆ ಚಿಕಿತ್ಸೆಯ ಕ್ರಮವೇನು ಅಂತ ತಿಳಿಸಿ ನಿಮ್ಮೆಲ್ಲರಿಗೂ ಹೇಳೋದಕ್ಕೆ ನಮ್ಮ ಹೋಮಿಯೋಪತಿಯ ವೈದ್ಯರಾದಂಥ ಡಾಕ್ಟರ್ ಪ್ರಶಾಂತ್ ಅವರು ನಮ್ಮೊಂದಿಗಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಡಾಕ್ಟರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಡಾಕ್ಟರ್, ಥ್ಯಾಂಕ್ ಯು. ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮ್ಯಾಮ್. ಈ ಸಂಧಿವಾತದ ಬಗ್ಗೆ ಚರ್ಚೆ ಮಾಡೋಣ. ಜನರಿಗೆ ಸಾಮಾನ್ಯವಾಗಿ ಕಾಡುವಂಥ ಕಾಯಿಲೆ. ಮೊದಲೆಲ್ಲ ವಯಸ್ಸಾದವರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇದ್ದ ಈ ಕಾಯಿಲೆ ಇತ್ತೀಚೆಗೆ ಸಣ್ಣ ಸಣ್ಣ ಹುಡುಗರಲ್ಲೂ ಕೂಡ ಇದು ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಕಾರಣ ಏನು? ಬಂದ ಮೇಲೆ ಇದಕ್ಕೆ ಚಿಕಿತ್ಸೆ ಏನು? ನಮ್ಮ ಹೋಮಿಯೋಪತಿಯಲ್ಲಿ ಇದಕ್ಕೆ ಕೊಡುವಂಥ ಹಲವಾರು ಚಿಕಿತ್ಸಾ ಕ್ರಮಗಳನ್ನು ಇವತ್ತು ನಾವು ಚರ್ಚೆ ಮಾಡೋಣ. ದಯವಿಟ್ಟು ನೀವು ವೀಕ್ಷಕರ ಜೊತೆ ಅದನ್ನು ಹಂಚ್ಕೊಳ್ಬೇಕು. ಸೊ ಈ ಕಾಯಿಲೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡೋಕ್ಕೆ ನಾನು ಸಿದ್ಧ ಮ್ಯಾಮ್. ಬನ್ನಿ ಹೋಗೋಣ. ಆರ್ಥರೈಟಿಸ್ ಅಥವಾ ಸಂಧಿವಾತ ಅಂತೇನು ಹೇಳ್ತೀವಿ, ಇದನ್ನು ನಾವು ಡಿಜನರೇಟಿವ್ ಡಿಸೀಸ್ ಅಂತ ಕರಿತೀವಿ. ಸೊ ಈ ಒಂದು ಕಾಯಿಲೆನ ನಾವು ಡಿಫೈನ್ ಮಾಡಬೇಕು ಅಂದಲ್ಲಿ ಆರ್ಥೋ ಅಂದರೆ ಜಾಯಿಂಟು, ಐಟಿಸ್ ಅಂದರೆ ಇನ್ಫ್ಲಮೇಷನ್. ಅಂದರೆ ಯಾವಾಗ ಒಂದು ಜಾಯಿಂಟಲ್ಲಿ ಇನ್ಫ್ಲಮೇಷನ್ ಅಥವಾ ಇನ್ಫೆಕ್ಷನ್ ಅದು ಹುಟ್ಕೊಳ್ಳೋಕೆ ಶುರು ಆಗ್ತಾ ಇದೆ, ಆ ಒಂದು ಸ್ಥಿತಿನೇ ನಾವು ಆರ್ಥರೈಟಿಸ್ ಅಂತ ಕರಿತಾ ಇದ್ದೀವಿ. ಸೊ ಒಂದು ಜಾಯಿಂಟ್ ಅನ್ನೋದು ಫಾರ್ಮೇಷನ್ ಆಗಬೇಕು ಅಂದರೆ ಸೊ ಅದರಲ್ಲಿ ತುಂಬಾ ಪಾರ್ಟ್ಸ್ಗಳು ಮುಖ್ಯವಾಗಿರುತ್ತೆ. ಆ ರೀತಿ ಪಾರ್ಟ್ಸ್ಗಳು ನೋಡೋದಾಗಿದ್ದರೆ 2 ಮೂಳೆಗಳನ್ನು ಕವರ್ ಮಾಡೋದಕ್ಕೆ ಒಂದು ಲೇಯರ್ ಫಾರ್ಮ್ ಆಗಿರುತ್ತೆ. ಅದನ್ನು ನಾವು ಸೈನೋವಿಯಲ್ ಮೆಂಬ್ರೇನ್ ಅಂತ ಕರಿತೀವಿ. ಈ ಒಂದು ಸೈನೋವಿಯಲ್ ಮೆಂಬ್ರೇನ್ ಒಳಗಡೆ ಒಂದು ಲಿಕ್ವಿಡ್ ಅನ್ನೋದು ಫಾರ್ಮ್ ಆಗಿರುತ್ತೆ. ಆ ಒಂದು ಲಿಕ್ವಿಡ್ ಏನು ಫಾರ್ಮ್ ಆಗ್ತಾ ಇರುತ್ತೆ ಅದನ್ನು ನಾವು ಸೈನೋವಿಯಲ್ ಫ್ಲೂಯಿಡ್ ಅಂತ ಕರಿತೀವಿ. ಈ ಒಂದು ಸೈನೋವಿಯಲ್ ಫ್ಲೂಯಿಡ್ನ ಕೆಲಸ ಏನಾಗಿರುತ್ತೆ, ಆ ಒಂದು ಜಾಯಿಂಟ್ನ ಮೂಮೆಂಟ್ ಆಗೋದ್ರಲ್ಲಿ, ಈಗ ನೋಡ್ತಾ ಬರ್ಬೋದು, ಆ ಒಂದು ಜಾಯಿಂಟ್ ಏನು ಮೂಮೆಂಟ್ ಆಗ್ತಾ ಇದೆ ಸೊ ಅದ್ರ ಮೂಲಕನೇ ಈ ಹೆಲ್ಪ್ ಆಗ್ತಾ ಇದೆ ಅಂತ ತಿಳಿಸ್ತಾ ಬರ್ಬೋದು. ಆ ಒಂದು ಸೈನೋವಿಯಲ್ ಫ್ಲೂಯಿಡ್ನ ಜೊತೆಗೆ ಈ ಒಂದು ಜಾಯಿಂಟ್ಗಳ ಮಧ್ಯೆ, ಅಂದರೆ ಈ ಒಂದು ಕೊನೆ ಭಾಗದಲ್ಲಿ ಒಂದು ಕುಷನ್ ಥರ ಬೆಡ್ ಅನ್ನೋದು ಫಾರ್ಮ್ ಆಗಿರುತ್ತೆ. ಅದನ್ನೇ ನಾವು ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅಂತ ಕರಿತೀವಿ. ಸೊ ಈ ಒಂದು ಕಾರ್ಟಿಲೇಜ್ನ ಕೆಲಸ ಏನಾಗಿರುತ್ತೆ, ಆ ಒಂದು ಮೂಳೆಗಳನ್ನು ಹತ್ತಿರ ಬರದೇ ಇರೋ ಥರ ನೋಡ್ಕೊಳ್ಳೋದು, ಮತ್ತು ಆ ಒಂದು ಜಾಯಿಂಟಲ್ಲಿ ಒಂದು ಸಾಫ್ಟ್ ಆದ ಮೂಮೆಂಟ್ ಅನ್ನೋದು ಮಾಡ್ಕೊಳ್ಳೋದ್ರಲ್ಲೂ ಹೆಲ್ಪ್ ಮಾಡ್ತಾ ಇರುತ್ತೆ. ಅದ್ರ ಜೊತೆಗೆ ಆ ಒಂದು ಸರೌಂಡಿಂಗ್ ಭಾಗದಲ್ಲಿ ಸ್ಟ್ರೆಂತ್ ಕೊಡೋದಕ್ಕೆ ಲಿಗಮೆಂಟ್ಸ್ಗಳು ಹೆಲ್ಪ್ ಮಾಡ್ತಾ ಇದ್ದರೆ, ಅದೇ ಥರ ಸರೌಂಡಿಂಗ್ ಭಾಗದಲ್ಲಿ ಏನು ಮಸಲ್ಸ್ ಇದೆ ಅದನ್ನು ಸಪೋರ್ಟ್ ಕೊಡೋದಕ್ಕೆ ಟೆಂಡಾನ್ಸ್ಗಳಿರುತ್ತೆ. ಈ ಎಲ್ಲ ಒಂದು ಪಾರ್ಟ್ಸ್ಗಳ ಮೂಲಕ ಈ ಒಂದು ಜಾಯಿಂಟ್ ಕ್ಯಾಪ್ಸುಲ್ ಏನಿದೆ ಸ್ಟ್ರೆಂತನ್ನಾಗಿ ಇಟ್ಕೊಳ್ಳೋದಕ್ಕೂ ಹೆಲ್ಪ್ ಆಗ್ತಾ ಬರೋದು. ಸೊ ಇದು ಒಂದು ನಾರ್ಮಲ್ ಜಾಯಿಂಟ್ ಅಂತ ಹೇಳ್ತಾ ಬರ್ಬೋದು. ಸೊ ಈ ಒಂದು ಕಾಯಿಲೆ ಹುಟ್ಕೊಳ್ತಾ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ಒಂದು ನಮ್ಮ ಒಂದು ಮೆಕ್ಯಾನಿಕಲ್ ಸ್ಟ್ರೆಸ್ ಅಂತ ತಿಳಿಸ್ತಾ ಬರ್ಬೋದು, ಅಂದರೆ ನಾವು ಮಾಡ್ತಕ್ಕಂಥ ಕೆಲಸ. ಎರಡನೇದಾಗಿ ಬಂದುಬಿಟ್ಟು ಏನಾದರೂ ಮೆಕ್ಯಾನಿಕಲ್ ಇಂಜುರೀಸ್ ಆದಾಗ, ಅದ್ರ ಜೊತೆಗೆ ನಮ್ಮ ಒಂದು ಫುಡ್ನಲ್ಲಿ ವ್ಯತ್ಯಾಸ ಆಗೋದ್ರ ಮೂಲಕ ದೇಹದಲ್ಲಿ ಎಷ್ಟರ ಮಟ್ಟಿಗೆ ಕ್ಯಾಲ್ಶಿಯಂ ಮತ್ತು ವಿಟಮಿನ್ ಅಗತ್ಯ ಇರುತ್ತೆ, ಅದರಲ್ಲಿ ಕೊರತೆ ಆದಾಗ ಈ ಒಂದು ಜಾಯಿಂಟ್ ಮಧ್ಯೆ ಏನು ಬೆಡ್ ಥರ ಕುಷನ್ ಇದೆ, ಈ ಒಂದು ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅಂತ ಏನು ಹೇಳ್ತೀವಿ, ಆ ಒಂದು ಕಾರ್ಟಿಲೇಜ್ ಸ್ಟ್ರೆಂಥನ್ ಆಗಿರಬೇಕು ಅಂದರೆ ಒಂದು ಪ್ರೋಟೀನ್ ಅಂಶ ತುಂಬಾ ಮುಖ್ಯ ಆಗುತ್ತೆ. ಅದನ್ನೇ ನಾವು ಪ್ರೋಟಿಯೋಗ್ಲೈಕ್ಯಾನ್ ಅಂತ ಹೇಳ್ತೀವಿ. ಸೊ ಈ ಒಂದು ಪ್ರೋಟಿಯೋಗ್ಲೈಕ್ಯಾನ್ ಅನ್ನೋದು ಡ್ಯೂ ಟು ಈ ಒಂದು ಡಿಸ್ಫಂಕ್ಷನಿಂಗ್, ಅಂದರೆ ಒಂದು ಮೆಕ್ಯಾನಿಕಲ್ ಪ್ರೆಷರಿಂದನೋ ಅಥವಾ ಇಂಜುರಿಯಿಂದನೋ ಸೊ ಅದರ ಸ್ಥಿತಿ ಅನ್ನೋದು ಕಮ್ಮಿ ಆಗ್ತಾ ಬರೋದು. ಸೊ ಯಾವಾಗ ಆ ಒಂದು ಪ್ರೋಟೀನ್ ಅಂಶ ಕಮ್ಮಿ ಆಗ್ತಾ ಬರ್ತಾ ಇದೆ, ಆಟೋಮೆಟಿಕಲಿ
ಆ ಒಂದು ಕಾರ್ಟಿಲೇಜ್ ಅನ್ನೋದು ಸವಿಯೋದಕ್ಕೆ ಶುರು ಆಗ್ತಾ ಬರೋದು. ಸೊ ಯಾವಾಗ ಆ ಒಂದು ಸವೆತ ಕಾಣಿಸ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ, ಇನ್ ಬಿಟ್ವೀನ್ ಟೂ ಬೋನ್ಸ್ ಆ ಗ್ಯಾಪ್ ಏನಿದೆ ದಿನೇ ದಿನೇ ಆ ಗ್ಯಾಪು ಕಮ್ಮಿ ಆಗ್ತಾ ಬರೋದು. ಯಾವಾಗ ಗ್ಯಾಪ್ ಅನ್ನೋದು ಕಮ್ಮಿ ಆಗ್ತಾ ಇದೆ, ಆಟೋಮೆಟಿಕ್ ಆಗಿ ಮೂಳೆಗಳು ಒಂದಕ್ಕೊಂದು ಘರ್ಷಣೆ ಆಗೋದಕ್ಕೆ ಶುರು ಆಗ್ತಾ ಬರುತ್ತೆ. ಮೂಳೆಗಳು ಯಾವಾಗ ಒಂದಕ್ಕೊಂದು ಘರ್ಷಣೆ ಆಗ್ತಾ ಇದೆ, ಆಟೋಮೆಟಿಕ್ ಆಗಿ ಮೇಲ್ಗಡೆ ನಮಗೆ ನೋವು ಕಾಣಿಸ್ಕೊಳ್ಳೋದಾಗಿರ್ಬೋದು. ಆ ಆರ್ಥ್ರೈಟಿಸಲ್ಲಿ ಹಲವಾರು ವಿಧಗಳಿದೆ. ಆ ಒಂದು ವಿಧಗಳಲ್ಲಿ ತುಂಬಾ ಕಾಮನ್ ಆಗಿ ಇಫೆಕ್ಟ್ ಆಗ್ತಾ ಇರೋದು ಆಸ್ಟಿಯೋ ಆರ್ಥ್ರೈಟಿಸ್. ಈಗ ಆಸ್ಟಿಯೋ ಆರ್ಥ್ರೈಟಿಸನ್ನು ಸಂಧಿವಾತ ಅಂತ ಏನು ಹೇಳ್ತೀವಿ. ಈ ಒಂದು ಕಾಯಿಲೆಯಲ್ಲಿ ಜನರಲಿ ಇಫೆಕ್ಟ್ ಆಗ್ತಕ್ಕಂಥ ಜಾಯಿಂಟ್ಸ್ಗಳು ನೋಡೋದಾಗಿದ್ದರೆ ಲಾರ್ಜರ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಎರಡು ದೊಡ್ಡ ಮೂಳೆಗಳು ಎಲ್ಲಿ ಕೂಡ್ಕೊಂಡಿದೆ ಆ ಭಾಗದಲ್ಲಿ ನೋವು ಅನ್ನೋದು ಹುಟ್ಕೊಳ್ಳೋದಕ್ಕೆ ಶುರು ಆಗೋದು. ಒಂದು ಮಂಡಿ ಆಗಿರ್ಬೋದು, ಎರಡನೇದು ಹಿಪ್ ಜಾಯಿಂಟ್ ಆಗಿರ್ಬೋದು, ಅಥವಾ ಶೋಲ್ಡರ್ ಜಾಯಿಂಟ್ ಆಗಿರ್ಬೋದು. ಆ ಒಂದು ಜಾಯಿಂಟಲ್ಲಿ ಊತ ಹುಟ್ಕೊಳ್ಳೋದಾಗಿರ್ಬೋದು, ಮೂಮೆಂಟ್ ಅನ್ನೋದು ರಿಸ್ಟ್ರಿಕ್ಟ್ ಆಗೋದಕ್ಕೆ ಶುರು ಆಗೋದು. ನಮ್ಮ ಒಂದು ಲೈಫ್ ಸ್ಟೈಲಲ್ಲೇ ವ್ಯತ್ಯಾಸ ಅನ್ನೋದು ಹುಟ್ಕೊಳ್ತಾ ಇದೆ. ಸೊ ಅಷ್ಟರ ಮಟ್ಟಿಗೆ ಇಫೆಕ್ಟ್ ಮಾಡುವಂಥ ಒಂದು ಕಾಯಿಲೆನೇ ಈ ಆರ್ಥ್ರೈಟಿಸ್ ಅಂತ ತಿಳಿಸ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹೋಮಿಯೋಪತಿ ವೈದ್ಯರಾದ ಡಾಕ್ಟರ್ ಪ್ರಶಾಂತ್ ಅವರು ಆರ್ಥ್ರೈಟಿಸ್ ಬಗ್ಗೆ ಅಂದರೆ ಈ ಸಂಧಿವಾತದ ಬಗ್ಗೆ ಎಲ್ಲ ವಿಚಾರಗಳನ್ನು ವಿವರವಾಗಿ ತಿಳಿಸಿದ್ದಾರೆ. ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ. ನಿಮಗೆ ಈ ಕಾಯಿಲೆಗೆ ಸಂಬಂಧಪಟ್ಟಂಥ ಯಾವುದಾದ್ರು ಪ್ರಶ್ನೆಗಳಿದ್ದರೆ ನಿಮ್ಮ ಈ ಟಿ ವಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಈ ನಂಬರಿಗೆ ಕರೆ ಮಾಡಿ ಡಾಕ್ಟರ್ನೊಂದಿಗೆ ನೇರವಾಗಿ ಮಾತಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಳ್ಳಿ. ಡಾಕ್ಟರ್, ನಾವು ಈ ಸಂಧಿವಾತ ಅನ್ನುವಂಥ ಈ ಕಾಯಿಲೆಗಳನ್ನು ಕೇವಲ ವಯಸ್ಸಾದವ್ರಿಗೆ ಬರ್ತಾಯಿತ್ತು ನಾವು ಚಿಕ್ಕ ವಯಸ್ಸಿನಲ್ಲಿ ನೋಡುವಾಗ. ಆದರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಹುಡುಗರಿಗೂ ಅಂದರೆ ಯಂಗ್ಸ್ಟರ್ಸ್ಗೆ ಕೂಡ ಈ ಕಾಯಿಲೆಗಳನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಏನು ಪ್ರಮುಖವಾದ ಕಾರಣ ಇರ್ಬೋದು ಅಂತೀರಿ? ಆರ್ಥ್ರೈಟಿಸ್ ಅನ್ನೋದು ನಾವು ಕರೆಕ್ಟಾಗಿ ತಿಳ್ಕೋಬೇಕು, ಅದರದೇ ಆದ ವಿಧಗಳನ್ನು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಬೇಕು ಅಂದಲ್ಲಿ ಮೋರ್ ದೆನ್ 100 ಟೈಪ್ಸ್ ಆಫ್ ಆರ್ಥ್ರೈಟಿಸ್ ಇದೆ. ಆದರೆ ಈ ಒಂದು ಪ್ರೆಸೆಂಟ್ ಜನ್ರೇಷನಲ್ಲಿ ಒಂದು 5 ರಿಂದ 6 ಆರ್ಥ್ರೈಟಿಸ್ ಇದೆ. ತುಂಬಾ ಕಾಮನ್ ಆಗಿ ಈ ಜನಗಳಲ್ಲಿ ಸಫರ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಆ ಒಂದು ಆರ್ಥ್ರೈಟಿಸ್ಗಳನ್ನು ನಾವು ನೋಡೋದಾಗಿದ್ದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ಬೋದು. ಸೊ ತುಂಬಾ ಕಾಮನ್ ಆಗಿ ಸಫರ್ ಆಗುವಂಥ ಒಂದು ಆರ್ಥ್ರೈಟಿಸ್ ಈ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ತಿಳಿಸ್ಬೋದು. ಎರಡನೇದಾಗಿ ಬಂದುಬಿಟ್ಟು ರುಮೆಟೆಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೊ ಮೂರನೇದಾಗಿ ಕಾಮನ್ ಆಗಿ ನೋಡ್ತಾ ಇರೋದು ಗೌಟಿ ಆರ್ಥ್ರೈಟಿಸ್ ಅಂತ ತಿಳಿಸ್ಬೋದು. ನಾಲ್ಕನೇದಾಗಿ ಬಂದುಬಿಟ್ಟು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಮತ್ತು ಐದನೇದಾಗಿ ಬಂದುಬಿಟ್ಟು ಸೆಪ್ಟಿಕ್ ಆರ್ಥ್ರೈಟಿಸ್ ಅಥವಾ ವೈರಲ್ ಆರ್ಥ್ರೈಟಿಸ್ ಅಂತ ಕೂಡ ತಿಳಿಸ್ಬೋದು. ಸೊ ಈ ಒಂದು 4 ರಿಂದ 5 ಆರ್ಥ್ರೈಟಿಸ್ ಏನಿದೆ ತುಂಬಾ ಕಾಮನ್ ಆಗಿ ಸಫರ್ ಆಗ್ತಾ ಇರೋದು ಪೇಷಂಟ್ಗಳಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲೂ ಕ್ಲಿನಿಕಲ್ಲಿ ಎಷ್ಟೋ ಜನ ಪೇಷಂಟ್ಸ್ ಬರ್ತಾರೆ, ಸೊ ನನಗೆ ಜಾಯಿಂಟ್ಸ್ ಪೇನ್ ಇದೆ, ಸೊ ಅದಕ್ಕೆ ಮಾತ್ರೆಗಳನ್ನು ತೊಗೋತಾ ಇದ್ದೀನಿ, 4 ವರ್ಷ ಆಯಿತು, 5 ವರ್ಷ ಆಯಿತು, ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಳ್ತಾ ಇದ್ದೀನಿ, ಆದರೆ ತೊಗೊಂಡಾಗ ನೋವು ಕಮ್ಮಿ ಆಗ್ತಾ ಇರುತ್ತೆ. ಯಾವಾಗ ಆ ಮಾತ್ರೆಗಳನ್ನು ಬಿಟ್ಬಿಡ್ತೀನಿ ಮತ್ತೆ ನೋವು ಅನ್ನೋದು ಶುರು ಆಗ್ತಾ ಇದೆ. ಸೊ ಇದರಿಂದ ಹೊರಗೆ ಯಾವ ರೀತಿ ಬರಬೇಕು, ಕಂಪ್ಲೀಟ್ ಸೊಲ್ಯೂಷನ್ ಸಿಗುತ್ತಾ ಅನ್ನೋದು ಎಷ್ಟೋ ಜನ ಕೇಳ್ತಾ ಇರೋದು ನೋಡ್ತಾ ಇರ್ತೀವಿ. ಆದರೆ ಒಂದು ಟ್ರೀಟ್ಮೆಂಟ್ ವಿಷಯದಲ್ಲಿ ಇಲ್ಲಿ ನೋಡೋದಾಗಿದ್ದರೆ ನೋವು ಅನ್ನೋದು ನಮಗೆ ಮೇಲ್ಗಡೆ ಕಾಣಿಸ್ತಾ ಇದೆ, ನೋವಿಗೋಸ್ಕರ ಮಾತ್ರೆಗಳನ್ನು ತೊಗೋತಾ ಇರ್ತೀವಿ. ಆದರೆ ನೋವು ಅನ್ನೋದು ಬರ್ತಾ ಇದೆ ಅಂದರೆ ನೋವಿನ ಹಿಂದ್ಗಡೆ ಇರೋ ಕಾರಣಗಳನ್ನು ನಾವು ಹಾಗೆ ಬಿಟ್ಬಿಡ್ತೀವಿ. ಯಾಕೆ ಬಂತು ಈ ಕಾಯಿಲೆ ಅನ್ನೋದು ನಿಜವಾಗ್ಲೂ. ಯಾಕಂದರೆ ಮೇಲ್ಗಡೆ ನಮಗೆ ಕಾಣಿಸ್ತಾ ಇರೋದೇ ಒಂದು ನೋವು, ಅಥವಾ ಆ ಒಂದು ಜಾಯಿಂಟಲ್ಲಿ ಮೂಮೆಂಟ್ ಅನ್ನೋದು ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಆ ಒಂದು ಜಾಯಿಂಟಲ್ಲಿ ಊತ ಕಾಣಿಸ್ತಾ ಇದೆ. ಸೊ ಆ ಸಿಂಪ್ಟಮೆಟಿಕಲಿ ನಮಗೆ ಮೇಲ್ಗಡೆ ಏನು ಸಮಸ್ಯೆ ಕಾಣ್ತಾ ಇರುತ್ತೆ ಅದನ್ನು ಮುಚ್ಚಾಕೋದಕ್ಕೆ ಅಥವಾ ಒಂದು ಟೆಂಪ್ರರಿ ರಿಲೀಫ್ ತೊಗೊಳೋದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನೋದು ತೊಗೋತಾ ಇರ್ತೀವಿ. ಸೊ ಆ ರೀತಿ ಒಂದು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ ಏನಾಗ್ತಾ ಇರುತ್ತೆ, ಆ ಒಂದು ತಕ್ಕ ಮಟ್ಟಿಗೆ ಅದರಿಂದ ರಿಲೀಫ್ ಅನ್ನೋದು ಸಿಗ್ತಾ ಇರುತ್ತೆ. ಮತ್ತೆ ಯಾವಾಗ ಆ ಟ್ಯಾಬ್ಲೆಟ್ ಡೋಸೇಜ್ ಮುಗಿದ್ಬಿಡುತ್ತೆ ಮತ್ತೆ ನೋವಿನ ಇಂಟೆನ್ಸಿಟಿ ಅನ್ನೋದು ತಿರುಗಿ ಬರ್ತಾ ಇರೋದು ನೋಡ್ತಾ ಇದ್ದೀವಿ. ಹಾಗಾಗಿ ಆರ್ಥ್ರೈಟಿಸ್ ಅನ್ನೋ ಒಂದು ಲಕ್ಷಣ ಅಥವಾ ಸಮಸ್ಯೆಯಿಂದ ನಾವು ಬಳಲ್ತಾ ಇದ್ದೀವಿ ಅಂದರೆ ಫಸ್ಟು ಯಾವೊಂದು ಆರ್ಥ್ರೈಟಿಸಿಂದ ನಾವು ಬಳಲ್ತಾ ಇದ್ದೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಕರೆಕ್ಟಾಗಿ ಅದನ್ನು ನಾವು ಡಯಾಗ್ನೋಸ್ ಮಾಡಿಕೊಂಡಾಗ ಅದಕ್ಕೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡೋದ್ರಲ್ಲೂ ಹೆಲ್ಪ್ ಆಗುತ್ತೆ. ಯಾವಾಗ ಡಯಾಗ್ನೋಸಿಸೇ ಕರೆಕ್ಟಾಗಿ ಆಗಿಲ್ಲ, ಟ್ರೀಟ್ಮೆಂಟ್ ಒಂದು ಆಗ್ತಾ ಇರುತ್ತೆ, ಕಾಯಿಲೆ ಇನ್ನೊಂದು ಆಗ್ತಾ ಇರುತ್ತೆ, ಅದರಿಂದ ಇನ್ನೂ ಕಾಂಪ್ಲಿಕೇಶನ್ಸ್ಗೂ ಒಳಗಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ವಿಧಗಳೇನಿದೆ ಆರ್ಥ್ರೈಟಿಸಲ್ಲಿ ಅದನ್ನು ಕರೆಕ್ಟಾಗಿ ಡಯಾಗ್ನೋಸ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಇದೆ. ಸೊ ಆ ರೀತಿ ಈ ಒಂದು ಆರ್ಥ್ರೈಟಿಸಲ್ಲಿ 5 ವಿಧ ಏನಿದೆ, ಸೊ ಅದರಲ್ಲೂ ತುಂಬಾ ಕಾಮನ್ ಆಗಿ ಬರ್ತಾ ಇರೋದು ಮೊದಲನೇದಾಗಿ ನೋಡೋದಾಗಿದ್ದರೆ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಇದು ಏನಕ್ಕೆ ಸಂಬಂಧಪಟ್ಟಿದ್ದು ಡಾಕ್ಟರ್? ಜನರಲಿ ಆಸ್ಟಿಯೋ ಆರ್ಥ್ರೈಟಿಸ್ನ ನಾವು ಡಿಜೆನರೇಟಿವ್ ಡಿಸೀಸ್ ಅಂತ ಕರಿತೀವಿ.
ಈಗ ನೀವು ಹೇಳ್ತಾ ಇದ್ರಿ ಸ್ಟಾರ್ಟಿಂಗಲ್ಲಿ ವಯಸ್ಸು ಆಗ್ತಾನೆ ಬರ್ತಾ ಇತ್ತು ಈ ಒಂದು ಕಾಯಿಲೆ. ಸೊ ಆ ಒಂದು ಕಾಯಿಲೆನೇ ಈ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ತಿಳಿಸ್ಬೋದು. ಅಂದರೆ ಇದರಲ್ಲಿ ಸವಿಯುತ್ತೆ ಅಂತನಾ ಮೂಳೆ? ನಿಜವಾಗ್ಲೂ ಓಕೆ. ಯಾವ ರೀತಿ ಏಜ್ ಆಗ್ತಾ ಇದೆ, ವಯಸ್ಸು ಆಗ್ತಾ ಇದೆ, ಸೊ ಅದ್ರ ಜೊತೆಗೆ ಮೂಳೆಗಳು ಅದರ ಡೆನ್ಸಿಟಿ ಕೂಡ ಕಳ್ಕೊಳ್ತಾ ಇದೆ, ಸಾಂದ್ರತೆ ಕೂಡ ಕಳ್ಕೊಳ್ತಾ ಇದೆ. ಅದ್ರ ಮೂಲಕ ಈ ಒಂದು ಕಾಯಿಲೆಗೆ ತುತ್ತಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಅದರಲ್ಲೂ ಈ ಒಂದು ಡಿಜನರೇಟಿವ್ ಕಂಡೀಷನ್ ಅಂದರೆ ಮೂಳೆಗಳು ಅದರ ಡೆನ್ಸಿಟಿ ಅನ್ನೋದು ಕಳ್ಕೊಳ್ತಾ ಇದೆ. ಸೊ ಅದರ ಜೊತೆಗೆ ಈಗ ಏಜ್ ರಿಲೇಟೆಡ್ ಡಿಸೀಸ್ ಅಂತ ಕೂಡ ಇದನ್ನು ನಾವು ಕರಿಬೋದು. ಓಕೆ. ಸೊ ಒಂದು 10 ವರ್ಷದ ಕೆಳಗಡೆ ನಾ ಹೇಳ್ತಾ ಇದ್ದೆ, ಒಂದು 55-60 ವಯಸ್ಸಾದಮೇಲೆ ಈ ಒಂದು ಸಮಸ್ಯೆ ಕಾಯಿಲೆ ಕಾಡ್ತಾ ಇದೆ. ಆದರೆ ಈ ಒಂದು ಪ್ರೆಸೆಂಟ್ ಜನ್ರೇಷನಲ್ಲಿ ಆ ಒಂದು ಏಜ್ ಪೀರಿಯಡ್ ಕೂಡ ಈಗ ಕಮ್ಮಿ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಈಗ 40, 45, 50 ಈ ಒಂದು ವಯಸ್ಸಿನವ್ರಿಗೂ ಕೂಡ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಅಷ್ಟರ ಮಟ್ಟಿಗೆ ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ ಕಾಮನ್ ಆಗಿ ಸಫರ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಆಸ್ಟಿಯೋ ಆರ್ಥ್ರೈಟಿಸ್ ಯಾಕೆ ಬರ್ತಾ ಇದೆ, ಇಷ್ಟು ಕಾಮನ್ ಆಗಿ ಯಾಕೆ ಬೆಳ್ಕೊಳ್ತಾ ಇದೆ, ಅದರದೇ ಆದ ಕಾರಣಗಳು ನಾವಿಲ್ಲಿ ನೋಡೋದಾಗಿದ್ದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೆಕ್ಯಾನಿಕಲ್ ಸ್ಟ್ರೆಸ್ ಅಂತ ಹೇಳ್ತಾ ಇದ್ದೀವಿ. ಈಗ ಸೈಕಲಾಜಿಕಲ್ ಸ್ಟ್ರೆಸ್ ಬೇರೆಯೇ ಆಗುತ್ತೆ. ಅದೇ ರೀತಿ ಈಗ ಮೆಕ್ಯಾನಿಕಲ್ ಸ್ಟ್ರೆಸ್ ಅಂದರೆ ನಮ್ಮ ಫಿಸಿಕಲ್ ಲೆವೆಲಲ್ಲಿ ನಾವು ಮಾಡ್ತಕ್ಕಂಥ ಕೆಲಸದ ಮೂಲಕ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಅನ್ನೋದು ಬೀರ್ತಾ ಇದೆ. ಈಗ ಎಷ್ಟೋ ಜನರಲ್ಲಿ ನೋಡ್ತಾ ಇರ್ತೀವಿ, ಈಗ ಜಾಸ್ತಿ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಅಥವಾ ತುಂಬ ಹೊತ್ತು ಓಡಾಡಿಕೊಂಡು ಅಥವಾ ಜರ್ನಿ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾ ಇರೋದು. ಸೊ ಕಂಟಿನ್ಯೂಸ್ ಆಗಿ ಆ ಥರ ಕೆಲಸ ಮಾಡ್ತಾ ಬಂದಾಗ ಈ ಒಂದು ವೇಟ್ ಬಿಯರಿಂಗ್ ಜಾಯಿಂಟ್ಸ್ ಅಂತ ಏನು ಹೇಳ್ತೀವಿ, ಈಗ ಮಂಡಿ ಇದೆ ಅಥವಾ ಹಿಪ್ ಜಾಯಿಂಟ್ ಇದೆ, ಸೊ ಈ ಒಂದು ಮೂಳೆಗಳ ಮೇಲೆ ಪ್ರತಿನಿತ್ಯ ಅದರ ಒತ್ತಡ ಅನ್ನೋದು ಬೀಳ್ತಾ ಇರುತ್ತೆ. ಹಾಗಾಗಿನೇ ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ ಏನಿದೆ, ದೊಡ್ಡ ಮೂಳೆಗಳು ಎಲ್ಲಿ ಕೂಡ್ಕೊಂಡಿದೆ ಆ ಒಂದು ಭಾಗದಲ್ಲೇ ಈ ಸಮಸ್ಯೆ ಅನ್ನೋದು ತುಂಬಾ ಕಾಮನ್ ಆಗಿ ಕಾಡ್ತಾ ಇದೆ. ಡಾಕ್ಟರ್, ಒಂದು ಕಾಲರ್ ಇದ್ದಾರೆ, ಕಾಲ್ ತಗೊಳ್ಳೋಣ. ಹಲೋ. ಹಲೋ, ನಮಸ್ತೆ ಅಮ್ಮ, ಏನು ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನನ್ನ ಹೆಸರು ಲಕ್ಷ್ಮಿ ಅಂತ. ಲಕ್ಷ್ಮಿ ಅವರೇ, ಎಲ್ಲಿಂದ? ನಾನು ಮಂಗಳೂರಿಂದ ಮಾತಾಡ್ತಾ ಇದ್ದೀನಿ ಮೇಡಮ್. ಓಕೆ, ಮಂಗಳೂರಿಂದ. ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಮೇಡಮ್, ಕಾರ್ಯಕ್ರಮ ನೋಡ್ತಾ ಇದ್ರಾ? ಹೌದು ಮೇಡಮ್, ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅದರಿಂದ ನಮ್ಮ ಸಮಸ್ಯೆಯನ್ನು ನಿಮ್ಮ ಹತ್ರ ಹೇಳಿಕೊಂಡು ಅದರಿಂದ ಪರಿಹಾರ ತಿಳ್ಕೊಳ್ಳೋಣ ಅಂತ ಕಾಲ್ ಮಾಡಿದ್ವಿ ಮೇಡಮ್. ಥ್ಯಾಂಕ್ ಯು ಅಮ್ಮ. ಈ ಕಾರ್ಯಕ್ರಮದ ಉದ್ದೇಶ ಕೂಡ ಅದೇ. ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನಿದ್ರು ಅವ್ರು ನೇರವಾಗಿ ಹೇಳಿ. ಹಲೋ. ಹಲೋ, ನಮಸ್ತೆ ಲಕ್ಷ್ಮಿ ಅವರೇ, ಹೇಳಿ. ನಮಸ್ತೆ ಸರ್. ನನಗೂ ನೀವು ಹೇಳೋ ಥರ ಮಂಡಿ ನೋವು, ಸೊಂಟ ನೋವು ಎಲ್ಲ ಶುರುವಾಗಿದೆ. ಒಂದು ವರ್ಷದಿಂದ ಇದೆ ಸರ್. ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರೆ, ಓಡಾಡಿದ್ರೆ ಜಾಸ್ತಿ ಆಗ್ತಿದೆ. ನಾವು ಇನ್ನು ಯಾರ ಹತ್ರ ಡಾಕ್ಟರ್ ಹತ್ರ ಹೋಗಿ ತೋರಿಸಿಲ್ಲ. ಇದು ಏನು ಮಾಡ್ಬೇಕು ಸರ್? ಇದಕ್ಕೆ ಏನು ಟ್ರೀಟ್ಮೆಂಟ್ ಏನಾದರೂ ಇದೆಯಾ? ಇದಕ್ಕೆ ಏನಾದರೂ ಗುಣ ಆಗುತ್ತಾ? ಓಕೆ, ಆಲ್ರೆಡಿ 2 ವರ್ಷ ಆಗಿದೆ ಈಗ. ಹೌದು ಸರ್, 1 ವರ್ಷದಿಂದ ಸರ್, 2 ವರ್ಷ ಅಲ್ಲ, 1 ವರ್ಷದಿಂದ. 1 ವರ್ಷದಿಂದ ಇದೆ. ಓಕೆ, ಏನಾದರೂ ಮೆಡಿಸಿನ್ಸ್ ತಗೋತಾ ಇದ್ದೀರಾ ಈಗ? ಈಗ ಅಟ್ ಪ್ರೆಸೆಂಟ್ ಏನು ತಗೊಳ್ತಿಲ್ಲ ಸರ್. ಸ್ವಲ್ಪ ಯಾವಾಗಾದ್ರೂ ನೋವು ಬಂದಾಗ ತಗೊಳ್ತೀನಿ, ಕಡಿಮೆ ಆಗುತ್ತೆ, ಬಿಟ್ಬಿಡ್ತೀವಿ. ಬಟ್ ಮತ್ತೆ ಹಂಗೆ ಅದೇ ಥರನೇ ನೋವು ಕಾಣಿಸ್ಕೊಳ್ತಿದೆ, ಕೆಲಸ ಮಾಡಿದಾಗೆಲ್ಲ ಜಾಸ್ತಿ ಆಗುತ್ತೆ. ಯಾಕೆ ಅಂತ ಗೊತ್ತಾಗ್ತಿಲ್ಲ ಸರ್ ಇದು. ಓಕೆ, ನಿಮ್ಮ ವಯಸ್ಸು ಎಷ್ಟು ಈಗ? 32 ಸರ್. 32 ವರ್ಷ. ಸೊ ನೋಡಿ, ಇಷ್ಟು ಚಿಕ್ಕ ವಯಸ್ಸಲ್ಲೇ ಈ ಒಂದು ಜಾಯಿಂಟ್ ಸಮಸ್ಯೆ ಅನ್ನೋದು ಕಾಡ್ತಾ ಇದೆ ಅಂದರೆ, ಸೊ ಅದಕ್ಕೆ ಮೂಲ ಕಾರಣ ಇಲ್ಲಿ ನೋಡೋದಾಗಿದ್ದರೆ ಈಗ ಕೆಲಸ ಒಂದೇ ಕಾರಣ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಎಸ್ಪೆಷಲಿ ಈ ಒಂದು ವಯಸ್ಸಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಮೇನ್ಲಿ ಬಿಕಾಸ್ ಆಫ್ ಈ ಒಂದು ಡೆಫಿಷಿಯನ್ಸಿ ಅಂತ ಏನು ಹೇಳ್ತೀವಿ, ಕ್ಯಾಲ್ಶಿಯಮಲ್ಲಿ ಆಗಿರ್ಬೋದು, ವಿಟಮಿನ್ D3 ಆಗಿರ್ಬೋದು, ಇದರಲ್ಲಿ ದೇಹದಲ್ಲಿ ಯಾವಾಗ ವ್ಯತ್ಯಾಸ ಅನ್ನೋದು ಕಾಣಿಸೋಕ್ಕೆ ಶುರು ಆಗಿಬಿಡುತ್ತೆ. ಅಂದರೆ ಮೂಳೆಗಳಿಗೆ ಎಷ್ಟರ ಮಟ್ಟಿಗೆ ಈ ಒಂದು ಕ್ಯಾಲ್ಶಿಯಂ ಆಗಿರ್ಬೋದು, ವಿಟಮಿನ್ D3 ಅಗತ್ಯ ಇರುತ್ತೆ, ಟೈಮ್ ಟು ಟೈಮ್ ಅದು ಸಿಗ್ತಾನೆ ಇಲ್ಲ ಅಂದಾಗ ಏನಾಗ್ಬಿಡುತ್ತೆ, ಅರ್ಲಿಯರ್ ಏಜಸ್ಸಲ್ಲೇ ಈ ಥರ ಸಮಸ್ಯೆಗಳು ಉಲ್ಬಣ ಆಗೋದಕ್ಕೆ ಶುರು ಆಗ್ತಾ ಇದೆ. ಸೊ ಹಾಗಾಗಿ ಆದಷ್ಟು ಸ್ವಲ್ಪ ಫುಡ್ ಹ್ಯಾಬಿಟ್ಸಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಇರುತ್ತೆ. ಒಂದು ಎರಡನೇದು, ಈ ಒಂದು ಚಿಕ್ಕ ವಯಸ್ಸಲ್ಲೇ ಬರ್ತಾ ಇದೆ ಅಂದಾಗ ಸ್ವಲ್ಪ ಫುಡ್ ಹ್ಯಾಬಿಟ್ಸ್ಗಳ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ನೀವು ಹೇಳ್ತಾ ಇದ್ರಿ, ಈಗ ಮಂಡಿ ನೋವಿನ ಜೊತೆಗೆ ಸೊಂಟ ನೋವು ಕೂಡ ಬರ್ತಾ ಇದೆ. ಕೆಲಸ ಮಾಡಿದಾಗ ಆ ನೋವು ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಅದರ ಅರ್ಥ ಅದರ ಮೇಲೆ ಪ್ರೆಷರ್ ಬಿದ್ದಾಗಲೆಲ್ಲ ಆ ನೋವಿನ ಇಂಟೆನ್ಸಿಟಿ ಬೆಳೀತಾ ಇದೆ. ಸೊ ಹಾಗಿದ್ದಾಗ ಆದಷ್ಟು ಸ್ವಲ್ಪ ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ವಾಕ್ ಮಾಡ್ಕೊಳ್ಳೋದು, ಫಿಸಿಕಲಿ ಒಂದಿಷ್ಟು ಎಕ್ಸಸೈಸ್ಗಳನ್ನು ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಒಂದು ಸಲ ಬಂದು ಭೇಟಿಯಾದಲ್ಲಿ ನಿಮ್ಮ ಸಮಸ್ಯೆಯಿಂದ, ಆ ಒಂದು ಕಾಯಿಲೆಯಿಂದ ಹೊರಬರೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ತಿಳಿಸ್ಬೋದು. ನಮಸ್ತೆ. ಸರಿ ಸರ್. ಲಕ್ಷ್ಮಿ ಅವರೇ, ಈ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕೆ ಧನ್ಯವಾದಗಳು. ಕೆಲವು ಕಾಯಿಲೆಗಳು ಆನುವಂಶಿಕವಾಗಿ ಕೂಡ ಬರ್ತವೆ. ನಿಜವಾಗ್ಲೂ. ಸೊ ಅದರಲ್ಲೂ ಕೂಡ ಈ ಆಸ್ಟಿಯೋ ಆರ್ಥ್ರೈಟಿಸ್ ಕೂಡ ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 25 to 30% ಚಾನ್ಸಸ್ ಇದೆ ಥ್ರೂ ಫ್ಯಾಮಿಲಿ ಹಿಸ್ಟ್ರಿ ಮೂಲಕ. ಸೊ ಮಕ್ಕಳಲ್ಲಿ ಕೂಡ ಕಾಣಿಸ್ತಕ್ಕಂಥ ಆನುವಂಶಿಕವಾಗಿ ಕೂಡ ಬರುತ್ತೆ ನಿಜವಾಗ್ಲೂ. ಸೊ ಅದಕ್ಕೆ ಮೇನ್ ಕಾರಣ ನಮ್ಮ ಈ ಒಂದು ಇಮ್ಯೂನ್ ಸಿಸ್ಟಮ್ ಅಂತ ಕೂಡ ಹೇಳ್ಬೋದು. ಸೊ ಒಂದು ಮೆಕ್ಯಾನಿಕಲ್ ಸ್ಟ್ರೆಸ್ ಆಯಿತು ಕಾರಣ. ಎರಡನೇದಾಗಿ ಬಂದುಬಿಟ್ರೆ ಕ್ಯಾಲ್ಶಿಯಂ ಮತ್ತು ವಿಟಮಿನ್ D3 ಡೆಫಿಷಿಯನ್ಸಿ ಅನ್ನೋದು ಕಾಣಿಸ್ಕೊಂಡಾಗ. ಓಕೆ.
ಈಗ ಪ್ರೆಸೆಂಟ್ ಜನ್ರೇಷನಲ್ಲಿ ನೋಡ್ತಾ ಇದ್ದೀವಿ, ಫಾಸ್ಟ್ ಲೈಫ್ ಅಂತೂ ಇದೆ, ಹೌದು ಅದ್ರ ಜೊತೆಗೆ ಫಾಸ್ಟ್ ಜನ್ರೇಷನ್ ನೋಡ್ತಾ ಇದ್ದೀವಿ ಹೌದು. ಇನ್ನೊಂದು ಫಾಸ್ಟ್ ಫುಡ್ ಅನ್ನೋದು Food ತುಂಬಾ ಅನ್ನೋದು ಕಾಮನ್ ಆಗಿ ನೋಡ್ತಾ ನೋಡ್ತಾ ಇದ್ದೀವಿ. ಹೌದು. ಸೊ ಈ ಒಂದು ಫಾಸ್ಟ್ ಫುಡ್ಡಲ್ಲಿ ನೋಡೋದಾಗಿದ್ದರೆ ಜಂಕ್ ಫುಡ್ಸ್ ಆಗಿರ್ಬೋದು, ಬೇಕ್ರಿ ಐಟಮ್ಸ್ ಆಗಿರ್ಬೋದು, ಪಿಜ್ಜಾ ಬರ್ಗರ್ಸ್ ಆಗಿರ್ಬೋದು. ಸೊ ಈ ಥರ ಫುಡ್ಗಳನ್ನೇ ನಾವು ಯಾವಾಗ ಜಾಸ್ತಿ ತೊಗೊಳಕ್ಕೆ ಶುರು ಮಾಡ್ತೀವಿ, ನಮ್ಮ ದೇಹಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ತಗೋತಾ ಇಲ್ಲ, ನಮಗೆ ನಾಲ್ಗೆಗೆ ಏನು ಸಿಹಿ ಅನಿಸುತ್ತೆ ಅದನ್ನೇ ನಾವು ಜಾಸ್ತಿ ತಗೋತಾ ಇದ್ದೀವಿ. ಸೊ ಆ ಒಂದು ಕಂಡೀಷನಲ್ಲಿ ಏನಾಗುತ್ತೆ, ದೇಹಕ್ಕೆ ಏನು ಅಗತ್ಯಗಳಿದೆ ಅದು ಸಿಗದೇ ಇದ್ದಾಗ ಆಟೋಮೆಟಿಕ್ಕಾಗಿ ನಮ್ಮ ದೇಹದಲ್ಲಿರೋ ಈ ಒಂದು ಇಂಬ್ಯಾಲೆನ್ಸಸ್ ಅನ್ನೋದು ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಅದರಲ್ಲೂ ಈ ಒಂದು ಕ್ಯಾಲ್ಶಿಯಮ್ ಆಗಿರ್ಬೋದು ಅಥವಾ ವಿಟಮಿನ್ D3 ಅನ್ನೋದಾಗಿರ್ಬೋದು, ಅದರಲ್ಲಿ ಯಾವಾಗ ಕಮ್ಮಿ ಆಗ್ತಾ ಬರುತ್ತೆ, ಸೊ ಅದರಲ್ಲಿ ಯಾವಾಗ ಕೊರತೆ ಅನ್ನೋದು ಕಾಣಿಸೋಕ್ಕೆ ಶುರು ಆಗಿಬಿಡುತ್ತೆ, ಆಟೋಮೆಟಿಕ್ಕಾಗಿ ನಮ್ಮ ದೇಹದಲ್ಲಿರೋ ಮೂಳೆಗಳಿಗೆ ಎಷ್ಟರ ಮಟ್ಟಿಗೆ ಆ ಒಂದು ಕ್ಯಾಲ್ಶಿಯಮ್ನ ಮತ್ತು ವಿಟಮಿನ್ D3ಯ ಅಗತ್ಯ ಇದೆ, ಸಮಯಕ್ಕೆ ಅದು ಸಿಗ್ತಾನೇ ಇಲ್ಲ. ಸೊ ಆಟೋಮೆಟಿಕ್ಕಾಗಿ ಆ ಒಂದು ಮೂಳೆಗಳು ಅರ್ಲಿಯರ್ ಏಜಲ್ಲೇ ಅದ್ರ ಶಕ್ತಿ ಕೂಡ ಕಳ್ಕೊಳ್ಳೋಕೆ ಶುರು ವಿಟಮಿನ್ D3 ಅಂತ ಹೇಳಿದ್ರಿ, ಇದು ನಿಜವಾಗ್ಲೂ. ಕೇವಲ ಆಹಾರದಲ್ಲೇ ಸರಿ ಮಾಡ್ಕೊಳಕ್ ಸಾಧ್ಯನಾ ಅಥವಾ ಇದು ಮಾತ್ರೆಗಳು ಅಥವಾ ಮೆಡಿಸಿನ್ಸ್ ತಗೋಬೇಕಾ? ಕ್ಲಿನಿಕಲ್ಲಿ ಬಂದಾಗ ನೋಡ್ತಾ ಇರ್ತೀವಿ, ನನಗೆ ಕ್ಯಾಲ್ಶಿಯಂ ಕಮ್ಮಿ ಇದೆ, ಕ್ಯಾಲ್ಶಿಯಂ ಮಾತ್ರೆ ತಗೋತಾ ಇದ್ದೀನಿ, ಅಥವಾ ವಿಟಮಿನ್ D3 ಕಮ್ಮಿ ಇದೆ, ಅದರದ ಸ್ಯಾಚೆಟ್ಸ್ಗಳನ್ನು ನಾನು ಯೂಸ್ ಮಾಡ್ತಾ ಓಕೆ, ಇದ್ದೀನಿ. ವಿಟಮಿನ್ D3 ಕಡಿಮೆ ಇದೆ ಅಂತ ನಮಗೆ ಗೊತ್ತಾಗೋದು ಯಾವಾಗ? ಜನರಲಿ ಒಂದು ರಕ್ತ ಪರೀಕ್ಷೆ ಮೂಲಕ ಅದನ್ನು ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಅದರಲ್ಲೂ ಮೋಸ್ಟ್ ಆಫ್ ದ ಫೀಮೇಲ್ಸ್ ಏನಿದ್ದಾರೆ, ಈಗ ಇಂಡಿಯನ್ ಫೀಮೇಲ್ಸಲ್ಲಿ ಅಲ್ಲ, ವಾಟ್ ಇಸ್ ದ ಸಿಂಪ್ಟಮ್ಸ್ ಆಫ್ D3 ಡಿಫಿಷಿಯನ್ಸಿ ಅಂತ ಸೊ ಕೇಳ್ತಾರೆ. ಜನರಲಿ ಸಿಂಪ್ಟಮೆಟಿಕಲಿ ನೋಡೋದಾಗಿದ್ರೆ, ಒಂದು ಈ ಒಂದು ಬೋನ್ ಡೆನ್ಸಿಟಿ ಅನ್ನೋದು ದಿನೇ ದಿನೇ ಕಳ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ. ಓಕೆ, ಅರ್ಲಿಯರ್ ಏಜಲ್ಲೇ ಆ ಒಂದು ಜಾಯಿಂಟ್ಸಲ್ಲಿ ನೋವು ಅನ್ನೋದು ನೋಡ್ತಾ ಇದ್ದೀವಿ ಅದ್ರ ಜೊತೆಗೆ ಎಸ್ಪೆಷಲಿ ಒಂದು ವಿಟಮಿನ್ D3 ಇಫೆಕ್ಟ್ ಮಾಡ್ತಾ ಇರೋದು ಬ್ಯಾಕ್ ಸ್ಪೈನಲ್ಲಿ. ಓಕೆ, ಎಷ್ಟೋ ಜನ ಅರ್ಲಿಯರ್ ಸ್ಟೇಜಲ್ಲಿ ಒಂದು ಸ್ಪಾಂಡಿಲೈಟಿಸ್ಗೆ ತುತ್ತಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಓಕೆ. ಸರ್ವೈಕಲ್ ಸ್ಪಾಂಡಿಲೈಟಿಸ್ ಆಗಿರ್ಬೋದು ಅಥವಾ ಲಂಬಾರ್ ಸ್ಪಾಂಡಿಲೈಟಿಸ್ ಆಗಿರ್ಬೋದು. ಸೊ ಈ ಒಂದು ಸಮಸ್ಯೆಗಳಿಗೆ ಅರ್ಲಿಯರ್ ಏಜಲ್ಲೇ ಈ ಒಂದು ಕೊರತೆಯ ಮೂಲಕ ತುತ್ತಾಗ್ತಾ ಇರೋದು ನೋಡ್ತಾ ಇದ್ದೀವಿ. D3 ನಿಜವಾಗ್ಲೂ ಎಸ್ಪೆಷಲಿ ಅದರಲ್ಲಿ ಕಂಡೀಷನ್ಸ್ ವೈಸ್ ಅಥವಾ ಸಿಂಪ್ಟಮೆಟಿಕಲಿ ಇಲ್ಲಿ ನಾವು ನೋಡೋದಾಗಿದ್ರೆ, ಒಂದು ನೋವು ಅನ್ನೋದು ಸಹಜವಾಗಿ ಐಟೀಸಲ್ಲಿ ನೋಡ್ತೀವಿ. ಓಕೆ, ಆ ನೋವಿನ ಜೊತೆಗೆ ಆ ಒಂದು ಜಾಯಿಂಟಲ್ಲಿ ಏನು ಮೂಮೆಂಟ್ಸ್ ಆಗಬೇಕು, ಸೊ ಅದು ದಿನೇ ದಿನೇ ಕಮ್ಮಿ ಆಗೋದಕ್ಕೆ ಶುರು ಆಗ್ತಾ ಬರೋದು. ಯಾವಾಗ ಆ ಮೂಮೆಂಟ್ ಕಮ್ಮಿ ಆಗ್ತಾ ಇದೆನಾ, ಒಂದು ರಿಸ್ಟ್ರಿಕ್ಟೆಡ್ ಮೂಮೆಂಟಲ್ಲಿ ಕಾಣಿಸ್ತಾ ಇದೆನಾ, ಸ್ಲೋ ಆಗಿ ಅದೇ ಒಂದು ಜಾಯಿಂಟಲ್ಲಿ ಊತ ಕೂಡ ಬೆಳವಣಿಗೆ ಆಗಕ್ಕೆ ಶುರು ಆಗ್ತಾ ಬರುತ್ತೆ. ಸೊ ಈ ರೀತಿ ದಿನೇ ದಿನೇ ಆ ಒಂದು ಜಾಯಿಂಟ್ನ ಫಂಕ್ಷನ್ ಕಳ್ಕೊಳ್ಳೋದಕ್ಕೂ ಕೂಡ ಶುರು ಆಗ್ತಾ ಇರೋದು. ಮೆಡಿಸಿನ್ಸ್ ಇಂದನೇ ಸರಿ ಹೋಗುತ್ತಾ ಅಥವಾ ಆಹಾರ ಪದ್ಧತಿಲೂ ಸರಿ ಹೋಗುತ್ತಾ ಅಂತ? ನಿಜವಾಗ್ಲೂ. ಸೊ ಪ್ರತಿಯೊಂದು ಏನಾದರೂ ಕೊರತೆಗಳಿದ್ದಾಗ ಓನ್ಲಿ ಟ್ಯಾಬ್ಲೆಟ್ಸಿಂದನೇ ಸರಿ ಹೋಗುತ್ತೆ ಅಂತಲ್ಲ, ಅಥವಾ ಸಪ್ಲಿಮೆಂಟ್ಸ್ ತಗೊಂಡಾಗ ನಾನು ಸರಿ ಹೊಂದುತ್ತೀನಿ ಅನ್ನೋದು ಅಲ್ಲ. ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ ಏನೇ ತಗೊಳ್ತಾ ಇದ್ರು ಆ ತಕ್ಕ ಮಟ್ಟಿಗೆ ಅದು ಫಿಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹೊರತಾಗಿ ಮೆಟಬಾಲಿಸಮ್ನ ಸರಿಪಡಿಸೋದಕ್ಕೆ ಅದರಿಂದ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನಮ್ಮ ಎಸ್ಪೆಷಲಿ ಹೋಮಿಯೋಪತಿ ಮೆಡಿಸಿನ್ಸ್ ಏನಿದೆ, ಇಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇಲ್ಲ. ಮೇನ್ಲಿ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಆ ಒಂದು ಡಿಫ್ರೆನ್ಸಸ್ ಯಾಕೆ ಆಗ್ತಾ ಇದೆ, ಸೊ ಕಮ್ಮಿ ಅನ್ನೋದು ಯಾಕೆ ಕಾಣಿಸ್ಕೊಳ್ತಾ ಇದೆ ದೇಹದಲ್ಲಿ, ಮೆಟಬಾಲಿಸಮಲ್ಲಿ ಏನೆಲ್ಲ ಇಂಬ್ಯಾಲೆನ್ಸಸ್ ಆಗಿದೆ ಅದನ್ನು ಸರಿಪಡಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಆಹಾರ ಪದ್ಧತಿಯಲ್ಲಿ ಏನೆಲ್ಲ ವ್ಯತ್ಯಾಸಗಳು ಮಾಡಬೇಕು, ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಏನೆಲ್ಲ ವ್ಯತ್ಯಾಸಗಳು ಮಾಡಬೇಕು, ಎಸ್ಪೆಷಲಿ ಮುಂಜಾನೆ ಬೇಗ ಏಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವಿಟಮಿನ್ D3 ಪೇಷಂಟ್ಸಲ್ಲಿ. ಅರ್ಲಿ ಮಾರ್ನಿಂಗ್ ಅರೌಂಡ್ 6:30 7 o'clock ಆ ಒಂದು ಸನ್ಗೆ ಎಕ್ಸ್ಪೋಸ್ ಆದಾಗ ಅದರಿಂದ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಇವೆಲ್ಲ ಒಂದು ಮ್ಯಾನೇಜ್ಮೆಂಟ್ ಮೆಥಡ್ಸ್ ಏನಿರುತ್ತೆ. ಅದೇ, ಸೂರ್ಯನ್ ನೋಡೋದೇ ಕಡಿಮೆ ಆಗ್ಬಿಟ್ಟಿದೆ ಎಲ್ಲರೂ. ನಿಜವಾಗ್ಲೂ. ಆಫೀಸಲ್ಲಿ ಕೂತ್ಕೊಳ್ತೀವಿ, AC ರೂಮಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಶಾಲಾ ಮಕ್ಕಳಾದ್ರೆ ಅವ್ರು ಆಚೆ ಹೋಗೋದೇ ಇಲ್ಲ, ಹೆಚ್ಚು ಫಿಸಿಕಲ್ ಆಕ್ಟಿವಿಟೀಸೇ ಇರಲ್ಲ ಅವ್ರಿಗೆ. ಸೊ ಸೂರ್ಯನ್ ನೋಡೋದೇ ಅಪರೂಪ. ಲೈಕ್ ಹೌದು. ಸೂರ್ಯ ಹುಟ್ಟೋಕ್ ಮುಂಚೆನೆ ಲೈಕ್ ಎಲ್ಲ ಆಫೀಸಲ್ಲಿ ಬಂದು ಸೆಟ್ಲ್ ಆಗಿಬಿಡ್ತಾರೆ, ಮುಳುಗೋ ಹೊತ್ತಿಗೆ ಮನೆಗೆ ಹೋಗ್ತಾರೆ. ಹೌದು, ಸೊ ಹಾಗಾಗಿ ಬಹುಶಃ ಎಲ್ಲರಲ್ಲೂ ಕೂಡ ಈ ವಿಟಮಿನ್ D3 ಅನ್ನೋ ಸಮಸ್ಯೆ ಕಾಡುತ್ತೆ. ನಿಜವಾಗ್ಲೂ. ಯಾಕಂದರೆ ಎಷ್ಟೋ ಜನ ನೋಡ್ತಾ ಇದ್ದೀವಿ, ಈಗ ಕಂಪ್ಯೂಟರ್ ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ಲೆಕ್ಚರರ್ಸ್ ಆಗಿರ್ಬೋದು. ಸೊ ಈ ಥರ ಒಂದು ಕಾಯಿಲೆಗಳಿಗೆ ಯಾವೊಂದು ವಯಸ್ಸಲ್ಲಿ ಅದು ಸಫರ್ ಆಗಬೇಕು ಅದಕ್ಕಿಂತ ಮುಂಚೆನೇ ಅದಕ್ಕೆ ತುತ್ತಾಗ್ತಾ ಇರೋದು ಕೂಡ. ಯಾಕಂದರೆ ಒಂದು ಮಷಿನ್ ಥರ ನಮ್ಮ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ. ಈಗೇನು ನೀವು ಹೇಳ್ತಾ ಇದ್ರಿ, ಮುಂಜಾನೆ ಎದ್ದೇಳೋದಾಗುತ್ತೆ, ಸೊ ರೆಡಿ ಆಗ್ತೀವಿ, ಬೇಗ ಬೇಗ ಹೋಗ್ಬಿಡ್ತೀವಿ. ಅದು ಕೂಡ ಹೋಗೋದು ಕಾರ್, ಬಸ್, ಹೌದು, ಕ್ಲೋಸ್ಡ್ ವೆಹಿಕಲ್. ಹೌದು. ಯಾಕಂದರೆ ಯಾವಾಗ ಆ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ದಿನೇ ದಿನೇ ಕಮ್ಮಿ ಆಗ್ತಾ ಹೋಗುತ್ತೆ, ಈ ಒಂದು ಮೂಳೆಗಳ ಮೇಲೆ ಅದ್ರ ಒತ್ತಡ ಅನ್ನೋದು ದಿನೇ ದಿನೇ ಕ್ರಿಯೇಟ್ ಆಗ್ತಾನೆ ಇರುತ್ತೆ. ಸೊ ಅದು ಕೂಡ ಎಷ್ಟೋ ಜನರಲ್ಲಿ ಅರ್ಲಿಯರ್ ಏಜಲ್ಲೇ ಈ ಥರ ಒಂದು ಕಾಯಿಲೆಗಳಿಗೆ ತುತ್ತಾಗೋದಕ್ಕೆ ಕಾರಣ ಆಗ್ತಾ ಇದೆ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಕಾರಣ ನೋಡೋದಾಗಿದ್ರೆ ಓವರ್ ವೇಟ್ ಅಥವಾ ಒಬಾಸಿಟಿ. ಓಕೆ, ಈಗ ಸ್ಥೂಲಕಾಯ ಅಂತ ಏನು ಹೇಳ್ತೀವಿ, ದೇಹದ ತೂಕ ಯಾವ ರೀತಿ ಬೆಳೀತಾ ಹೋಗುತ್ತೆ
ಆ ಒಂದು ತೂಕದ ಒತ್ತಡ ಬೀಳ್ತಾ ಇರೋದೇ ಒಂದು ಕಾಲುಗಳ ಮೇಲೆ. ಆ ಒಂದಿನ, 1 ತಿಂಗಳು, 1 ವರ್ಷ ಆ ಒಂದು ತೂಕನ ತಡಿಬೋದು. ಪ್ರತಿನಿತ್ಯ ಅದೇ ತೂಕನ ನಾವು ತಡಿಬೇಕು ಅಂದಾಗ ಆಟೋಮೆಟಿಕ್ ಆಗಿ ಆ ಒಂದು ಮೂಳೆಗಳಲ್ಲಿರೋ ಒತ್ತಡ ಜಾಸ್ತಿ ಆಗ್ತಾ ಬಂದಷ್ಟು ಅದರಲ್ಲಿ ಸವೆತ ಕೂಡ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು. ಹಾಗಾಗಿ ಆದಷ್ಟು ವೆಯ್ಟ್ನ ಕೂಡ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಸೊ ಎಷ್ಟೋ ಜನ ಪೇಷಂಟಲ್ಲಿ ನೋಡ್ತಾ ಇದ್ದೀವಿ, ದೇಹ ಬೆಳೀತಾನೆ ಇದೆ, ತೂಕ ಬೆಳೀತಾನೆ ಇದೆ, ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಊಟದಲ್ಲಿ ವ್ಯತ್ಯಾಸ ಮಾಡ್ಕೊಳ್ತಾ ಇದ್ದೀವಿ, ಎಷ್ಟೊಂದು ಊಟದಲ್ಲಿ ಚೇಂಜಸ್ ಮಾಡಿದ್ರೂ ಕೂಡ ನನಗೆ ಕಂಟ್ರೋಲಿಗೆ ಬರ್ತಾ ಇಲ್ಲ ತೂಕ. ಯಾಕಂದರೆ ಎಷ್ಟೋ ಜನ ಪೇಷಂಟ್ ಊಟದಲ್ಲಿ ಕಮ್ಮಿ ಮಾಡ್ತಾ ಇರ್ತಾರೆ, ಆದರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನೂ ಇರೋದಿಲ್ಲ, ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಇರುತ್ತೆ, ಊಟದಲ್ಲಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಅನ್ನೋದು ಮಾಡ್ಕೊಂಡಿರೋದಿಲ್ಲ. ಸೊ ಎರಡೂ ಜೊತೆಗೆ ಮಾಡ್ತಾ ಬಂದಲ್ಲಿ ಆ ಒಂದು ವೆಯ್ಟ್ನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ವೆಯ್ಟ್ನ ಎಷ್ಟರ ಮಟ್ಟಿಗೆ ಕಂಟ್ರೋಲಲ್ಲಿ ಇಟ್ಕೊಳ್ತೀವಿ ಅಷ್ಟು ಈ ಒಂದು ಕಾಯಿಲೆಗಳಿಂದ ದೂರ ಇರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸ್ಬೋದು. ಅದು ಬಿಟ್ಟರೆ 4ನೇದಾಗಿ ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ಗೆ ಕಾರಣ ಆಗ್ತಾ ಇರೋದು ಎನಿ ಮೆಕ್ಯಾನಿಕಲ್ ಇಂಜುರೀಸ್ ಕೂಡ ಇಲ್ಲಿ ಕಾರಣ ಆಗ್ತಾ ಇದೆ. ಎಷ್ಟೋ ಜನ ಬೈಕಲ್ಲಿ, ಕಾರಲ್ಲಿ ಹೋಗ್ತಾ ಇರ್ತಾರೆ, ಆ ಒಂದು ಸಮಯದಲ್ಲಿ ಆಕ್ಸಿಡೆಂಟಲ್ಲಿ ಏನಾದರೂ ಇಂಜುರೀಸ್ ಅಥವಾ ಈ ಒಂದು ಗಾಯಗಳಾದಾಗ ಸೊ ಒಳಪೆಟ್ಟಲ್ಲಿ ಈ ಒಂದು ಜಾಯಿಂಟ್ನ ಯೂನಿಫಾರ್ಮಿಟಿ ಏನಾದರೂ ಕಳ್ಕೊಂಡಿದೆ, ಅದರ ಶೇಪಲ್ಲಿ ವ್ಯತ್ಯಾಸಗಳಾಗಿದೆ ಅಂದಾಗ ಅದನ್ನು ಮತ್ತೆ ಸರಿಪಡಿಸ್ತಾ ಇದ್ದಾಗ ಆ ಒಂದು ಜಾಯಿಂಟ್ಗಳಲ್ಲಿ ನೋವು ಅನ್ನೋದು ಹಾಗೇ ಅಂದ್ರೆ ಆ ಹಂತದಲ್ಲಿ ಅವ್ರಿಗೆ ಗೊತ್ತಾಗಿರಲ್ಲ, ಆಕ್ಸಿಡೆಂಟ್ ಆದಾಗ ಗೊತ್ತಾಗಿರಲ್ಲ, ಹೌದು, ಆ ನೋವು ತುಂಬಾ ದಿನಗಳಾದ್ಮೇಲೆ ಕಾಣಿಸ್ಕೊಳ್ಳೋ ಹಾಗೆ ಪರ್ಸಿಸ್ಟ್ ಆಗೋದಕ್ಕೆ ಶುರು ಆಗ್ತಾ ಬರೋದು. ಸೊ ಇವೆಲ್ಲ ಕಾರಣಗಳಿದೆ ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ಗೆ. ಈಗ ಲಕ್ಷಣಗಳ ಬಗ್ಗೆ ನೋಡೋದಾಗಿದ್ದರೆ, ಲಕ್ಷಣಗಳಲ್ಲಿ ಆರ್ಥ್ರೈಟಿಸ್ ಅನ್ನೋ ಹೆಸರಲ್ಲೇ ಹೇಳ್ಬೋದು. ಆರ್ಥ್ರೈಟಿಸ್ ಅಂದ ಕೂಡಲೇ ನೋವು ಅನ್ನೋದು ಸಹಜವಾಗಿದ್ದೇ ಇರುತ್ತೆ ಮೇಡಮ್. ಸೊ ಅದರಲ್ಲೂ ನೋವಿನಲ್ಲಿ ನೋಡೋದಾಗಿದ್ದರೆ ಇನಿಷಿಯಲಿ ಆ ಒಂದು ಜಾಯಿಂಟಲ್ಲಿ ಸ್ವಲ್ಪ ಮೂಮೆಂಟ್ ಆದರೂ ನನಗೆ ನೋವು ಅನ್ನೋದು ಕಾಣಿಸ್ತಾ ಇದೆ. ಸೊ ಆ ಥರ ನೋವು ಅನ್ನೋದು ಕಾಣಿಸಿದಾಗ ಜನರಲ್ಲಾಗಿ ಪ್ರತಿಯೊಬ್ಬ ಪೇಷಂಟಲ್ಲೂ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸ್ವಲ್ಪ ನೋವಿನ ಮಾತ್ರೆ ತೊಗೊಂಡ್ರೆ ಸಾಕು, ಅಥವಾ ಸ್ವಲ್ಪ ಮಸಾಜ್ ಮಾಡಿಕೊಂಡ್ರೆ ಸಾಕು. ಹಳ್ಳಿಗಳಲ್ಲಿ ನೋಡ್ತಾ ಇರ್ತೀವಿ, ಸ್ವಲ್ಪ ಬಿಸಿನೀರು ಹಾಕೋಣ, ಬಿಸಿನೀರು ಕಾವು ಕೊಟ್ಟರೆ ಸಾಕು, ಕಮ್ಮಿ ಆಗುತ್ತೆ. ಅಂದರೆ ಮೇಲ್ಪಟ್ಟಲ್ಲಿ ಏನು ನೋವು ಕಾಣಿಸ್ತಾ ಇರುತ್ತೆ ಅದಕ್ಕೆ ಮೆಡಿಸಿನ್ಸ್ ಅನ್ನೋದು ತೊಗೋತಾ ಇರ್ತಾರೆ, ತಕ್ಕ ಮಟ್ಟಿಗೆ ರಿಲೀಫ್ ಅನ್ನೋದು ಪಡ್ಕೊಳ್ತಾ ಇರ್ತಾರೆ. ಸೊ ಯಾವ ರೀತಿ ಆ ಒಂದು ಕಾಯಿಲೆನ ಒಳಮಟ್ಟಲ್ಲಿ ಬೆಳೆಯೋದಕ್ಕೆ ಬಿಡ್ತಾ ಇದ್ದಾರೆ, ಸೊ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸೊ ಸ್ಲೋ ಆಗಿ ಕಾಯಿಲೆ ಅಂತೂ ದಿನೇ ದಿನೇ ಒಳಗಡೆ ಬೆಳೀತಾನೆ ಇರುತ್ತೆ. ಯಾವಾಗ ಆ ಕಾಯಿಲೆ ಅನ್ನೋದು ಬೆಳೆಯೋದಕ್ಕೆ ಶುರು ಆಗಿಬಿಡುತ್ತೆ, ಸ್ಲೋ ಆಗಿ ಅದೇ ಒಂದು ಜಾಯಿಂಟಲ್ಲಿ ನೋವಿನ ಜೊತೆಗೆ ಸ್ಲೋ ಆಗಿ ಊತ ಅನ್ನೋದು ಕಾಣಿಸೋದಕ್ಕೆ ಶುರು ಆಗ್ತಾ ಬರೋದು. ಯಾವಾಗ ಆ ಒಂದು ಜಾಯಿಂಟಲ್ಲಿ ಊತ ಅನ್ನೋದು ಕಾಣಿಸೋಕ್ಕೆ ಶುರು ಆಗಿಬಿಡುತ್ತೆ, ಆ ಕಂಪ್ಲೀಟ್ ಮೂಮೆಂಟ್ ಅನ್ನೋದೇನಿತ್ತು ಜಾಯಿಂಟಲ್ಲಿ ಸ್ಲೋ ಆಗಿ ಕಮ್ಮಿ ಆಗೋದಕ್ಕೂ ಶುರು ಆಗ್ತಾ ಬರೋದು. ಸೊ ಮೊದಲಿನಷ್ಟು ಈಗ ನನಗೆ ಆ ಒಂದು ಜಾಯಿಂಟಲ್ಲಿ ಫೋಲ್ಡ್ ಅನ್ನೋದು ಮಾಡೋಕ್ಕಾಗ್ತಾ ಇಲ್ಲ. ಸೊ ಯಾವಾಗ ಆ ಒಂದು ಜಾಯಿಂಟಲ್ಲಿ ಮೂಮೆಂಟ್ ಅನ್ನೋದು ಕಮ್ಮಿ ಆಗ್ತಾ ಇದೆ, ದಿನೇ ದಿನೇ ಕಮ್ಮಿ ಆಗ್ತಾ ಇದೆ ಅಂದರೆ ಅರ್ಥ ಜಾಯಿಂಟ್ನ ಯೂನಿಫಾರ್ಮಿಟಿ ಅನ್ನೋದು ಕಳ್ಕೊಳ್ತಾ ಇದೆ. ಸೊ ಒಂದು ಜಾಯಿಂಟು ನಾರ್ಮಲ್ ಆಗಿ ಅದರ ಫಂಕ್ಷನ್ ಆಗಬೇಕು ಅಂದರೆ ಆ ಒಂದು ಜಾಯಿಂಟ್ನ ಮಧ್ಯೆ ಇರೋ ಒಂದು ಲುಬ್ರಿಕೆಂಟ್ ಅಥವಾ ಆಯಿಲ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಸೈನೋವಿಯಲ್ ಫ್ಲೂಯಿಡ್ ಅಂತ ಕರಿತೀವಿ. ಆ ಒಂದು ಸೈನೋವಿಯಲ್ ಫ್ಲೂಯಿಡ್ ಆಸ್ ಅ ಲುಬ್ರಿಕೆಂಟ್ ಥರ ಅದು ಆ್ಯಕ್ಟ್ ಮಾಡ್ತಾ ಇರುತ್ತೆ. ಆ ಲುಬ್ರಿಕೆಂಟ್ ಕೆಲಸ ಏನಂದರೆ ಒಂದು ಜಾಯಿಂಟ್ನ ನಾರ್ಮಲ್ ಆಗಿ ಮೂವ್ಮೆಂಟ್ ಮಾಡುವಲ್ಲಿ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಆ ಒಂದು ಮೂವ್ಮೆಂಟ್ ಅನ್ನೋದು ದಿನೇ ದಿನೇ ಕಳ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು. ಸೊ ಯಾವಾಗ ಆ ಮೂವ್ಮೆಂಟ್ ಕಳ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ, ಸ್ವಲ್ಪ ಭಯ ಅನ್ನೋದು ಕಾಡೋಕ್ಕೆ ಶುರು ಆಗಿಬಿಡುತ್ತೆ. ಎಷ್ಟೋ ಜನ ಲೈಫ್ ಸ್ಟೈಲಲ್ಲೂ ಚೇಂಜಸ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಎಕ್ಸಾಂಪಲ್ ಪೇಷಂಟ್ಸೇ ಹೇಳ್ತಾ ಇರ್ತಾರೆ, ಸೊ ಮೆಟ್ಲತ್ತಿ ಇಳಿಯೋಕ್ಕೆ ಆಗೋದಿಲ್ಲ, ಸಪೋರ್ಟ್ ತೊಗೋಬೇಕಾಗತ್ತೆ ನನಗೆ, ಅಥವಾ ಕೆಳಗಡೆ ಫ್ಲೋರ್ ಮೇಲೆ ಕೂತ್ಕೊಂಡಿದ್ದೀನ, ಸಪೋರ್ಟ್ ಇಲ್ಲದೆ ನನಗೆ ಎದ್ದೇಳೋಕ್ಕಾಗೋದಿಲ್ಲ. ಸೊ ಈ ರೀತಿ ನಮ್ಮ ಲೈಫ್ ಸ್ಟೈಲಲ್ಲೂ ಕೂಡ ಡಿಫ್ರೆನ್ಸಸ್ ನಾವು ನೋಡೋದಕ್ಕೆ ಶುರು ಮಾಡ್ತಾ ಬರ್ತೀವಿ. ಸೊ ಅದಾದಮೇಲೂ ಕೂಡ ಎಷ್ಟೋ ಜನ ಹಾಗೇ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇರೋದು, ಅಥವಾ ಕ್ಯಾಲ್ಶಿಯಂ ಕಮ್ಮಿ ಆಗಿದೆ ಅಂತ ಆ ಮಾತ್ರೆಗಳನ್ನು ತಗೊಳ್ಳೋದು, ಅಥವಾ ಸಪ್ಲಿಮೆಂಟ್ಸ್ನ ತೊಗೊಂಡು ನಿರ್ಲಕ್ಷ್ಯ ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಎಟ್ ಲಾಸ್ಟ್ ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಬಂದಲ್ಲಿ ಅದೇ ಒಂದು ಜಾಯಿಂಟು ಕಂಪ್ಲೀಟ್ ಯೂನಿಫಾರ್ಮಿಟಿ ಕೂಡ ಕಳ್ಕೊಳ್ಳೋ ಸ್ಥಿತಿಗೂ ಹೋಗ್ತಾ ಇದೆ. ಆ ಒಂದು ಕಂಡೀಷನ್ನೇ ನಾವು ಬೋ ಲೆಗ್ಸ್ ಅಂತ ಹೇಳ್ತೀವಿ. ಸೊ ನಾರ್ಮಲಿ 2 ಜಾಯಿಂಟ್ ಏನಿದೆ, ನಾರ್ಮಲ್ ಮೂಮೆಂಟ್ ಏನು ಆಗ್ತಾ ಇರುತ್ತೆ, ಆ ಬೋ ಲೆಗ್ಸಲ್ಲಿ ಏನಾಗ್ಬಿಡುತ್ತೆ ಅದೇ ಒಂದು ಜಾಯಿಂಟು ಸೊ ಅದ್ರ ಶೇಪ್ ಅನ್ನೋದು ಕಳ್ಕೊಳ್ಳೋದಕ್ಕೆ ಶುರು ಆಗೋದು. ಸೊ ಯಾವಾಗ ಶೇಪ್ ಕಳ್ಕೊಳ್ತಾ ಇದೆ ಅಂದಾಗ ಆ ಮೂಮೆಂಟ್ ಅನ್ನೋದು ಕಂಪ್ಲೀಟ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಎಷ್ಟೋ ಜನ ಬೆಡ್ ರಿಡನ್ ಕಂಡೀಷನಲ್ಲೂ ಕೂಡ ರೀಚ್ ಆಗ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾಯಿಲೆಯಿಂದ ಸಫರ್ ಆಗ್ತಾ ಇದ್ದೀರಾ ಅಂದಲ್ಲಿ ಆದಷ್ಟು ಇನಿಷಿಯಲ್ ಪೀರಿಯಡಲ್ಲೇ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ ಆ ಒಂದು ಸಮಸ್ಯೆಯಿಂದ ಕಂಪ್ಲೀಟಾಗಿ ಹೊರಬರೋದಕ್ಕೂ ಹೆಲ್ಪ್ ಆಗುತ್ತೆ. ಯಾವಾಗ ನಾವು ಕಾಯಿಲೆನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ, ಕಾಯಿಲೆ ನಮ್ಮ ದೇಹನ ನೆಗ್ಲೆಕ್ಟ್ ಮಾಡ್ತಾ ಬಂದುಬಿಟ್ಟು ಒಂದು ಸಿವಿಯರ್ ಕಂಡೀಷನ್ಗೂ ಕೂಡ ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ಬೇಗ ಅದಕ್ಕೆ ಒಂದು ಟ್ರೀಟ್ಮೆಂಟ್ ಪಡ್ಕೊಳ್ಳೋದು ತುಂಬಾ ಮುಖ್ಯ ಇದೆ. ಡಾಕ್ಟ್ರೇ, ಮತ್ತೊಬ್ಬ ವೀಕ್ಷಕರು ಕರೆಯಲಿದ್ದಾರೆ. ಐ ವಿಲ್ ಟೇಕ್ ದ ಕಾಲ್. ಹಲೋ. ಹಲೋ, ಯಾರು ಮಾತಾಡೋದು? ನಿಮ್ಮ ಹೆಸರೇನು? ಮೇಡಮ್, ನನ್ನ ಹೆಸರು ಬಸವರಾಜ್ ಪಾಟೀಲ್ ಅಂತ. ಬಸವರಾಜ್ ಪಾಟೀಲ್ ರೇ, ಡಾಕ್ಟರ್ ಇದ್ದಾರೆ, ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಅವ್ರು ಉತ್ತರ ಕೊಡ್ತಾರೆ. ಓಕೆ ಅವ್ರ ಮೇಡಮ್. ಹತ್ರ ಮಾತಾಡಿ. ಹಲೋ. ಹಲೋ,
ಬಸವರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿಪ್ಪ, ಏನು ಸಮಸ್ಯೆ ಆಗಿತ್ತು? ಸರ್ ನನ್ನ ಕಾಲಲ್ಲಿ ಸ್ವಲ್ಪ ನೋವು ಕಾಣ್ತಾ ಇದೆ ಇತ್ತಿತ್ತಲಾಗೆ. ಓಕೆ. ಸೊ ನಾನು ಗಾರೆ ಕೆಲಸ ಮಾಡ್ತಿದ್ದೇನೆ ಸರ್. ಹಾಂ ಹಾಂ. ನನ್ನ ವಯಸ್ಸು ಬಂದ್ಬಿಟ್ಟು 35 ವರ್ಷ ಸರ್. 35 ವರ್ಷ ಅಂದರೆ ಕಾಲಲ್ಲಿ ಅಂದರೆ ಜಾಯಿಂಟ್ಸಲ್ಲಿ ಏನಾದರೂ ಇದೆಯಾ? ಏನಾದ್ರು ಪರ್ಟಿಕ್ಯುಲರ್ ಜಾಯಿಂಟ್ ಏನಾದರೂ ಇಫೆಕ್ಟ್ ಆಗ್ತಾ ಇದೆಯಾ? ಹಾಂ ಸರ್, ಜಾಯಿಂಟಲ್ಲಿ ಸರ್, ಮೊಣಕಾಲು. ಮೊಳಕಾಲಲ್ಲಿ ಇಫೆಕ್ಟ್ ಹಾಂ ಆಗ್ತಾ ಸರ್, ಇದೆ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಕಾಲೇಜಲ್ಲಿ ಹೋಗುವಾಗ ಮತ್ತೆ ಸ್ಪೋರ್ಟ್ಸಲ್ಲಿ ಆಟ ಆಡ್ತಿದ್ದೆ. ಓಕೆ. ಅವಾಗ ಏನಾದರೂ ಬಿದ್ದಿರೋದು, ಪೆಟ್ಟಾಗಿರೋದು? ಹೌದು ಸರ್, ನಾನು ಅವಾಗ ಸ್ವಲ್ಪ ಬಿದ್ದಿದ್ದೆ. ಓಕೆ. ಸೊ ಇವಾಗ ಮತ್ತೆ ಮನೆ ಪ್ರಾಬ್ಲಮ್ ಅಲ್ವಾ, ಸೊ ಹಿಂಗಾಗಿ ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ದೇನೆ ಸರ್. ಅದು ಇತ್ತಿತ್ತಲಾಗಿ ತುಂಬ ನೋವು ಬರ್ತಾ ಇದೆ. ರಾತ್ರಿ ಬಂದಾಗ ಒಂದು ಇಂಗ್ಲಿಷ್ ಟ್ಯಾಬ್ಲೆಟ್ ತೊಗೊತಾ ಇದ್ದೇನೆ ಸರ್, ಸ್ವಲ್ಪ ಏನೋ ಕಡಿಮೆ ಆಗ್ತಾ ಇದೆ. ಅದು ಮತ್ತೆ ಅದಕ್ಕೆ ನಿಮ್ಮ ಹತ್ರ ಟ್ರೀಟ್ಮೆಂಟ್ ತೊಗೋಬೇಕಂತ ಅನ್ಕೊಂಡಿದ್ದೇನೆ ಸರ್. ಓಕೆ. ಈಗ ಬಸವರಾಜ್ ಅವರೇ, ಎಷ್ಟು ವರ್ಷ ಆಯ್ತು ಈಗ ಸ್ಟಾರ್ಟ್ ಆಗಿಬಿಟ್ಟು ಇದು? ಬಂದ್ಬಿಟ್ಟು ಒಂದು 2 ವರ್ಷ ಆಯ್ತು ಸರ್ ಇವಾಗ. 2 ವರ್ಷ ಆಗಿದೆ. ಈಗ ಅದೇ ಜಾಯಿಂಟಲ್ಲಿ ನೋವು ಅನ್ನೋದು ಮಾತ್ರ ಇದೆನಾ? ಏನಾದರೂ ಊತ ಕಾಣಿಸ್ಕೊಳ್ಳೋದು ಅಥವಾ ಮೂವ್ಮೆಂಟ್ ಮಾಡೋಕ್ಕಾಗ್ತಿಲ್ಲ, ಈ ಥರ ಏನಾದ್ರು ಸಮಸ್ಯೆ ಕಾಡ್ತಾ ಇದೆನಾ? ಹಾಂ ಸರ್, ಬೆಳಿಗ್ಗೆ ಎದ್ದ ತಕ್ಷಣ ಹೆಜ್ಜೆ ಇಡಕ್ಕೆ ಆಗ್ತಾ ಇಲ್ಲ ಸರ್ ಅದು. ಮತ್ತೆ ನೈಟ್ ಎಲ್ಲ ಸ್ವಲ್ಪ ಊದ್ಕೊಂಡ್ ಥರ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ಇದು ಕೋಕೋನಟ್ ಆಯಿಲ್ ಇರುತ್ತಲ್ಲ ಮನೆಯಲ್ಲಿ, ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಬಿಸಿನೀರು ಹಾಕಿಬಿಟ್ಟು ಸ್ವಲ್ಪ ಮನೆಯಲ್ಲಿ ತಾಯಿ ಇರ್ತಾರಲ್ಲ ಕಾವು ಕೊಟ್ಟಿದ್ದಾರೆ ಸರ್ ಅದಕ್ಕೆ. ಓಕೆಪ್ಪ, ಓಕೆ. ಸೊ ಎಷ್ಟೋ ಪೇಷಂಟ್ ಇದನ್ನು ಮಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಈಗ ಜಾಯಿಂಟ್ಸಲ್ಲಿ ಊತ ಕಾಣಿಸ್ಕೊಂಡಿದೆ ಅಥವಾ ನೋವು ಬರ್ತಾ ಇದೆ ಅಂದಾಗ ಸೊ ಮೇಲ್ಪಟ್ಟಲ್ಲಿ ಅದನ್ನು ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಅದು ಹೆಲ್ಪ್ ಕೂಡ ಆಗ್ತಾ ಇರುತ್ತೆ. ಆದರೆ ಮೇಯ್ನಾಗಿ ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಒಳಪೆಟ್ಟಲ್ಲಿ ಏನು ವ್ಯತ್ಯಾಸಗಳಾಗಿದೆ ಅದನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಒಂದು ಜಾಯಿಂಟಿಗೆ ಪೆಟ್ಟಾದಾಗ ಇಲ್ಲಿ ಮೂಳೆಗಳಿಗೆ ಮಾತ್ರ ಇಫೆಕ್ಟ್ ಆಗುತ್ತೆ ಅಂತಲ್ಲ, ಆ ಒಂದು ಮೂಳೆಗಳ ಯೂನಿಫಾರ್ಮಿಟಿ ಕಾಪಾಡ್ಕೊಳ್ಳೋದಕ್ಕೆ ಸರೌಂಡಿಂಗ್ ಪಾರ್ಟ್ಸಲ್ಲಿ ಲಿಗಮೆಂಟ್ಸ್ ಅಂತ ಇರುತ್ತೆ. ಆ ಒಂದು ಲಿಗಮೆಂಟ್ಸಲ್ಲಿ ಏನಾದರೂ ಪೊರದೇನೋದು ಕಟ್ಟಾಗಿದೆ, ಹರಿದೋಗಿದೆ ಅಂದಾಗಲೂ ಕೂಡ ಈ ಥರ ನೋವು ಅನ್ನೋದು ಮೇಲ್ಪಟ್ಟಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಇದನ್ನು ನಾವು ಒಂದು ಸ್ಕ್ಯಾನ್ನ ಮೂಲಕ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಆದಷ್ಟು ಒಂದು ಸಲ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿಯಾಗಿ ಸೊ ಆ ಒಂದು ನಿಮ್ಮ ಕಾಯಿಲೆಗೆ ಸೊ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ಪಡ್ಕೋಬೇಕು, ಅದನ್ನು ಯಾವ ರೀತಿ ಸರಿಪಡಿಸ್ಬೋದು ಅನ್ನೋದು ಸೊ ಎಕ್ಸಾಮಿನೇಷನ್ ಮೂಲಕ ಫಸ್ಟ್ ಕಾಯಿಲೆ ಯಾತಕ್ಕೋಸ್ಕರ ಅದು ಕಾಣಿಸ್ಕೊಂಡಿದೆ, ಒಳಗಡೆ ಏನು ಕಾರಣ ಇದೆ ಅಂತ ತಿಳ್ಕೊಂಡಾಗ ನಾವು ಅದನ್ನು ಕರೆಕ್ಟಾಗಿ ಟ್ರೀಟ್ಮೆಂಟಲ್ಲಿ ಚೇಂಜಸ್ ಮಾಡೋದಕ್ಕೆ ಅಥವಾ ಸರಿಪಡಿಸೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಹುಬ್ಳಿ ಅಂತ ಹೇಳ್ತಾ ಇದ್ದೀರಾ, ಸೊ ಹುಬ್ಳಿಯಲ್ಲೂ ನಮ್ಮ ಶಾಖೆ ಇದೆ. ಒಂದು ಸಲ ಬಂದು ಭೇಟಿಯಾದಲ್ಲಿ ಆ ಸಮಸ್ಯೆನ ಸರಿಪಡಿಸೋದಕ್ಕೆ ಹೆಲ್ಪ್ ಮಾಡ್ಬೋದು ಅಂತ ತಿಳಿಸ್ಬೋದು ನೋಡಿ. ನಮಸ್ತೆ ಪಾಟೀಲ್ರೇ, ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆದಷ್ಟು ಬೇಗ ಗುಣಮುಖರಾಗಿ. ಅದ್ರ ಜೊತೆಗೆ ಈ ಒಂದು ಕಾಯಿಲೆನ ನಾವು ಡಯಾಗ್ನೋಸ್ ಮಾಡಬೇಕು, ಒಂದಿಷ್ಟು ಪರೀಕ್ಷೆಗಳು ನಾವಿಲ್ಲಿ ನೋಡೋದಾಗಿದ್ದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈ ಒಂದು ಜನರಲ್ ಎಕ್ಸಾಮಿನೇಷನ್ ಮೂಲಕ ಆ ಒಂದು ಜಾಯಿಂಟ್ನ ಮೂಮೆಂಟ್ ಮಾಡಿದಾಗ ಸೊ ನಮಗೆ ತಿಳಿಯುತ್ತೆ ಯಾವೊಂದು ಹಂತದಲ್ಲಿದೆ ಈ ಕಾಯಿಲೆ. ಈಗ ನಾರ್ಮಲ್ ಮೂಮೆಂಟ್ ಆಗ್ತಾ ಇದೆ, ಮೂಮೆಂಟ್ ಮಾಡಿದಾಗ ನೋವು ಮಾತ್ರ ಇದೆ ಅಂದರೆ ಮೊದಲನೇ ಸ್ಥಾನದಲ್ಲಿದೆ, ಅಥವಾ ಮೂಮೆಂಟ್ ಜೊತೆಗೆ ಆ ಒಂದು ಜಾಯಿಂಟ್ಗಳಲ್ಲಿ ಒಂದಕ್ಕೊಂದು ಮೂಳೆಗಳು ಟಚ್ ಆಗ್ತಾ ಇದೆ, ಅದರ ಶಬ್ದ ಅನ್ನೋದು ಕೇಳಿಸ್ತಾ ಇದೆ, ರಬ್ಬಾಗ್ತಾ ಇರುತ್ತೆ ನಿಜವಾಗ್ಲೂ. ಓಕೆ. ಆ ಒಂದು ಮೆಡಿಕಲ್ ಟರ್ಮಲ್ಲಿ ನೋಡೋದಾಗಿದ್ರೆ ಕ್ರಿಪಿಟಸ್ ಅಂತ ಹೇಳ್ತೀವಿ. ಸೊ ಆ ಒಂದು ಶಬ್ದ ಅನ್ನೋದು ಕೇಳಿಸ್ತಾ ಇದೆ ಅಂದರೆ ಆಲ್ರೆಡಿ ಈ ಒಂದು ಕಾಯಿಲೆ 2ನೇ ಹಂತಕ್ಕೆ ತಲುಪಿದೆ ಅನ್ನೋ ಥರ ನೋಡ್ತಾ ಬರ್ಬೋದು. ಯಾವಾಗ ಆ ಒಂದು ಜಾಯಿಂಟ್ ಮೂವ್ಮೆಂಟ್ ಅನ್ನೋದೇ ಮಾಡೋಕ್ಕಾಗ್ತಿಲ್ಲ, ಕಂಪ್ಲೀಟ್ ಸ್ಟಿಫ್ನೆಸ್ ಅನ್ನೋದು ಅಲ್ಲಿ ಕಾಣಿಸ್ತಾ ಇದೆ ಅಂದರೆ ಸಿವಿಯರ್ ಕಂಡೀಷನ್ಗೂ ಅದು ರೀಚ್ ಆಗ್ತಾ ಇದೆ ಅನ್ನೋದು ಕೂಡ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಜನರಲ್ ಎಕ್ಸಾಮಿನೇಷನ್ ಮೂಲಕ ಕ್ಲಿನಿಕಲ್ಲಿ ತಿಳ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ನಾರ್ಮಲ್ ಒಂದು ಎಕ್ಸ್ರೇ ಮೂಲಕ ಕೂಡ ಆ ಒಂದು ಜಾಯಿಂಟ್ನ ಕಂಡೀಷನ್ ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಮತ್ತು ಮೂರನೇದಾಗಿ ಒಂದಿಷ್ಟು ಪೇಷಂಟ್ಸ್ಗಳಲ್ಲಿ ಏನಾಗ್ತಾ ಇದೆ, ಈ ಒಂದು ಜಾಯಿಂಟ್ಸಲ್ಲಿ ನೋವು ಅನ್ನೋದು ಕಾಣ್ತಾ ಇದೆ, ಮೂಳೆಗಳು ಅದರ ಸ್ಟ್ರೆಂತ್ ಅನ್ನೋದು ಹಾಗೆ ಉಳ್ಕೊಂಡಿರುತ್ತೆ. ಆದರೆ ಮೂಳೆಗಳ ಆ ಒಂದು ಜಾಯಿಂಟ್ನ ರಚನೆ ಏನಿದೆ ಅದು ನಾರ್ಮಲ್ ಆಗಿ ಇಟ್ಕೊಳ್ಳೋದಕ್ಕೆ ಸರೌಂಡಿಂಗ್ ಪಾರ್ಟ್ಸಲ್ಲಿ ಏನು ಲಿಗಮೆಂಟ್ಸ್ ಇರುತ್ತೆ, ಆ ಲಿಗಮೆಂಟ್ಸ್ ಏನಾದರೂ ಟಿಯರ್ ಆಗಿದ್ದರೆ ಡ್ಯೂ ಟು ಎನಿ ಇಂಜುರಿಯಿಂದ ಅದೇನಾದರೂ ಪೊರದೆ ಹರಿದೋಗಿದ್ರೆ ಆ ಸಮಯದಲ್ಲೂ ಕೂಡ ನೋವು ಅನ್ನೋದು ಪೇಷಂಟಲ್ಲಿ ನೋಡ್ತಾ ಇರ್ತೀವಿ. ಸೊ ಅದನ್ನು ನಾವು ಒಂದು ಸ್ಕ್ಯಾನ್ನ ಮೂಲಕ ತಿಳ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ. ಸೊ ಈ ಒಂದು ಪರೀಕ್ಷೆಗಳು ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸ್ನ ನಾವು ಕರೆಕ್ಟಾಗಿ ಡಯಾಗ್ನೋಸ್ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಇದೆ. ಆ ಒಂದು ಡಯಾಗ್ನೋಸಿಸ್ನ ಬೇಸ್ ಮೇಲೇ ಈ ಒಂದು ಮೆಡಿಸಿನ್ಸ್ನ ನಾವು ಕರೆಕ್ಟಾಗಿ ಪ್ರೊವೈಡ್ ಮಾಡೋದ್ರಲ್ಲೂ ಕೂಡ ಹೆಲ್ಪ್ ಆಗ್ತಾ ಇದೆ ಪೇಷಂಟ್ಸಲ್ಲಿ. ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಸ್ಟಿಯೋ ಆರ್ಥ್ರೈಟಿಸ್. ಅದು ಬಿಟ್ಟರೆ ಸೆಕೆಂಡ್ ಮೋಸ್ಟ್ ಕಾಮನ್ ಆಗಿ ಸಫರ್ ಆಗ್ತಾ ಇರೋದು ರುಮೆಟೆಡ್ ಆರ್ಥ್ರೈಟಿಸ್ ಅಂತ ತಿಳಿಸ್ಬೋದು. ಈಗ ಆಸ್ಟಿಯೋ ಆರ್ಥ್ರೈಟಿಸ್ನ ನಾವು ಡಿಜೆನರೇಟಿವ್ ಡಿಸೀಸ್ ಅಂತ ಹೇಳ್ತಾ ಇದ್ದೆ. ವಯಸ್ಸಾಗ್ತಾ ಮೂಳೆಗಳ ಶಕ್ತಿ ಕಳ್ಕೊಳ್ತಾ ಇದೆ, ಹಾಗಾಗಿ ಬರ್ತಾ ಇದೆ ಅಂತ ತಿಳಿಸ್ತಾ ಇದ್ವಿ. ಅದೇ ಥರ ರುಮೆಟೆಡ್ ಆರ್ಥ್ರೈಟಿಸ್ ನಾವಿಲ್ಲಿ ಡಿಫೈನ್ ಮಾಡೋದಾಗಿದ್ದರೆ ಇದನ್ನು ನಾವು ಅಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತಾ ಇದ್ದೀವಿ. ಅಟೋ ಇಮ್ಯೂನ್ ಇನ್ ದ ಸೆನ್ಸ್ ಈಗ ನಮ್ಮ ದೇಹದಲ್ಲಿರೋ ಇಮ್ಯೂನ್ ಸಿಸ್ಟಮ್ ಫಂಕ್ಷನೇ ಯಾವಾಗ ಎಬ್ನಾರ್ಮಲ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹೊರಗಡೆಯಿಂದ ಏನೇ ಒಂದು ಇನ್ಫೆಕ್ಷನ್ ದೇಹಕ್ಕೆ ಬಂದು ಇಫೆಕ್ಟ್ ಮಾಡ್ತಾ ಇದೆ, ಆವಾಗ ನಮ್ಮ ರಕ್ತದಲ್ಲಿರೋ ರಕ್ತ ಕಣಗಳ ಕೆಲಸ ಏನಾಗಿರುತ್ತೆ, ಆ ಒಂದು ಇನ್ಫೆಕ್ಷನ್ನ ತಡೆ ಹಿಡಿಯೋದು,
ಅಥವಾ ಆ ಒಂದು ಇನ್ಫೆಕ್ಷನ್ನ ಸಾಯಿಸಿಬಿಟ್ಟು ದೇಹಕ್ಕೆ ಯಾವುದೇ ರೀತಿ ಸಮಸ್ಯೆ ಆಗದೇ ಇರೋ ಥರ ದೇಹನ ಪ್ರೊಟೆಕ್ಟ್ ಮಾಡೋದು ಆ ಒಂದು ಸೆಲ್ಸ್ಗಳ ಕೆಲಸ ಆಗಿರುತ್ತೆ. ಆದರೆ ಈ ಒಂದು ಆಟೋ ಇಮ್ಯೂನ್ ಕಂಡೀಷನಲ್ಲಿ ಏನಾಗ್ತಾ ಇದೆ, ಆ ಒಂದು ಇಮ್ಯೂನ್ ಸಿಸ್ಟಮೇ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡೋದು, ದೇಹಕ್ಕೆ ತೊಂದರೆ ಕೊಡೋದಕ್ಕೆ ಶುರು ಮಾಡೋದು. ಸೊ ಆ ಒಂದು ಕಂಡೀಷನಲ್ಲಿ ಹುಡ್ತಕ್ಕಂಥ ಒಂದು ಸಮಸ್ಯೆನೇ ಈ ರುಮೆಟೆಡ್ ಆರ್ಥ್ರೈಟಿಸ್ ಅಂತ ತಿಳಿಸ್ಬೋದು. ಸೊ ಜನರಲಿ ಇಲ್ಲಿ ಏಜ್ ಫ್ಯಾಕ್ಟರ್ ನೋಡೋದಾಗಿದ್ದರೆ, ಈಗ ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಹೇಳ್ತಾ ಇದ್ವಿ ವಯಸ್ಸಾದವರಲ್ಲಿ ತುಂಬಾ ಕಾಮನ್ ಆಗಿ ಕಾಡ್ತಾ ಇದೆ. ಆದರೆ ರುಮೆಟೆಡ್ ಆರ್ಥ್ರೈಟಿಸ್ ಅನ್ನೋ ಒಂದು ಸಮಸ್ಯೆ 5 ವರ್ಷ 10 ವರ್ಷದ ಮಕ್ಕಳಲ್ಲಾದರೂ ಕೂಡ ನೋಡ್ತಾ ಇದ್ದೀವಿ. ಅದೇ ಥರ 60-70 ವರ್ಷ ವೃದ್ಧರಲ್ಲಾದರೂ ಕೂಡ ಈ ಸಮಸ್ಯೆ ಕಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಅಷ್ಟರ ಮಟ್ಟಿಗೆ ಕಾಮನ್ ಆಗಿ ಇಫೆಕ್ಟ್ ಆಗುವಂಥ ಒಂದು ಸಮಸ್ಯೆ ಈ ರುಮೆಟೆಡ್ ಆರ್ಥ್ರೈಟಿಸ್ ಅಂತ ತಿಳಿಸ್ಬೋದು. ಅದ್ರ ಜೊತೆಗೆ ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ನಾನು ಹೇಳ್ತಾ ಇದ್ದೆ, ದೊಡ್ಡ ಮೂಳೆಗಳು ಎಲ್ಲಿ ಕೂಡ್ಕೊಂಡಿದೆ ಆ ಒಂದು ಭಾಗದಲ್ಲಿ ತೊಂದರೆ ಕೊಡ್ತಾ ಇದೆ. ಅದೇ ಥರ ಒಂದು ಡಿಫ್ರೆನ್ಸ್ ವೈಸ್ ಇಲ್ಲಿ ನೋಡೋದಾಗಿದ್ದರೆ, ರುಮೆಟೆಡ್ ಆರ್ಥ್ರೈಟಿಸಲ್ಲಿ ಇಫೆಕ್ಟ್ ಆಗುವಂಥ ಜಾಯಿಂಟ್ಸು ಸ್ಮಾಲರ್ ಜಾಯಿಂಟ್ಸ್, ಎಸ್ಪೆಷಲಿ ಈ ಒಂದು ಫಿಂಗರ್ ಜಾಯಿಂಟ್ಸ್ ಏನಿದೆ, ಕೈ ಬೆರಳುಗಳಲ್ಲಿ ಈ ಒಂದು ಸಮಸ್ಯೆ ಅನ್ನೋದು ಪೇಷಂಟ್ಸ್ಗಳು ಎದುರಿಸ್ತಾ ಇರೋದು ನೋಡ್ತಾ ಇದ್ದೀವಿ. ಇನ್ನೊಂದು ಡಿಫ್ರೆನ್ಸ್ ವೈಸ್ ನೋಡೋದಾಗಿದ್ದರೆ, ಈಗ ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಒಂದು ಗ್ರ್ಯಾಜುವಲ್ ಆನ್ಸೆಟ್ ಇತ್ತು, ಅಂದರೆ ದಿನಗಳು ಕಳೀತಾ ಸ್ಲೋ ಆಗಿ ಕಾಯಿಲೆ ಬೆಳೀತಾ ಅದರಿಂದ ಕಾಂಪ್ಲಿಕೇಶನ್ಸ್ಗೆ ಒಳಗಾಗ್ತಾಯಿದ್ರು. ಆದರೆ ಈ ಒಂದು ರುಮೆಟೆಡ್ ಆರ್ಥ್ರೈಟಿಸ್ ಏನಿದೆ, ಸೊ ಕಮ್ಮಿ ಸಮಯದಲ್ಲೇ ಸಿವಿಯರ್ ಕಂಡೀಷನ್ಗೂ ಕೂಡ ರೀಚ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಅದರಲ್ಲಿ ಎಸ್ಪೆಷಲಿ ಈ ಒಂದು ಫಿಂಗರ್ ಜಾಯಿಂಟ್ಸಲ್ಲಿ ಅದು ಇಫೆಕ್ಟ್ ಆಗ್ತಾ ಇದೆ ಅಂದಾಗ, ಇನಿಷಿಯಲಿ ಇಲ್ಲಿ ಕೂಡ ನೋವಿನ ಜೊತೆಗೆ ಸ್ಟಾರ್ಟ್ ಆಗ್ತಾ ಇದೆ. ಆ ನೋವು ಅನ್ನೋದು ಕಾಡ್ತಾ ಇದೆ ಅಂದಾಗ ಶಾರ್ಟ್ ಟೈಮಲ್ಲೇ ಅದ್ರ ಕಾಂಪ್ಲಿಕೇಶನ್ಸ್ ಕೂಡ ಎದುರಿಸ್ತಾ ಇರೋದು ಪೇಷಂಟ್ಸಲ್ಲಿ ನೋಡ್ತಾ ಇದ್ದೀವಿ. ಆ ಒಂದು ಕಾಂಪ್ಲಿಕೇಶನ್ಸ್ ವೈಸ್ ನೋಡೋದಾಗಿದ್ದರೆ ಅರ್ಲಿ ಮಾರ್ನಿಂಗ್ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಅಂದರೆ ಮುಂಜಾನೆ ಎದ್ದು ಕೂಡಲೇ ಆ ಒಂದು ಜಾಯಿಂಟ್ಸಲ್ಲಿ ಮೂಮೆಂಟ್ ಅನ್ನೋದು ಮಾಡೋಕ್ಕಾಗ್ತಿಲ್ಲ, ನನಗೆ ಒಂದು ಲೋಟ ಕೂಡ ಎತ್ತಕ್ಕಾಗೋದಿಲ್ಲ, ಅಷ್ಟರ ಮಟ್ಟಿಗೆ ನನ್ನ ಕೈಯಲ್ಲಿ ನೋವು ಅನ್ನೋದು ಬರ್ತಾ ಇದೆ. ಒಂದು ಅರ್ಧ ಗಂಟೆ 1 ಅವರು ಆ ನೋವು ಅನ್ನೋದು ಹಾಗೇ ಪರ್ಸಿಸ್ಟ್ ಆಗ್ತಾ ಇದೆ. ಯಾವ ರೀತಿ ದಿನ ಬೆಳೀತಾ ಹೋಗುತ್ತೆ, ಟೈಮ್ ಬೆಳೀತಾ ಹೋಗುತ್ತೆ, ಸ್ವಲ್ಪ ನೋವು ಅನ್ನೋದು ನನಗೆ ಕಮ್ಮಿ ಆಗ್ತಾ ಇದೆ. ಅಂದರೆ ಮುಂಜಾನೆ ಸಮಯದಲ್ಲಿ ಏನು ಚಳಿ ಇರುತ್ತೆ ಆ ಒಂದು ಸಮಯದಲ್ಲಿ ಸ್ಟಿಫ್ನೆಸ್ ಅನ್ನೋದು ಈ ಒಂದು ಜಾಯಿಂಟ್ಸಲ್ಲಿ ತುಂಬಾ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ವೆದರ್ ಕಾರಣ ಮಾತ್ರ ಅಂತೀರಿ? ನಿಜವಾಗ್ಲೂ ಅದು ಕೂಡ ಕಾರಣ ಆಗೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಅದರಲ್ಲೂ ಕೂಡ ರುಮೆಟೆಡ್ ಆರ್ಥ್ರೈಟಿಸ್ ಈ ಒಂದು ರೇನಿ ಸೀಸನ್ ಏನಿದೆ, ವಿಂಟರ್ ಸೀಸನ್ ಏನಿದೆ, ತುಂಬಾ ನೋವು ಕೊಡ್ತಾ ಇದೆ. ಸೊ ಅದ್ರ ಜೊತೆಗೆ ಈ ಒಂದು ಸ್ಟಿಫ್ನೆಸ್ ಅನ್ನೋದು ಮುಂಜಾನೆ ಟೈಮಲ್ಲಿ ತುಂಬಾ ಜಾಸ್ತಿ ಇದೆ. ಅದಾದಮೇಲೂ ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಈ ಒಂದು ರುಮೆಟೆಡ್ ಆರ್ಥ್ರೈಟಿಸ್ ಒಂದು ಸಲ ಡೈಗ್ನೋಸ್ ಆದಮೇಲೆ, ಎಷ್ಟೋ ಜನ ಪೇಷಂಟ್ಸ್ ಕ್ಲಿನಿಕಲ್ಲಿ ಬಂದಾಗ ಹೇಳ್ತಿರ್ತಾರೆ, 8 ವರ್ಷ ಆಯಿತು ಇದು ಡೈಗ್ನೋಸ್ ಆಗಿದೆ, 10 ವರ್ಷ ಆಯಿತು, ಮಾತ್ರೆಗಳನ್ನ ತಗೋತಾ ಇದ್ದೀವಿ, ಇದಕ್ಕೆ ಎಂಡ್ ಅನ್ನೋದಿಲ್ಲ, ಹೇಗಾದರೂ ಲೈಫ್ ಲಾಂಗ್ ತೊಗೊಳ್ಳೇಬೇಕು. ಸೊ ಆ ಥರ ಕೂಡ ಪೇಷಂಟ್ ಹೇಳ್ತಾ ಇರೋದು ನೋಡ್ತಾ ಇದ್ದೀವಿ. ಯಾಕಂದರೆ ಎಷ್ಟೋ ಪೇಷಂಟಲ್ಲಿ ಇದು ವಾಸಿನೇ ಆಗಲ್ಲ ಅನ್ನೋದು ಕೂಡ ಪೇಷಂಟ್ಗಳಲ್ಲಿ ಕ್ಲಾರಿಟಿ ತಗೋತಾ ಇರೋದು ನೋಡ್ತಾ ಇದ್ದೀವಿ. ಆದರೆ ಈ ಒಂದು ಕಾಯಿಲೆಗೆ ಹೋಮಿಯೋಪತಿಯಲ್ಲಿ ಒಳ್ಳೆ ಟ್ರೀಟ್ಮೆಂಟು ಕೂಡ ಇದೆ. ಯಾಕಂದರೆ ಬೇಸಿಕಲಿ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಮೇಲ್ಗಡೆ ಇರೋ ಲಕ್ಷಣಗಲ್ಲ, ಈ ಒಂದು ಇಮ್ಯೂನ್ ಸಿಸ್ಟಮ್ ಏನು ಎಬ್ನಾರ್ಮಲ್ ಆಗಿ ಫಂಕ್ಷನ್ ಆಗ್ತಾ ಇದೆ ಆ ಒಂದು ಫಂಕ್ಷನ್ನ ಸರಿಪಡಿಸೋದಕ್ಕೆ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಮೂಲಕ ಆ ಒಂದು ಸಮಸ್ಯೆಯಿಂದ ಆಗುವಂಥ ಕಾಂಪ್ಲಿಕೇಶನ್ಸು ಅವಾಯ್ಡ್ ಆಗೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಅದೇ ರೀತಿ ಅದರಿಂದ ಬರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ತೆಗೆದುಹಾಕೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇದೆ. 1 ಮಿನಿಟ್ ಡಾಕ್ಟರ್, ಇನ್ನೊಂದು ಕಾಲ್ ತಗೊಳ್ಳೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಏನು ನಿಮ್ಮ ಹೆಸರು? ಮಂಜುನಾಥ್ ಮಾತಾಡ್ತಾ ಮಂಜುನಾಥ್ ಅವರು ಮೈಸೂರಿಂದ? ಬ್ಯಾಂಗ್ಳೂರಿಂದ ಮೇಡಮ್. ಬ್ಯಾಂಗ್ಳೂರಿಂದನಾ? ಮಂಜುನಾಥ್ ಅವರೇ, ಡಾಕ್ಟರ್ ಪ್ರೋಗ್ರಾಮ್ ನೋಡ್ತಿತ್ತು ಮೇಡಮ್, ಚೆನ್ನಾಗಿ ಖುಷಿ ಆಯ್ತು ನಮಗೆ, ಚೆನ್ನಾಗಿ ಪ್ರೋಗ್ರಾಮ್ ಬರ್ತಾ ಇತ್ತು. ಥ್ಯಾಂಕ್ ಯು. ಹಲೋ ಮಂಜುನಾಥ್ ಅವರೇ, ನಿಮ್ದು ಏನೇ ಸಮಸ್ಯೆಗಳಿದ್ರು, ಏನೇ ಪ್ರಶ್ನೆಗಳಿದ್ರು ಡಾಕ್ಟರ್ ಹತ್ರನೇ ನೇರವಾಗಿ ಮಾತಾಡಿ. ಓಕೆ. ಎಸ್ ಡಾಕ್ಟರ್, ಪ್ಲೀಸ್. ನಮಸ್ತೆ ಸರ್. ನಮಸ್ತೆ ಮಂಜುನಾಥ್ ಅವರೇ, ಹೇಳಿ, ಏನು ಸಮಸ್ಯೆ ಆಗಿತ್ತು? ಸರ್, ನಮ್ದು ತಾಯಿಯವರಿಗೆ ಜಾಯಿಂಟ್ ಪೇನ್ ಸಮಸ್ಯೆ ಇದೆ ಸರ್, ಮಂಡಿ ನೋವಿದೆ 2 ಕಾಲಲ್ಲಿ. ಓಕೆ ಹೌದು ಸರ್. ಓಕೆ, ಎಷ್ಟು ದಿವಸ ಆಯಿತು ಈಗ ಮಂಜುನಾಥ್ ಅವರೇ? ಅವ್ರಿಗೆ ಒಂದು 4 ಇಯರ್ಸ್ ಇಂದ ಇದೆ ಸರ್ ಇದು. 4 ವರ್ಷ ಆಗಿದೆ. ಓಕೆ, ನಿಮ್ಮ ತಾಯಿಯ ವಯಸ್ಸು ಎಷ್ಟಿದೆ ಈಗ? 52 ವರ್ಷ ಇದೆ ಸರ್. 52 ವರ್ಷ. ಹೌದು. ಓಕೆ, ಸೊ 4 ವರ್ಷದಿಂದ ಈಗ ಸಮಸ್ಯೆ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಟ್ರೀಟ್ಮೆಂಟ್ ಏನಾದರೂ ತಗೊಳ್ತಾ ಇದ್ದಾರಾ? ಹೌದು ಸರ್, ಇವಾಗ ಪೇನ್ ಜಾಸ್ತಿ ಆದ್ರೆ ಡಾಕ್ಟರ್ಗೆ ಕನ್ಸಲ್ಟ್ ಮಾಡ್ತೀವಿ, ಅವ್ರು ಮೆಡಿಸಿನ್ಸ್ ಕೊಡ್ತಾರೆ. ಕಡಿಮೆ ಆಗುತ್ತೆ, ಮತ್ತೆ ಏನಾದ್ರು ಸಮಸ್ಯೆ ಬಂದ್ರೆ ಮತ್ತೆ ಹೋಗ್ತಾ ಇರ್ತೀವಿ ಸರ್. ಮೆಡಿಸಿನ್ ತಗೊಂಡ್ರೆ ಕಡಿಮೆ ಆಗುತ್ತೆ, ಮತ್ತೆ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ, ಸೊ ಒಂದು ನೋಡಿ, ನೀವು ಹೇಳ್ತಾ ಇದ್ದೀರಾ ಮಂಡಿ ನೋವು ಬರ್ತಾ ಇದೆ, 4 ವರ್ಷ ಆಯಿತು. ಸೊ ಅಂದರೆ ಮೇಲ್ಗಡೆ ಮಂಡಿ ಅಥವಾ ಈ ಒಂದು ಜಾಯಿಂಟಲ್ಲಿ ನೋವು ಬರ್ತಾ ಇದೆ ಅಂದಾಗ ನೋವಿಗೋಸ್ಕರ ಮಾತ್ರ ನಾವು ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತೀವಿ. ಈಗ ನೋವು ಬರ್ತಾ ಇದೆ ಅಂದರೆ ಅದ್ರ ಹಿಂದ್ಗಡೆ ಒಂದು ಕಾರಣ ಅನ್ನೋದು ಇದ್ದೇ ಇರುತ್ತೆ. ಆ ಕಾರಣನ ನಾವು ಯಾವಾಗ ಹಾಗೆ ಬಿಡ್ತಾ ಇದ್ದೀವಿ ಅಂದಾಗ ಕಾಯಿಲೆಗೆ ಮೇಲ್ಪಟ್ಟಲ್ಲೇ ಆ ಒಂದು ಕಾಯಿಲೆನ ಮುಚ್ಚಾಕೋದಕ್ಕೆ ಮಾತ್ರ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀವಿ ಅಂದಾಗ
ಆ ಒಂದು ಟೈಮ್ ಪೀರಿಯಡ್ವರೆಗೂ ಸ್ವಲ್ಪ ನೋವು ಅನ್ನೋದು ಕಮ್ಮಿ ಇರುತ್ತೆ ಹೊರತಾಗಿ ಆ ಸಮಸ್ಯೆಯಿಂದ ಹೊರಬರೋದಕ್ಕೆ ಆಗ್ತಾ ಇರೋದಿಲ್ಲ. ಆದರೆ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ನೋಡೋದಾಗಿದ್ದರೆ ಇಲ್ಲಿ ಮೇಯ್ನಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಒಳಗಡೆ ಏನೆಲ್ಲ ಕಾರಣಗಳಿದೆ ಫಸ್ಟ್ ಅದನ್ನು ತಿಳ್ಕೊಂಬಿಟ್ಟು ಅದಕ್ಕೆ ಒಂದು ಸೂಕ್ತವಾದ ಮೆಡಿಸಿನ್ಸ್ನ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ನೀವು ಹೇಳ್ತಾ ಇದ್ದೀರಾ 52 ವರ್ಷ ಅಂತ, ಅಂದರೆ ಈ ಒಂದು ವಯಸ್ಸು ಆಗ್ತಾ ಇನ್ನೂ ಮೂಳೆಗಳ ಆ ಒಂದು ಡೆನ್ಸಿಟಿ ಅಥವಾ ಸಾಂದ್ರತೆ ಅನ್ನೋದು ಕಳ್ಕೊಳ್ಳೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಆದಷ್ಟು ನೆಗ್ಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ಈ ಒಂದು ಕಾಯಿಲೆನ ನೆಗ್ಲೆಕ್ಟ್ ಮಾಡ್ತಾ ಹೋದಷ್ಟು ಅದರಿಂದ ಕಾಂಪ್ಲಿಕೇಶನ್ಸ್ ಒಳಗಾಗೋದು ಪೇಷಂಟ್ಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಯಾಕಂದರೆ ಇನಿಷಿಯಲಿ ಈ ಒಂದು ಸಮಸ್ಯೆ ನೋವಿನ ಜೊತೆಗೆ ಸ್ಟಾರ್ಟ್ ಆಗ್ತಾ ಇದೆ. ಆದರೆ ಅದೇ ಒಂದು ನೋವು ದಿನೇ ದಿನೇ ಬೆಳೀತಾ ಆ ಒಂದು ಜಾಯಿಂಟಲ್ಲಿ ಮೂಮೆಂಟ್ ಅನ್ನೋದು ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಆ ಒಂದು ಜಾಯಿಂಟಲ್ಲಿ ಊತ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಾ ಬರೋದು. ಇನ್ನೂ ಹಾಗೆ ನಿರ್ಲಕ್ಷ್ಯ ಮಾಡ್ತಾ ಬಂದಲ್ಲಿ ಆ ಒಂದು ಮೂಳೆಗಳು ಒಂದಕ್ಕೊಂದು ಟಚ್ ಆಗ್ತಾ ಇದೆ, ಅಥವಾ ಮೂಳೆಗಳ ಘರ್ಷಣೆಯಿಂದ ಮೇಲ್ಪಟ್ಟಲ್ಲಿ ಆ ಒಂದು ಮೂಳೆಗಳ ಶಬ್ದ ಕೂಡ ಕೇಳಿಸ್ತಾ ಇರುತ್ತೆ ಮೂಮೆಂಟ್ ಮಾಡ್ತಾ ಬಂದಾಗ. ಸೊ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಈ ಒಂದು ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಅಥವಾ ಸಂಧಿವಾತದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಆದಷ್ಟು ಇನಿಷಿಯಲ್ ಪೀರಿಯಡಲ್ಲೇ ಇದಕ್ಕೊಂದು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ. ಅದೇ ರೀತಿ ಆ ಒಂದು ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಬರೋಕ್ಕೂ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಹೋಮಿಯೋಪತಿ ಅನ್ನೋದು ಬೆಂಗಳೂರಲ್ಲೂ ಕೂಡ ಅದರ ಶಾಖೆಗಳಿದೆ. ಒಂದು ಸಲ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿಯಾಗಿ ಪ್ರೆಸೆಂಟ್ ಕಂಡೀಷನ್ನ ತಿಳ್ಕೊಂಬಿಟ್ಟು ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತೀವಿ ಅಂತ ತಿಳಿಸ್ಬೋದು ನೋಡಿ. ನಮಸ್ತೆ. ಓಕೆ ಸರ್, ಒಮ್ಮೆ ಬಂದು ಕ್ಲಿನಿಕ್ಗೆ ಭೇಟಿ ಆಗ್ತೀವಿ. ಓಕೆ, ಥ್ಯಾಂಕ್ ಯು ಮಾಹಿತಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮಂಜುನಾಥ್ ಅವರೇ ಕರೆ ಮಾಡೋದಕ್ಕೆ. ಹೋಪ್ ನಿಮ್ಮ ಕರೆಯಿಂದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ನಾನು ನಂಬ್ತೀನಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ನಾನು ಆಗಲೇ ಕೇಳೋಣ ಅಂತ ಅಂದ್ಕೊಂಡೆ. ಸಾಮಾನ್ಯವಾಗಿ ಈ ಸಮಸ್ಯೆ ಬಂದಾಗ ಸರ್ಜರಿ ಅಂತ ಹೋಗೋದಕ್ಕೆ ಎಲ್ಲರೂ ಹೆದರ್ತಾರೆ. ನಿಜ. ವಯಸ್ಸಾದವರೆಲ್ಲ ಸರ್ಜರಿ ಮಾಡಿಸ್ಕೊಂಡ್ಮೇಲೆ ನನಗೆ ತುಂಬ ಕಾಂಪ್ಲಿಕೇಟೆಡ್ ಆಯಿತು, ಅದಕ್ಕೆ ಮುಂಚೆ ಎಷ್ಟಾದರೂ ಸ್ವಲ್ಪ ಮೂಮೆಂಟ್ ಇತ್ತು ನನಗೆ ಅಂತ ಹೇಳ್ತಾರೆ. ಸೊ ಈ ಕಾಯಿಲೆಗಳಿಗೆ ಹೆಚ್ಚು ಸರ್ಜರಿಗೆ ಜನ ಹೆದರೋದ್ರಿಂದ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ರೀತಿಯ ಚಿಕಿತ್ಸೆ ಡಿಫ್ರೆಂಟಾಗಿ ಇಲ್ಲಿ ಕೊಡೋಕ್ಕೆ ಸಾಧ್ಯ ಅಥವಾ ಕೊಡ್ತಾ ಇದ್ದೀವಿ ಅಂತ ಜನರಿಗೆ ತಿಳಿಸಿ. ಬೇಸಿಕಲಿ ಈಗ ಈ ಒಂದು ರುಮ್ಯಾಟೆಡ್ ಆರ್ಥ್ರೈಟಿಸಲ್ಲಿ ಟ್ರೀಟ್ಮೆಂಟ್ ವೈಸ್ ನೋಡೋದಾಗಿದ್ದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ಫಂಕ್ಷನ್ನ ಸರಿಪಡಿಸೋದು ತುಂಬ ಮುಖ್ಯ ಇದೆ. ಅದರ ಜೊತೆಗೆ ಆ ಒಂದು ಇಮ್ಯೂನ್ ಸಿಸ್ಟಮ್ನ ಮೂಲಕ ಯಾವೊಂದು ಜಾಯಿಂಟ್ಸ್ಗಳಿಗೆ ಇದು ಹರಡ್ತಾ ಇದೆ. ಈಗ ಮುಂಜಾನೆ ಎದ್ದ ಕೂಡಲೇ ಒಂದು ಜಾಯಿಂಟ್ಸಲ್ಲಿ ಮೂಮೆಂಟ್ ಅನ್ನೋದು ಮಾಡೋಕ್ಕಾಗ್ತಾ ಇಲ್ಲ, ಅದೇ ಥರ ಹಾಗೆ ನಿರ್ಲಕ್ಷ್ಯ ಮಾಡ್ತಾ ಬಂದಲ್ಲಿ ಅದೇ ಒಂದು ಜಾಯಿಂಟಲ್ಲಿ ಊತ ಕಾಣಿಸ್ಕೊಳ್ತಾ ಇದೆ. ಸ್ಲೋ ಆಗಿ ಊತ ಬೆಳೀತಾ ಆ ಒಂದು ಜಾಯಿಂಟ್ಗಳ ಶೇಪ್ ಕೂಡ ಕಳ್ಕೊಳ್ತಾ ಇದೆ. ಸೊ ಅದನ್ನೇ ನಾವು ಡಿಫಾರ್ಮಿಟಿ ಅಂತ ಕೂಡ ಹೇಳ್ತಾ ಇದ್ದೀವಿ. ಅಂದರೆ ಮೂಳೆಗಳು ಸೊಟ್ಟ ಆಗ್ತಾ ಬರ್ತಾ ಇದೆ, ಅದರ ಶೇಪ್ ಅನ್ನೋದು ಕಳ್ಕೊಳ್ತಾ ಇದೆ ಕಂಪ್ಲೀಟಾಗಿ. ಒಂದು ಸಲ ಡಿಫಾರ್ಮಿಟಿ ಸ್ಟೇಜ್ಗೆ ರೀಚ್ ಆಗಿದೆ ಅಥವಾ ಮೂಳೆಗಳು ಸೊಟ್ಟ ಆಗಿದೆ ಅಂದಾಗ ಯಾವುದೇ ಒಂದು ಮೆಡಿಸಿನ್ಸಿಂದನೂ ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ರುಮ್ಯಾಟೆಡ್ ಆರ್ಥ್ರೈಟಿಸ್ ಪೇಷಂಟ್ಸ್ಗಳಲ್ಲಿ ನಾವು ಕ್ಲಿಯರಾಗಿ ಹೇಳ್ತಾ ಇರ್ತೀವಿ, ಈ ಒಂದು ಡಿಫಾರ್ಮಿಟಿ ಆಗೋಕ್ಕಿಂತ ಮುಂಚೆನೇ ಅದಕ್ಕೊಂದು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ ಈ ಒಂದು ಕಾಂಪ್ಲಿಕೇಶನ್ಸಿಂದ ದೂರ ಇರೋದಕ್ಕೆ ಸಾಧ್ಯ ಆಗುತ್ತೆ. ಈ ಕಾಯಿಲೆ ಕಾಣಿಸ್ಕೊಂಡು ಎಷ್ಟು ಸಮಯ ಕೊಡುತ್ತೆ ಅಂದರೆ ಆ ಹಂತ ತಲುಪ್ಕೊಳ್ಳೋಕ್ಕೆ? ಜನರಲಿ ಒಂದೇ ವರ್ಷದಲ್ಲೂ ಕೂಡ ಆ ಹಂತಕ್ಕೆ ರೀಚ್ ಆಗ್ತಾ ಇದೆ ಎಷ್ಟೋ ಪೇಷಂಟಲ್ಲಿ. 10 ವರ್ಷ ಆದರೂ ಕೂಡ ಆ ಸ್ಟೇಜ್ಗೆ ರೀಚ್ ಆಗದೇ ಇರೋ ಪೇಷಂಟು ನೋಡ್ತಾ ಇದ್ದೀವಿ. ಯಾಕಂದರೆ ಇಂಡಿವಿಜುವಲಿ ನಮ್ಮ ದೇಹಕ್ಕೆ ಅನುಗುಣವಾಗಿ ಕಾಯಿಲೆಗಳು ಬೆಳೀತಾ ಇರೋದು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಕಾಯಿಲೆನ ಆದಷ್ಟು ಡಯಾಗ್ನೋಸ್ ಆಗಿದೆ ಅಂದಾಗ ಸೊ ನೆಕ್ಸ್ಟ್ ಸೆಕೆಂಡಲ್ಲಿ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ತೊಗೊಳ್ಳೋದು ತುಂಬ ಮುಖ್ಯ ಇದೆ. ಸೊ ಡಿಫಾರ್ಮಿಟಿಯ ಜೊತೆಗೆ ಇನ್ನೂ ಎಷ್ಟೋ ಜನ ಪೇಷಂಟ್ ಡಿಫಾರ್ಮಿಟಿ ಆದರೂ ಕೂಡ ನೆಗ್ಲೆಕ್ಟ್ ಮಾಡಿಕೊಂಡು ಹಾಗೆ ಬಿಡ್ತಾ ಇರೋದು ನೋಡ್ತಾ ಇದ್ದೀವಿ. ಎಷ್ಟೋ ಜನ ಕ್ಲಿನಿಕಲ್ಲಿ ನೋಡ್ತೀವಿ ಮೇಡಮ್, ಆಲ್ರೆಡಿ ಜಾಯಿಂಟ್ಸ್ ಅನ್ನೋದು ಕಂಪ್ಲೀಟ್ ಶೇಪ್ ಕಳ್ಕೊಂಡಿರುತ್ತೆ, ಆದರೂ ಹಾಗೆ ಮೆಡಿಸಿನ್ಸ್ ಮೇಲ್ಪಟ್ಟಲ್ಲೇ ನೋವಿನ ಮಾತ್ರೆ ತೊಗೊಂಡೆ ಅಥವಾ ಸ್ಟಿರಾಯ್ಡ್ಸ್ ತೊಗೊಂಡೆ ಕರೆಕ್ಟಾಗಿ ಇದಕ್ಕೆ ಟ್ರೀಟ್ಮೆಂಟ್ ಎಲ್ಲಿದೆ ಅನ್ನೋದು ತಿಳ್ಕೊಳ್ಳೋದೆ ಹಾಗೆ ಮಿಸ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ ತುಂಬ ಪೇಷಂಟ್ಸಲ್ಲಿ. ಈ ರೀತಿ ನಿರ್ಲಕ್ಷ್ಯ ಮಾಡ್ತಾ ಬಂದಾಗ ಅದೇ ಒಂದು ಜಾಯಿಂಟ್ಸಲ್ಲಿ ಅನ್ವಾಂಟೆಡ್ ಗ್ರೋತ್ ಅಥವಾ ಒಂದು ನೋಡ್ಯುಲರ್ ಫಾರ್ಮೇಷನ್ ಅದು ನೋಡ್ತಾ ಇದ್ದೀವಿ. ಅಂದರೆ ಒಂದು ಗಡ್ಡೆಗಳು ಕೂಡ ಜಾಯಿಂಟ್ಸ್ ಪಕ್ಕದಲ್ಲಿ ಅಡ್ಜಸೆಂಟ್ ಪಾರ್ಟಲ್ಲಿ ಬೆಳೀತಾ ಇರೋದು ನೋಡ್ತಾ ಇದ್ದೀವಿ. ಸೊ ಆ ಒಂದು ಕಂಡೀಷನ್ನೇ ನಾವು ರುಮ್ಯಾಟಾಯ್ಡ್ ನೋಡ್ಯೂಲ್ ಅಂತ ಹೇಳ್ತೀವಿ. ಈ ಒಂದು ನೋಡ್ಯುಲರ್ ಫಾರ್ಮೇಷನ್ ಅದನ್ನು ನಾವು ಒಂದು ಡೆಡ್ ಟಿಶ್ಯೂ ಅನ್ನೋದು ದೇಹದಿಂದ ಏನು ಈ ಒಂದು ಲಿಂಫ್ ನೋಡ್ಸ್ ಮೂಲಕ ಹೊರಗಡೆ ಹೋಗಬೇಕು ಅದು ಒಂದೇ ಜಾಗದಲ್ಲಿ ಉಳ್ಕೊಳ್ಳೋದಕ್ಕೆ ಶುರು ಆಗೋದು. ಯಾಕಂದರೆ ನಮ್ಮ ದೇಹದಲ್ಲಿರೋ ಈ ಒಂದು ಮೆಟಬಾಲಿಸಮೇ ಕರೆಕ್ಟಾಗಿ ನಡೀತಾ ಇಲ್ಲ ಅಂದಾಗ ಆ ಡೆಡ್ ಟಿಶ್ಯೂ ಒಂದೇ ಜಾಗದಲ್ಲಿ ಯಾವಾಗ ಡೆಪಾಸಿಟ್ ಆಗೋಕ್ಕೆ ಶುರು ಆಗಿಬಿಡುತ್ತೆ, ಆ ಒಂದು ಕಂಡೀಷನ್ನೇ ನಾವು ರುಮ್ಯಾಟಾಯ್ಡ್ ನೋಡ್ಯೂಲ್ ಅಂತ ಹೇಳ್ತಾ ಇದ್ದೀವಿ. ಆ ಹಂತದಲ್ಲಿ ಸರ್ಜರಿ ಒಂದೇನಾ ಅಥವಾ ಅದು ವಾಸಿ ಮಾಡೋಕ್ಕಾಗೋದೇ ಇಲ್ವಾ ಆ ಹಂತಕ್ಕೆ ತಲುಪಿದ್ರೆ? ನಿಜವಾಗ್ಲೂ, ಯಾಕಂದರೆ ಎಷ್ಟೋ ಜನ ಪೇಷಂಟ್ ಅದೇ ಹೇಳ್ತಿರ್ತಾರೆ, ಈಗ ಶೇಪ್ ಅನ್ನೋದು ಕಳ್ಕೊಂಡಿದೆ ಅಥವಾ ಗಡ್ಡೆಗಳಾಗ್ತಾ ಇದೆ, ಇದನ್ನು ಆಪ್ರೇಷನ್ ಮಾಡಿದ್ರೆ ಸರಿ ಹೊಂದುತ್ತಾ?
ಈಗ ದೇಹದ ಒಳಗಡೆ 206 ಮೂಳೆಗಳಿದೆ. ಸೊ ಇಷ್ಟೊಂದು ಜಾಯಿಂಟ್ಸ್ಗಳಿದೆ. ಒಂದು ಜಾಯಿಂಟಲ್ಲಿ ಅದು ಇಫೆಕ್ಟ್ ಆಗ್ತಾ ಇದೆ ಅಂದಾಗ ನಾವು ಅದನ್ನು ಸರ್ಜರಿ ಮೂಲಕ ಸರಿಪಡಿಸ್ಕೋಬೋದು, ಆರಾಮಾಗುತ್ತೆ ಅಂತ. ಇಲ್ಲೇನಾಗ್ತಾ ಇದೆ, ಪ್ರತಿಯೊಂದು ಜಾಯಿಂಟ್ಸಲ್ಲೂ ಈ ಸಮಸ್ಯೆ ಹರಡ್ತಾ ಇದೆ, ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದೆ. ಸೊ ಆ ರೀತಿ ಇದೆ ಅಂದಾಗ ಯಾವೊಂದು ಜಾಯಿಂಟ್ಸಿಗೆ ಸರ್ಜರಿ ಮಾಡಬೇಕು. ಹಾಗಾಗಿ ಇಲ್ಲಿ ಸರ್ಜರಿ ಅನ್ನೋದಕ್ಕಿಂತಲೂ ಆ ಒಂದು ಕಾಯಿಲೆನ ಯಾವ ರೀತಿ ಕಾಂಪ್ಲಿಕೇಟ್ ಆಗದೇ ಇರೋ ಥರ ತಡೆ ಹಿಡಿಯೋದು ತುಂಬ ಮುಖ್ಯ ಆಗುತ್ತೆ. ಸೊ ಅದು ಬಂದಿರೋದಕ್ಕೆ ಕಾರಣ ಏನಿದೆ ಅದು ತುಂಬ ಮುಖ್ಯ ಆಗ್ತಾ ಇರುತ್ತೆ. ಸೊ ಆ ಥರ ಕಾರಣಗಳನ್ನು ನಾವು ಕರೆಕ್ಟಾಗಿ ತಿಳ್ಕೊಂಡು ಅದಕ್ಕೆ ಒಂದು ಸೂಕ್ತವಾದ ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡ್ತಾ ಬಂದಾಗ ಯಾವುದೇ ಒಂದು ಸರ್ಜರಿ ಅನ್ನೋದಿಲ್ಲದೆ ಮೆಡಿಸಿನ್ಸ್ ಮೂಲಕನೇ ಆ ಒಂದು ಕಾಯಿಲೆನ ಕಂಟ್ರೋಲ್ ಇಟ್ಕೊಳ್ಳೋಂಥ ಶಕ್ತಿ ನಮ್ಮ ಹೋಮಿಯೋಪತಿ ಮೆಡಿಸಿನ್ಸಿಂದ ಆಗ್ತಾ ಇದೆ ಅಂತ ತಿಳಿಸ್ಬೋದು. ಅದ್ರ ಜೊತೆಗೆ ಈ ಒಂದು ಕಾಯಿಲೆನ ಡಯಾಗ್ನೋಸ್ ಮಾಡೋದಕ್ಕೆ ಈಗ ಆಸ್ಟಿಯೋ ಆರ್ಥರೈಟಿಸಲ್ಲಂತೂ ಒಂದು ಎಕ್ಸ್ರೇ ಅಥವಾ ಸ್ಕ್ಯಾನ್ ಮೂಲಕ ನಾವು ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇತ್ತು. ಅದೇ ರೀತಿ ರುಮೆಟೆಡ್ ಆರ್ಥರೈಟಿಸ್ನ ಡಯಾಗ್ನೋಸ್ ಮಾಡಬೇಕು ಅಂದರೆ ಅದರದ್ದೇ ಆದ ರಕ್ತ ಪರೀಕ್ಷೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಈ ಒಂದು ರಕ್ತ ಪರೀಕ್ಷೆಗಳಲ್ಲಿ ನೋಡೋದಾಗಿದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ CRP ಅಂತ ಹೇಳ್ತೀವಿ, ಅಂದರೆ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಹೇಳ್ತೀವಿ. 0 ಇಂದ 6ವರೆಗೂ ಅದನ್ನು ನಾವು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಅದು 6ಕ್ಕಿಂತಲೂ ಜಾಸ್ತಿ ಆಗ್ತಾ ಇದೆ, ಹಾಗೆ ಬೆಳ್ಕೊಂಡು ಹೋಗ್ತಾ ಇದೆ ಅಂದಾಗ ದೇಹದಲ್ಲಿ ಆ ಒಂದು ಇನ್ಫೆಕ್ಷನ್ ರೇಟ್ ಅನ್ನೋದು ದಿನೇ ದಿನೇ ಬೆಳೀತಾ ಇದೆ. ಸೊ ಇದು ಒಂದು ಕನ್ಫರ್ಮೇಟ್ರಿ ಟೆಸ್ಟಲ್ಲಿ ಒಂದು ಪರೀಕ್ಷೆ ಅನ್ನೋದು ಹೇಳ್ತಾ ಬರ್ಬೋದು. ಎರಡನೇದಾಗಿ ಬಂದುಬಿಟ್ಟು ESR ಅಂತ ಕರಿತೀವಿ ಮೇಡಮ್. ಅದನ್ನು ನಾವು ಎರಿಥ್ರೋಸೈಟಿಕ್ ಸೆಡ್ಮೆಂಟೇಷನ್ ರೇಟ್ ಅಂತ ಹೇಳ್ತೀವಿ. 0 ಇಂದ 20ವರೆಗೂ ಅದನ್ನು ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಅದು 20ಗಿಂತಲೂ ಎಕ್ಸಿಡ್ ಆಗ್ತಾ ಇದೆ, ಅದು ಹಾಗೆ ಬೆಳ್ಕೊಂಡು ಹೋಗ್ತಾ ಇರೋ ಒಂದು ಸ್ಥಿತಿ ಈ ಒಂದು ರುಮೆಟೆಡ್ ಆರ್ಥರೈಟಿಸಲ್ಲಿ ನೋಡ್ತಾ ಬರ್ಬೋದು. ಮೂರನೇದಾಗಿ ಬಂದುಬಿಟ್ಟು ASLO ಅಂತ ಕರಿತೀವಿ. ಸೊ ಅದು ಪಾಸಿಟಿವ್ ಇದೆನಾ ಅಥವಾ ನೆಗೆಟಿವ್ ಇದೆನಾ ಅದನ್ನು ಡಯಾಗ್ನೋಸ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ 3 ಪರೀಕ್ಷೆಗಳು ಪಾಸಿಟಿವ್ ಆಗಿದೆ. ಅದರ ಜೊತೆಗೆ 4ನೇದಾಗಿ ಬಂದುಬಿಟ್ಟು ರುಮೆಟೆಡ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಅದು ಕೂಡ <20 ಇದ್ದಾಗ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಅದು 20ಗಿಂತಲೂ ಜಾಸ್ತಿ ಆಗ್ತಾ ಇದೆ, ಆ ಒಂದು ಕಂಡೀಷನಲ್ಲೇ ಒಂದು ಕನ್ಫರ್ಮೇಟ್ರಿ ಟೆಸ್ಟ್ ಆಗಿ ನಾವು ನೋಡ್ತಾ ಇದ್ದೀವಿ ಈ ಒಂದು ರುಮೆಟೆಡ್ ಆರ್ಥರೈಟಿಸಲ್ಲಿ. ಯಾವಾಗ ಈ ಒಂದು ರುಮೆಟೆಡ್ ಫ್ಯಾಕ್ಟರ್ ನೆಗೆಟಿವ್ ಆಗಿದೆ, <20 ಇದೆ, CRP, ESR ಮತ್ತು ASLO ಪಾಸಿಟಿವ್ ಇದೆ ಅಂದಾಗ ಆ ಒಂದು ಕಂಡೀಷನ್ನ ನಾವು ಸೀರೋ ನೆಗೆಟಿವ್ ಆರ್ಥರೈಟಿಸ್ ಅಂತ ಕರಿತಾ ಇದ್ದೀವಿ. ಅಂದರೆ ಆಲ್ರೆಡಿ ಮುನ್ಸೂಚನೆಗಳು ತೋರಿಸ್ತಾ ಇದೆ. ಸೊ ಆ ಒಂದು ಕಂಡೀಷನಲ್ಲೇ ನಾವು ಒಳ್ಳೆ ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಂಡಾಗ ರುಮೆಟೆಡ್ ಆರ್ಥರೈಟಿಸ್ ಆಗಿ ಅದನ್ನು ಕನ್ವರ್ಟ್ ಆಗದಿರೋ ಥರ ನೋಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಒಂದು ಪರೀಕ್ಷೆಗಳನ್ನು ನಾವು ಕರೆಕ್ಟ್ ಟೈಮಲ್ಲಿ ಮಾಡಿಸ್ತಾ ಬಂದಲ್ಲಿ ಈ ಒಂದು ಸಮಸ್ಯೆಯಿಂದ ಆಗುವಂಥ ಪರಿಣಾಮಗಳೇನಿದೆ ಅದನ್ನು ಅವಾಯ್ಡ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ ಅಂತ ತಿಳಿಸ್ಬೋದು. ಮತ್ತು ಮೂರನೇದಾಗಿ ಬಂದುಬಿಟ್ಟು ಮ್ಯಾಮ್ ಗೌಟಿ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸೊ ಗೌಟಿ ಆರ್ಥರೈಟಿಸ್ ಅನ್ನೋ ಒಂದು ಕಂಡೀಷನ್ ಬರೋದಕ್ಕೆ ಮೂಲ ಕಾರಣ ನಮ್ಮ ದೇಹದಲ್ಲಿರೋ ಈ ಒಂದು ಯೂರಿಕ್ ಆ್ಯಸಿಡ್ ಅಂಶ ಅನ್ನೋದು ಯಾವಾಗ ಜಾಸ್ತಿ ಆಗ್ತಾ ಇದೆ. ಸೊ ಆ ಒಂದು ಕಂಡೀಷನಲ್ಲೇ ಈ ಒಂದು ಕಾಯಿಲೆಗೆ ತುತ್ತಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಇಲ್ಲಿ ಇನ್ನೊಂದು ಡಿಫ್ರೆನ್ಸ್ ವೈಸ್ ನೋಡೋದಾಗಿದ್ದರೆ ಆಸ್ಟಿಯೋ ಆರ್ಥರೈಟಿಸಲ್ಲಿ ನಾನು ಹೇಳ್ತಾ ಇದ್ದೆ ವಯಸ್ಸು ಆಗ್ತಾ ಈ ಒಂದು ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ರುಮೆಟೆಡ್ ಆರ್ಥರೈಟಿಸಲ್ಲಿ ಹೇಳ್ತಾ ಇದೆ ಚಿಕ್ಕ ಮಕ್ಳಿಗೂ ಬರ್ಬೋದು, ವೃದ್ಧರಲ್ಲೂ ಬರ್ಬೋದು. ಆದರೆ ಈ ಒಂದು ಗೌಟಿ ಆರ್ಥರೈಟಿಸ್ ಅನ್ನೋ ಒಂದು ಸಮಸ್ಯೆ ಏನಿದೆ ನೋಡಿ, ಮಿಡ್ಲ್ ಏಜ್ ಅವ್ರಿಗೆ ತುಂಬಾ ಕಾಮನ್ ಆಗಿ ಕಾಡ್ತಾ ಇದೆ. ಎಸ್ಪೆಷಲಿ ಆ ಒಂದು ಕಾಯಿಲೆ ತುತ್ತಾಗೋದಕ್ಕೆ ಮೂಲ ಕಾರಣ ನಮ್ಮ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಇಲ್ಲಿ ಕಾರಣ ಆಗ್ತಾ ಇದೆ. ಸೊ ಆ ಒಂದು ಬ್ಯಾಡ್ ಹ್ಯಾಬಿಟ್ಸ್ ನೋಡೋದಾಗಿದ್ದರೆ ಒಂದು ಸಿಗರೇಟ್ ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಿರ್ಬೋದು, ರೆಗ್ಯುಲರ್ ಆಗಿ ಇದಕ್ಕೆ ಆ ಒಂದು ಕಂಡೀಷನ್ಗೆ ಏನು ಎಕ್ಸ್ಪೋಸ್ ಆಗ್ತಾ ಇದ್ದಾರೆ, ಕಂಟಿನ್ಯೂಸ್ ಆಗಿ ತಗೋತಾ ಇದ್ದಾರೆ, ದೇಹದ ಮೇಲೆ ಅದರ ಪರಿಣಾಮ ಅನ್ನೋದು ಬೀಳ್ತಾ ಇದೆ. ಸೊ ಅದ್ರ ಮೂಲಕ ಈ ಒಂದು ಕಾಯಿಲೆಗೆ ತುತ್ತಾಗ್ತಾ ಇರೋದು ಒಂದು. ಎರಡನೇದಾಗಿ ಬಂದುಬಿಟ್ಟು ದೇಹದಲ್ಲಿರೋ ಈ ಒಂದು ಪ್ರೋಟೀನ್ ಅಂಶ ಯಾವಾಗ ಜಾಸ್ತಿ ಆಗ್ತಾ ಇದೆ. ಈಗ ಪ್ರೋಟೀನ್ ಫುಡ್ ಅನ್ನೋದು ನೋಡೋದಾಗಿದ್ದರೆ ನಾನ್ ವೆಜಿಟೇರಿಯನ್ಸಲ್ಲಿ ಈಗ ಫಿಶ್ ಆಗಿರ್ಬೋದು ಅಥವಾ ಈ ಒಂದು ಸೀ ಫುಡ್ ಏನಿದೆ ಅದನ್ನು ಯಾವಾಗ ಜಾಸ್ತಿ ತಗೋತಾ ಇದ್ದೀವಿ ಆ ಒಂದು ಕಂಡೀಷನಲ್ಲೂ ಕೂಡ ಈ ಒಂದು ಪ್ರೋಟೀನ್ ರಿಚ್ ಕಂಡೀಷನಲ್ಲಿ ನಾವೇನಾಗ್ತಾ ಬರುತ್ತೆ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಅಂಶ ದಿನೇ ದಿನೇ ಬೆಳ್ಕೊಳ್ಳೋದಕ್ಕೆ ಶುರು ಆಗೋದು. ಆ ಒಂದು ಯೂರಿಕ್ ಆ್ಯಸಿಡ್ ಅಂಶ ನಾರ್ಮಲ್ ಆಗಿ ನೋಡೋದಾಗಿದ್ದರೆ ಅರೌಂಡ್ 5.5ವರೆಗೂ ಅದನ್ನು ನಾರ್ಮಲ್ ಕನ್ಸಿಡರ್ ಮಾಡ್ತೀವಿ. ಯಾವಾಗ ಅದು 5ಗಿಂತಲೂ ಜಾಸ್ತಿ ಆಗ್ತಾ ಇದೆ, ಮೋರ್ ದೆನ್ 6, 7 ಹಾಗೆ ಬೆಳೀತಾ ಇದೆ ಅಂದಾಗ ಆ ಒಂದು ಕಂಡೀಷನಲ್ಲೇ ಈ ಒಂದು ಗೌಟಿ ಆರ್ಥರೈಟಿಸ್ಗೆ ತುತ್ತಾಗ್ತಾ ಇರೋದು. ಅದರಲ್ಲೂ ಇಲ್ಲಿ ಜಾಯಿಂಟ್ ಇನ್ವಾಲ್ವ್ಮೆಂಟ್ ನೋಡೋದಾಗಿದ್ದರೆ ಈಗ ಆಸ್ಟಿಯೋ ಆರ್ಥರೈಟಿಸಲ್ಲಿ ನಾನು ಹೇಳ್ತಾ ಇದ್ದೆ ದೊಡ್ಡ ಮೂಳೆಗಳಲ್ಲಿ ಈ ಸಮಸ್ಯೆ ಕಾಡ್ತಾ ಇದೆ. ರುಮೆಟೆಡ್ ಆರ್ಥರೈಟಿಸಲ್ಲಿ ಹೇಳ್ತಾ ಇದ್ದೆ ಈ ಒಂದು ಫಿಂಗರ್ ಜಾಯಿಂಟ್ಸ್ ಅಂದರೆ ಚಿಕ್ಕ ಚಿಕ್ಕ ಜಾಯಿಂಟ್ಸ್ಗಳೇನಿದೆ ಎಲ್ಲ ಕಡೆ ಇಫೆಕ್ಟ್ ಮಾಡ್ತಾ ಇದೆ. ಅದೇ ಥರ ಗೌಟಿ ಆರ್ಥರೈಟಿಸಲ್ಲಿ ನೋಡೋದಾಗಿದ್ದರೆ ಕಾಲಿನ ಹೆಬ್ಬೆರಳಿನ ಮೂಲಕ ಈ ಸಮಸ್ಯೆ ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ಕಾಲಿನ ಹೆಬ್ಬೆರಳಲ್ಲಿ ಒಂದು ಜಾಯಿಂಟಲ್ಲಿ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ, ಅಂದರೆ ಊತ ಅನ್ನೋದು ಕಾಣಿಸೋಕ್ಕೆ ಶುರು ಆಗೋದು. ಆ ಊತದ ಜೊತೆಗೆ ಆ ಒಂದು ಪಾರ್ಟು ರೆಡ್ ಆಗೋಕ್ಕೆ ಶುರು ಆಗಿಬಿಡುತ್ತೆ. ಆ ಜಾಯಿಂಟಲ್ಲಿ ಮೂಮೆಂಟ್ ಅನ್ನೋದು ಕಮ್ಮಿ ಆಗೋಕ್ಕೆ ಶುರು ಆಗಿಬಿಡುತ್ತೆ.
ನೋವು ಅನ್ನೋದು ತುಂಬಾ ಜಾಸ್ತಿ ಬೆಳ್ಕೊಳ್ಳೋದಕ್ಕೂ ಶುರುವಾಗ್ತಾ ಬರುತ್ತೆ. ಸೊ ಈ ರೀತಿ ಈ ಒಂದು ಗೌಟಿ ಆರ್ಥ್ರೈಟಿಸಲ್ಲಿ ಕಾಡ್ತಕ್ಕಂಥ ಸಮಸ್ಯೆಗಳು ನಾವು ನೋಡ್ತಾ ಇದ್ದೀವಿ. ಸೊ ಅದನ್ನು ಡಯಾಗ್ನೋಸ್ ಮಾಡೋದಕ್ಕೆ ಅದರದ್ದೇ ಆದ ಒಂದಿಷ್ಟು ಪರೀಕ್ಷೆಗಳು ನಾವಿಲ್ಲಿ ನೋಡೋದಾಗಿದ್ದರೆ, ಒಂದು ರಕ್ತ ಪರೀಕ್ಷೆಯ ಮೂಲಕ ಯೂರಿಕ್ ಆ್ಯಸಿಡ್ ಅಂಶದಲ್ಲಿ ಏನು ವ್ಯತ್ಯಾಸಗಳಾಗಿದೆ ಅದನ್ನು ತಿಳ್ಕೊಂಡಾಗ ಈ ಒಂದು ಕಾಯಿಲೆನ ಡಯಾಗ್ನೋಸ್ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಇದೆ. ಅದು ಬಿಟ್ಟರೆ 4ನೇದಾಗಿ ಕಾಡ್ತಕ್ಕಂಥ ಒಂದು ಆರ್ಥ್ರೈಟಿಸ್ ನೋಡೋದಾಗಿದ್ದರೆ ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅನ್ನೋದು ಇದನ್ನು ಕೂಡ ನಾವು ಆಟೋ ಇಮ್ಯೂನ್ ಡಿಸೀಸಸಲ್ಲೇ ನೋಡ್ತಾ ಇದ್ದೀವಿ. ಒಂದು ಸೋರಿಯಾಸಿಸ್ ಅನ್ನೋ ಒಂದು ಸ್ಕಿನ್ ಸಮಸ್ಯೆ ಮೂಲಕ ಈ ಒಂದು ಕಾಯಿಲೆ ಹುಟ್ಕೊಳ್ತಾ ಇದೆ. ಆ ಒಂದು ಸ್ಕಿನ್ ಸಮಸ್ಯೆ ಅನ್ನೋದು ಸ್ಟಾರ್ಟ್ ಆದಾಗ ಎಷ್ಟೋ ಜನ ಈಗ ಸ್ಕಿನ್ ಸಮಸ್ಯೆ ಅಂದ ಕೂಡಲೇ ನಾವು ಏನು ಮಾಡ್ತೀವಿ, ಮೇಲ್ಗಡೆ ಆಯಿಂಟ್ಮೆಂಟ್ ಹಚ್ಚೋದು, ಸ್ವಲ್ಪ ಮಟ್ಟಿಗೆ ಆಯಿಲ್ಗಳನ್ನು ಯೂಸ್ ಮಾಡೋದು. ಆ ಥರ ಆ ಮೇಲ್ಮಟ್ಟಲ್ಲೇ ಯಾವಾಗ ಟ್ರೀಟ್ಮೆಂಟ್ ತೊಗೊಂಡು ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾ ಇದ್ದೀವಿ. ಆ ನೆಗ್ಲೆಕ್ಟ್ ಮಾಡ್ತಾ ಹೋದಷ್ಟು ಏನಾಗ್ಬಿಡುತ್ತೆ, ಒಳಗಡೆ ದಿನೇ ದಿನೇ ಆ ಕಾಯಿಲೆ ಅನ್ನೋದು ಬೆಳ್ಕೊಂಡು ಹೋಗ್ತಾನೇ ಇದೆ. ಯಾವಾಗ ಆ ಕಾಯಿಲೆ ದಿನೇ ದಿನೇ ಬೆಳ್ಕೊಂಡು ಹೋಗೋಕ್ಕೆ ಶುರು ಮಾಡಿಬಿಡುತ್ತೆ, ಅದೇ ಒಂದು ಸಮಸ್ಯೆ ಒಳಮಟ್ಟಲ್ಲಿ ಮೂಳೆಗಳಿಗೂ ಕೂಡ ಹರಡೋದಕ್ಕೆ ಶುರು ಆಗ್ತಾ ಇದೆ. ಆವಾಗ ಮೂಳೆಗಳು ಅಲ್ಲಿ ಇನ್ವಾಲ್ವ್ ಆಗೋಕ್ಕೆ ಶುರು ಆಗ್ತಾ ಇದೆ. ಆ ಒಂದು ಜಾಯಿಂಟ್ಸಲ್ಲೂ ಕೂಡ ಅದ್ರ ಮೂಲಕ ನೋವು ಅನ್ನೋದು ಪೇಷಂಟಲ್ಲಿ ಅನುಭವಿಸ್ತಾ ಇರೋದು ನೋಡ್ತಾ ಇದ್ದೀವಿ. ಆ ಒಂದು ಕಂಡೀಷನ್ನೇ ನಾವು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತಾ ಇದ್ದೀವಿ. ಇದನ್ನು 4ನೇ ಕಂಡೀಷನ್ ನೋಡ್ತಾ ಇರೋದು. 5ನೇದಾಗಿ ಮೋಸ್ಟ್ ಕಾಮನ್ ಆಗಿ ಈ ಒಂದು 3ರಿಂದ 4 ವರ್ಷದಲ್ಲಿ ಕಾಮನ್ ಆಗಿ ಸಫರ್ ಆಗ್ತಾ ಇರೋದು ಒಂದು ಆರ್ಥ್ರೈಟಿಸ್ ಅಂದರೆ ಈ ಒಂದು ವೈರಲ್ ಆರ್ಥ್ರೈಟಿಸ್ ಅಂತ ಹೇಳ್ಬೋದು, ಅಥವಾ ಚಿಕನ್ ಗುನ್ನೆ ಅಂತ ಹೇಳ್ಬೋದು. ತುಂಬಾ ಕಾಮನ್ ಆಗಿ ಸಫರ್ ಆಗ್ತಾ ಇದ್ದಾರೆ. ಏನಿದು ಚಿಕನ್ ಗುನ್ನೆ ಅಥವಾ ವೈರಲ್ ಆರ್ಥ್ರೈಟಿಸ್ ನೋಡೋದಾಗಿದ್ದರೆ, ರಕ್ತದಲ್ಲಿ ಇನ್ಫೆಕ್ಷನ್ ಆಗೋ ಮೂಲಕ ಈ ಒಂದು ಸಮಸ್ಯೆ ಅನ್ನೋದು ಎದುರಿಸ್ತಾ ಇರೋದು ಪೇಷಂಟಲ್ಲಿ ನೋಡ್ತಾ ಇದ್ದೀವಿ. ರಕ್ತದಲ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ ಅಂದಾಗ ಇನಿಷಿಯಲಿನೇ ಈ ಒಂದು ಜಾಯಿಂಟ್ಸಲ್ಲಿ ನೋವು ಅನ್ನೋದು ಕಾಡ್ತಾ ಇಲ್ಲ. ಫಸ್ಟು ಈ ಒಂದು ವೈರಲ್ ಫೀವರ್ ಅಂತ ಹೇಳ್ತೀವಿ, ಅಂದರೆ ಜ್ವರ, ಕೆಮ್ಮು, ನೆಗಡಿ ಈ ಥರ ಒಂದಿಷ್ಟು ಲಕ್ಷಣಗಳು ಕಾಡೋದಕ್ಕೆ ಶುರು ಆಗಿಬಿಡುತ್ತೆ. ಆ ಒಂದು ಲಕ್ಷಣಗಳು ಕಾಣಿಸಾದ್ಮೇಲೆ ಒಂದು ವಾರ ಅಥವಾ 15 ದಿನಗಳಾದಮೇಲೆ ಸ್ಲೋ ಆಗಿ ಜಾಯಿಂಟ್ಸಲ್ಲೂ ಕೂಡ ನೋವು ಅನ್ನೋದು ಶುರು ಆಗ್ತಾ ಬರೋದು. ಅದ್ರ ಮೂಲಕ ಬರ್ತಕ್ಕಂಥ ಒಂದು ಸಮಸ್ಯೆನೇ ಈ ಒಂದು ವೈರಲ್ ಆರ್ಥ್ರೈಟಿಸ್ ಅಂತ ತಿಳಿಸ್ಬೋದು. ಈ ಎಲ್ಲದರ ಜೊತೆಗೆ ಇನ್ನೊಂದು ಕಾಮನ್ ಆಗಿ ಸಫರ್ ಆಗ್ತಾ ಇರೋದು ಆಂಕಲೈಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ತೀವಿ, ಅಥವಾ ಸ್ಯಾಕ್ರೋ ಇಲಿಯಾಕ್ ಆರ್ಥ್ರೈಟಿಸ್ ಅಂತ ಕೂಡ ಹೇಳ್ತಾ ಬರ್ಬೋದು. ಜನರಲಿ ಈ ಒಂದು ದೇಹನ ನಾರ್ಮಲ್ ಆಗಿ ರಚನೆ ಆಗ್ತಕ್ಕಂಥದ್ದು ಒಂದು ಜಾಯಿಂಟ್ಸ್ಗಳಲ್ಲಿ ನೋಡೋದಾಗಿದ್ದರೆ, ಈ ಒಂದು ಕತ್ತಿಂದ ಕೆಳಗಡೆ ಭಾಗದವರೆಗೂ 33 ಮೂಳೆಗಳಿದೆ. ಅದನ್ನೇ ನಾವು ಸ್ಪೈನಲ್ ಕಾರ್ಡ್ ಅಂತ ಕೂಡ ಹೇಳ್ತಾ ಇರ್ತೀವಿ, ವರ್ಟಿಬ್ರಲ್ ಕಾಲಮ್ ಅಂತ ಹೇಳ್ಬೋದು. ಈ ಒಂದು ಕತ್ತಿಂದ ಕೆಳಭಾಗದಲ್ಲಿ 33 ಮೂಳೆಗಳೇನಿದೆ, ಪ್ರತಿಯೊಂದು ಮೂಳೆಗಳ ಮಧ್ಯೆ ಗ್ಯಾಪ್ ಅನ್ನೋದಿರುತ್ತೆ. ಆ ಒಂದು ಗ್ಯಾಪ್ಗಳ ಮಧ್ಯೆಯಿಂದನೇ ನರಗಳು ಪಾಸಾಗಿರೋದು. ಈಗ ಅದೇ ನರಗಳು ಪ್ರತಿಯೊಂದು ದೇಹದ ಭಾಗಕ್ಕೂ ಸಪ್ಲೈ ಆಗಿರೋದು. ಆ ಒಂದು ನರಗಳ ಮೂಲಕನೇ ನಮ್ಮ ದೇಹದಲ್ಲಿ ಪ್ರತಿಯೊಂದು ಫಂಕ್ಷನ್ ಅದು ನಾರ್ಮಲ್ ಆಗಿ ನಡೀತಾ ಇರೋದು ನೋಡ್ತಾ ಇದ್ದೀವಿ. ಯಾವಾಗ ಅದೇ ಒಂದು ಮೂಳೆಗಳ ಮೇಲೆ ಒತ್ತಡ ಬೀಳ್ತಾ ಇದೆ, ಅದರಲ್ಲಿ ಫಂಕ್ಷನಿಂಗಲ್ಲಿ ವ್ಯತ್ಯಾಸ ಅನ್ನೋದು ಕಾಡ್ತಾ ಇದೆ. ಅದ್ರ ಮೂಲಕ ಕೂಡ ಎಷ್ಟೋ ಜನ ಒಂದಿಷ್ಟು ಕಾಯಿಲೆಗಳಿಗೆ ತುತ್ತಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಆ ರೀತಿ ಒಂದಿಷ್ಟು ಕಾಯಿಲೆಗಳಲ್ಲಿ ನೋಡೋದಾಗಿದ್ದರೆ, ಒಂದು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ಬೋದು, 2ನೇದಾಗಿ ಬಂದುಬಿಟ್ಟು ಲಂಬಾರ್ ಸ್ಪಾಂಡಿಲೈಟಿಸ್ ಅಂತ ಹೇಳ್ಬೋದು, ಅದೇ ಥರ 3ನೇದಾಗಿ ಈ ಒಂದು ಆಂಕಲೈಸಿಂಗ್ ಸ್ಪಾಂಡಿಲೈಟಿಸ್ ಅಂತ ಕೂಡ ಹೇಳ್ಬೋದು. ಈ ಒಂದು ಕಾಯಿಲೆಗಳು ಈ ಒಂದು ಜಾಗದಲ್ಲಿ ತುಂಬಾ ಕಾಮನ್ ಆಗಿ ಸಫರ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಇವೆಲ್ಲ ಈ ಒಂದು ಕಾಯಿಲೆಯಲ್ಲಿ ನೋಡ್ತಕ್ಕಂಥ ವಿಧಗಳಾಗಿರ್ಬೋದು. ಇಷ್ಟು ವಿಧಗಳಿಂದ ಎಷ್ಟೋ ಜನ ಪೇಷಂಟ್ ಸಫರ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಹಾಗಿದ್ದಾಗ ಯಾವೊಂದು ವಿಧದಿಂದ ಸಫರ್ ಆಗ್ತಾ ಇದ್ದಾರೆ ಪೇಷಂಟ್ಸ್ ಅನ್ನೋದು ಫಸ್ಟು ಡಯಾಗ್ನೋಸ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಇದೆ. ಅದರ ಜೊತೆಗೆ ನೀವೊಂದು ಪ್ರಶ್ನೆ ಕೇಳ್ತಾ ಇದ್ದರೆ, ಇದಕ್ಕೆ ಆಪ್ರೇಷನ್ನೇ ಬೇಕಾ ಅಥವಾ ಮೆಡಿಸಿನ್ಸಿಂದನೂ ಸರಿಪಡಿಸ್ಬೋದಾ? ಈ ಒಂದು ಟ್ರೀಟ್ಮೆಂಟ್ ವೈಸ್ ನೋಡೋದಾಗಿದ್ದರೆ ಹೋಮಿಯೋಪತಿಯಲ್ಲಿ ಮೇನ್ಲಿ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಯಾವುದೇ ರೀತಿ ಆಪ್ರೇಷನ್ ಒಂದು ಇಲ್ಲದೇ ಮೆಡಿಸಿನ್ಸ್ನ ಮೂಲಕ ಈ ಒಂದು ಕಾಯಿಲೆನ ಯಾವ ರೀತಿ ಸರಿಪಡಿಸ್ಬೋದು. ವೀಕ್ಷಕರ ಕಡೆಯಿಂದ ಒಂದು ಕಾಲ್ ಇದೆ, ತಗೊಳ್ಳೋಣ ಡಾಕ್ಟರ್. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ ಮೇಡಮ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಚೆನ್ನಾಗಿದೆ ಮೇಡಮ್, ತುಂಬ ಖುಷಿ ಆಯಿತು ಮೇಡಮ್ ನಿಮ್ಮ ಕಾರ್ಯಕ್ರಮದಲ್ಲಿ ನೋಡಿ, ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಡಾಕ್ಟರ್ ಹತ್ರ ಮಾತಾಡಬೇಕಿತ್ತು. ಖಂಡಿತ ಮಾತಾಡಲೇಬೇಕು. ನಿಮ್ದು ಏನೇ ಪ್ರಶ್ನೆಗಳಿದ್ರು ಅವ್ರ ಹತ್ರ ಕ್ಲಿಯರ್ ಮಾಡ್ಕೊಳ್ಳಿ. ನಿಮ್ಮ ಸಮಸ್ಯೆಗಳು ಆದಷ್ಟು ಬೇಗ ಕ್ಲಿಯರ್ ಆಗಲಿ, ಗುಣಮುಖರಾಗಿ ಅಂತ. ಓಕೆ, ನಿಮ್ಮ ಹೆಸರು ಗೊತ್ತಾಗಲಿಲ್ಲ? ನವೀನ್ ಅಂತ ಹೇಳಿ ಮೇಡಮ್. ನವೀನ್ ಹುಬ್ಳಿಯಿಂದ ಕಾಲ್ ಮಾಡ್ತಾರೆ. ಹೌದಾ ನವೀನ್? ಓಕೆ, ಮಾತಾಡಿ ನವೀನ್ ಡಾಕ್ಟರ್ ಹತ್ರ. ಹಲೋ. ಹಲೋ ನಮಸ್ತೆ ನವೀನ್ ಅವರೇ. ಸರ್ ನಮಸ್ತೆ. ನವೀನ್ ಅವರೇ, ಹೇಳಿ, ಏನು ಸಮಸ್ಯೆ ಆಗಿತ್ತು? ಸರ್ ನನಗೆ ಬೆನ್ನು ನೋವು ಮತ್ತೆ ಬೆರಳುಗಳಲ್ಲಿ ನೋವು ಬರ್ತಾ ಇದೆ. ಓಕೆ, ಬೆನ್ನು ನೋವು ಯಾವಾಗಿಂದ ಇದೆ ಈ ಸಮಸ್ಯೆ? ಸರ್ ಇದು ಒಂದು 2 ವರ್ಷದಿಂದ ಇದೆ ಸರ್ ನನಗೆ. ಓಕೆ, 2 ವರ್ಷ ಆಗಿದೆ. ಓಕೆ, ನಿಮ್ಮ ವಯಸ್ಸು ಎಷ್ಟೀಗ? 25 ವರ್ಷ ಸರ್ ಈಗ ವಯಸ್ಸು.
ಓಕೆ, 25 ವರ್ಷ. ಸೊ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಈಗ ನೋವು? ಇದು ನಿಯರ್ ಬೈ 2 ವರ್ಷದಿಂದ ಇದೆ ಸರ್. ಓಕೆ, ಈಗ ಸೊಂಟದಲ್ಲಿ ಮಾತ್ರ ನೋವು ಇದೆನಾ? ಅದ್ರ ಜೊತೆಗೆ ಕಾಲಲ್ಲಿ ಎಳ್ತಾ ಬರೋದು, ಸ್ವಲ್ಪ ನಿಶಕ್ತಿ ಅನ್ಸೋದು? ಕಾಲಲ್ಲಿ ಬೆರಳುಗಳಲ್ಲಿ ನೋವಿದೆ ಸರ್, ಮತ್ತೆ ಕೈ ಬೆರಳುಗಳಲ್ಲಿ ನೋವಿದೆ. ಓಕೆ. ಸೊ ನನಗೆ ಸ್ಮೋಕಿಂಗು ಮತ್ತೆ ಒಂದು ಸ್ವಲ್ಪ ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇದೆ. ಓಕೆ ಬಸ್ ಒಂದು ನೋಡಿ, ಈಗ ಹಿಂದ್ಗಡೆ ಬೆನ್ನಲ್ಲಿ ಈ ಒಂದು ಮೂಳೆಗಳ ರಚನೆ ನೋಡೋದಾಗಿದ್ರೆ, ಸೊ ಕತ್ತಿಂದ ಕೆಳಗಡೆ ಕೂತ್ಕೊಳ್ಳೋ ಭಾಗದವರೆಗೂ ಟೋಟಲ್ ಆಗಿ 33 ಮೂಳೆಗಳಿದೆ ಇಲ್ಲಿ. ಸೊ ಪ್ರತಿಯೊಂದು ಮೂಳೆಗಳ ಮಧ್ಯೆ ಗ್ಯಾಪ್ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಒಂದು ಗ್ಯಾಪ್ಗಳ ಮಧ್ಯದಿಂದನೇ ಈ ಒಂದು ನರಗಳು ಪಾಸ್ ಆಗಿರೋದು. ಸೊ ಅದೇ ನರಗಳು 2 ಕೈಗಳಿಗೆ, 2 ಕಾಲಿಗೆ ಮತ್ತು ತಲೆಭಾಗಕ್ಕೂ ಕೂಡ ಸಪ್ಲೈ ಆಗಿರುತ್ತೆ. ಯಾವಾಗ ಇದೇ ಒಂದು ಸೊಂಟ ಭಾಗದಲ್ಲಿ ಆ ಒಂದು ನೋವು ಕಾಣಿಸ್ತಾ ಇದೆ ಅಂದರೆ, ಮೇನ್ಲಿ ಆ ಒಂದು ನರಗಳ ಮೇಲೆ ಯಾವಾಗ ಒತ್ತಡ ಅನ್ನೋದು ಬೀಳಕ್ಕೆ ಶುರು ಆಗ್ತಾ ಇದೆ, ಅದ್ರ ಮೂಲಕ ಈ ನೋವು ಅನ್ನೋದು ಕಾಣಿಸ್ಕೆ ಶುರು ಆಗ್ತಾ ಇರುತ್ತೆ. ಸೊ ಯಾವಾಗ ಆ ಒಂದು ನೋವು ಬರ್ತಾ ಇದೆ, ಅದನ್ನು ಯಾವಾಗ ನಾವು ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂದರೆ, ಮೇಲ್ಗಡೆ ನೋವು ಬರ್ತಾ ಇದೆ ಅದಕ್ಕೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋದು ಅಥವಾ ನೋವಿನ ಮಾತ್ರೆ ತೊಗೊಂಡು ಅದನ್ನು ಮೇಲ್ಗಡೆಯಿಂದನೇ ಮುಚ್ಚಾಕಕ್ಕೆ ಶುರು ಮಾಡ್ತೀವಿ. ಒಳಗಡೆ ಹಾಗೆ ಅದನ್ನು ಬಿಡ್ತಾ ಬಂದಲ್ಲಿ ಏನಾಗ್ಬಿಡುತ್ತೆ, ಅದೇ ಒಂದು ನರಗಳು ದಿನೇ ದಿನೇ ಅದ್ರ ಫಂಕ್ಷನ್ ಅನ್ನೋದು ಕಮ್ಮಿ ಮಾಡೋದಕ್ಕೆ ಶುರು ಮಾಡ್ತಾ ಬರೋದು. ಯಾವಾಗ ನರಗಳು ಅದ್ರ ಶಕ್ತಿ ಕಳ್ಕೊಳ್ತಾ ಇದೆ, ದಿನೇ ದಿನೇ ಅದ್ರ ಫಂಕ್ಷನು ಕಮ್ಮಿ ಆಗ್ತಾ ಇದೆ ಅಂದಾಗ, ಅದೇ ನರಗಳು ಎಲ್ಲೆಲ್ಲಿ ಪಾಸ್ ಆಗಿದೆ ಎಲ್ಲ ಕಡೆ ಈ ಒಂದು ರಕ್ತ ಸಂಚಾರದಲ್ಲೂ ಕೂಡ ವ್ಯತ್ಯಾಸ ಕಾಣಿಸೋಕ್ಕೆ ಶುರು ಆಗೋದು. ಯಾವಾಗ ಟೈಮ್ಗೆ ನಮ್ಮ ದೇಹದಲ್ಲಿರೋ ಪಾರ್ಟ್ಸ್ಗಳಿಗೆ ರಕ್ತ ಸಂಚಾರ ಎಷ್ಟರ ಮಟ್ಟಿಗೆ ಆಗಬೇಕು, ಆ ರಕ್ತ ಸಂಚಾರನೇ ಆಗ್ತಾ ಇಲ್ಲ ಅಂದಾಗ, ಅದೇ ರೀತಿ ಆ ನೋವು ಎಕ್ಸ್ಟೆಂಡ್ ಆಗೋದಕ್ಕೂ ಶುರು ಆಗಿಬಿಡುತ್ತೆ, ಅಂದರೆ ರೇಡಿಯೇಟ್ ಆಗ್ತಾ ಬರುತ್ತೆ. ಇದೇ ಒಂದು ಕೈಗಳಲ್ಲಿ, ಕಾಲುಗಳಲ್ಲಿ, ಈ ಒಂದು ಬೆರಳುಗಳಲ್ಲೂ ಕೂಡ ನೋವು ಅನ್ನೋದು ಅನುಭವಿಸೋದಕ್ಕೆ ಶುರು ಮಾಡ್ತಾ ಬರ್ತೀವಿ. ನಮ್ಮ ಹೋಮಿಯೋಪತಿಗೆ ಒಂದು ಸಲ ಬಂದು ಭೇಟಿಯಾದಲ್ಲಿ ಆ ಪ್ರೆಸೆಂಟ್ ಕಂಡೀಷನ್ ಯಾವ ರೀತಿ ಇದೆ ಈಗ, ಮತ್ತು ಯಾವೊಂದು ಸ್ಟೇಜ್ವರೆಗೂ ಹಂತದವರೆಗೂ ಆ ಕಾಯಿಲೆ ಬೆಳ್ಕೊಂಡಿದೆ ಅನ್ನೋದು ನೋಡ್ಕೊಂಡ್ಬಿಟ್ಟು ಸೂಕ್ತವಾದ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತೀವಿ ಅಂತ ತಿಳಿಸ್ಬೋದು. ನೋಡಿ, ನಮಸ್ತೆ ನವೀನ್ ಅವರೇ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಯಾವುದೇ ಒಬ್ಬ ಪೇಷಂಟ್ ಮೊದಲನೇ ಹಂತದಲ್ಲೇ ಬಂದಾಗ ನೀವು ಸರ್ಜರಿನ ಪೋಸ್ಟ್ಪೋನ್ ಮಾಡಿ ಅಥವಾ ಅವಾಯ್ಡ್ ಮಾಡಿ ನೀವು ಅದಕ್ಕೆ ಮೆಡಿಷನ್ಸ್ನ ಕೊಡ್ಬೋದು. ನಿಜವಾಗ್ಲೂ ಪೇಷಂಟ್ ಅದನ್ನು ನೆಗ್ಲೆಕ್ಟ್ ಮಾಡಿ ತುಂಬ ಕಾಯಿಲೆ ಹೆಚ್ಚಾಗೋವರೆಗೂ ಅವ್ರು ವೇಟ್ ಮಾಡ್ಕೊಂಡು ಬಂದಾಗ, ಸೊ ಯಾವ ಸರ್ಜರಿನೂ ಕೂಡ ಸಹಾಯಕ್ಕೆ ಬರಲ್ಲ, ಯಾವ ಮೆಡಿಷನ್ಸ್ ಕೂಡ ಸಹಾಯಕ್ಕೆ ಬರಲ್ಲ ಅನ್ನೋದು ಸಹಜವಾಗಿ ವೀಕ್ಷಕರಿಗೆ ಗೊತ್ತಾಗಬೇಕಾಗಿರುವಂಥ ವಿಚಾರ. ನಿಜವಾಗ್ಲೂ. ಯಾಕಂದರೆ ಒಂದು ಕಾಯಿಲೆ ಅನ್ನೋದು ಹುಟ್ಕೊಂಡಿದೆ, ಅದರಿಂದ ಸಮಸ್ಯೆಗಳಾಗ್ತಾ ಇದೆ ಅಂದಾಗ, ಸೊ ನೀವು ಹೇಳಿರೋ ಪ್ರಕಾರ ಅರ್ಲಿಯರ್ ಸ್ಟೇಜಲ್ಲೇ ಅದಕ್ಕೆ ಟ್ರೀಟ್ಮೆಂಟ್ ಪಡ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಸೊ ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂದಾಗ ಅದರಿಂದ ಕಾಂಪ್ಲಿಕೇಶನ್ಸ್ ಅನ್ನೋದು ಎದುರಿಸಲೇಬೇಕಾಗತ್ತೆ. ಸೊ ಈ ರೀತಿ ಒಂದು ಕಾಂಪ್ಲಿಕೇಶನ್ಸ್ ಆಗಿರ್ಬೋದು, ಟ್ರೀಟ್ಮೆಂಟ್ ವೈಸ್ ಆಗಿರ್ಬೋದು, ಹೋಮಿಯೋಪತಿಕ್ ವೈಸ್ ನೋಡೋದಾಗಿದ್ರೆ, ಎಸ್ಪೆಷಲಿ ನಮ್ಮ ಈ ಒಂದು ಹೋಮಿಯೋಪತಿ ಏನಿದೆ, ಇಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ನ್ಯಾನೋ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಸೊ ಅಂದರೆ ನ್ಯಾನೋ ಅಂದರೆ ಒಂದು ಮೈನ್ಯೂಟ್ ಡೋಸೇಜಿಂದ ಸೊ ಅವರ ದೇಹಕ್ಕೆ ಅನುಗುಣವಾಗಿ ಸೊ ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇರೋದು. ಈಗ ಒಂದು ಆರ್ಥ್ರೈಟಿಸಿಂದ ಸಫರ್ ಆಗ್ತಾ ಇದ್ದಾರೆ ಪೇಷಂಟ್ ಅಂದಾಗ, ಪ್ರತಿಯೊಬ್ಬರಿಗೂ ಒಂದೇ ಮೆಡಿಸಿನ್ಸ್ ಕೊಟ್ಟಾಗ ಅದರಿಂದ ಸರಿ ಹೊಂದುತ್ತೆ ಅಂತಲ್ಲ. ಈಗ ಎಕ್ಸಾಂಪಲ್, ಜ್ವರ ಬಂದಿದೆ, ಒಂದು ಪ್ಯಾರಾಸಿಟಮಲ್ ತೊಗೊಂಡ್ರೆ ಕಮ್ಮಿ ಆಗುತ್ತೆ, ಪ್ರತಿಯೊಬ್ಬರು ಅದೇ ಟ್ಯಾಬ್ಲೆಟ್ ತೊಗೋತಾ ಇದ್ದಾರೆ, ಕಮ್ಮಿನೂ ಆಗ್ತಾ ಇದೆ. ಅದೇ ಥರ ಹೋಮಿಯೋಪತಿಯಲ್ಲಿ ಈಗ ನೋವು ಬಂದಿದೆ ಅಂತ ಎಲ್ಲರಿಗೂ ನೋವಿನ ಮಾತ್ರೆಗಳು ಕೊಡ್ತಾ ಇದ್ದೀವಿ, ಆ ಥರ ಇರೋದಿಲ್ಲ. ಸೊ ಹೋಮಿಯೋಪತಿಕ್ ವೈಸ್ ಟ್ರೀಟ್ಮೆಂಟಲ್ಲಿ ನೋಡೋದಾಗಿದ್ದರೆ ಇಂಡಿವಿಜುವಲ್ ಪರ್ಸನ್ ವೈಸ್ ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇರೋದು. ಅವರ ದೇಹಕ್ಕೆ ಯಾವ ರೀತಿ ಮೆಡಿಸಿನ್ಸ್ ಅನ್ನೋದು ಸೂಟ್ ಆಗುತ್ತೆ, ಅದರ ಜೊತೆಗೆ ಅವರ ದೇಹದಲ್ಲಿ ಯಾವ ರೀತಿ ಚೇಂಜಸ್ಗಳು ಆಗ್ತಾ ಇದೆ ಮೆಡಿಸಿನ್ಸ್ ಕೊಟ್ಟಾದಮೇಲೆ, ಅದ್ರ ಪ್ರಕಾರ ಮೆಡಿಸಿನ್ಸಲ್ಲಿ ವ್ಯತ್ಯಾಸಗಳು ಮಾಡ್ತಾ ಬಂದಲ್ಲಿ ಆ ಒಂದು ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರೋಕ್ಕೂ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಆ ಒಂದು ಲೈನ್ ಆಫ್ ಟ್ರೀಟ್ಮೆಂಟ್ ಈ ಒಂದು ನಮ್ಮ ಹೋಮಿಯೋಪತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಒಂದು ಟ್ರೀಟ್ಮೆಂಟ್ ಜೊತೆಗೆ ಈಗ ಒಂದು 70-80% ನಾನು ಟ್ರೀಟ್ಮೆಂಟಿಂದ ಹೆಲ್ಪ್ ಮಾಡ್ತಾ ಬರ್ಬೋದು. ಮಿಕ್ಕಿರೋ ಒಂದು 15-20% ಏನಿರುತ್ತೆ ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ಮುಖ್ಯ ಆಗ್ತಾ ಬರುತ್ತೆ. ಆ ಥರ ಮ್ಯಾನೇಜ್ಮೆಂಟ್ ವೈಸ್ ನೋಡೋದಾಗಿದ್ದರೆ, ಆರ್ಥ್ರೈಟಿಸಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಕ್ಯಾಲ್ಶಿಯಂ ಮತ್ತು ವಿಟಮಿನ್ D3 ಅಂದಾಗ, ಕ್ಯಾಲ್ಶಿಯಂ ರಿಚ್ ಕಂಟೆಂಟ್ ಇರೋ ಈ ಒಂದು ಫುಡ್ ಹ್ಯಾಬಿಟ್ಸ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದರಲ್ಲೂ ಈ ಒಂದು ಮಿಲ್ಕ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಹಾಲು, ಮೊಟ್ಟೆ ಅಥವಾ ಈ ಒಂದು ಮಿಲ್ಕ್ ಪ್ರಾಡಕ್ಟ್ಸಲ್ಲಿ ಏನೇನು ಬರ್ತಾ ಇದೆ ಅದನ್ನು ರೆಗ್ಯುಲರಾಗಿ ಕನ್ಸ್ಯೂಮ್ ಮಾಡ್ತಾ ಬರೋದು, ಫ್ರೂಟ್ಸ್ಗಳನ್ನು ರೆಗ್ಯುಲರಾಗಿ ತೊಗೊಳ್ತಾ ಬರೋದು. ಯಾಕಂದರೆ ಇಮ್ಯೂನ್ ಸಿಸ್ಟಮ್ ಇನ್ವಾಲ್ವ್ಮೆಂಟಿಂದ ಕೂಡ ಇಲ್ಲಿ ಕಾಯಿಲೆ ಹುಟ್ಕೊಳ್ತಾ ಇದೆ. ಸೊ ನಮ್ಮ ಇಮ್ಯೂನ್ ಸಿಸ್ಟಮೇ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ ಅಂದಾಗ ಆದಷ್ಟು ಈ ಒಂದು ಸಿಟ್ರಿಕ್ ಆ್ಯಸಿಡ್ ಕಂಟೆಂಟ್ ಇರೋ ಫ್ರೂಟ್ಸ್ಗಳು ತುಂಬಾ ಹೆಲ್ಪ್ ಆಗ್ತಾ ಇರುತ್ತೆ. ಲೈಕ್ ಆರೆಂಜ್ ಆಗಿರ್ಬೋದು ಅಥವಾ ಈ ಒಂದು ದಾಳಿಂಬ್ರ ಆಗಿರ್ಬೋದು. ಸೊ ಈ ಥರ ಫ್ರೂಟ್ಸ್ಗಳನ್ನು ತಗೊಳ್ತಾ ಬರೋದು ಅಥವಾ ಲೆಮನ್ ಆಗಿರ್ಬೋದು. ಸೊ ಇದನ್ನು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತಾ ಬಂದಲ್ಲಿ ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ನ ನಾವು ಬೆಳೆಸೋದಕ್ಕೂ ಹೆಲ್ಪ್ ಆಗ್ತಾ ಇರುತ್ತೆ. ಈ ರೀತಿ ಒಂದು ಸಮಸ್ಯೆಗಳು ಏನು ಬರ್ತಾ ಇದೆ ಅದರಿಂದ ದೂರ ಇರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರುತ್ತೆ. ಅದರ ಜೊತೆಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಷ್ಟೇ ಮುಖ್ಯ ಆಗುತ್ತೆ. ಎಸ್ಪೆಷಲಿ ಈ ಒಂದು ಸರ್ವೈಕಲ್ ಅಥವಾ ಲಂಬರ್ ಸ್ಪಾಂಡಿಲೈಟಿಸಲ್ಲಿ ಏನಾಗ್ತಾ ಇದೆ, ಸೊಂಟ ನೋವು ಬಂತು,
ಕತ್ತು ನೋವು ಬರ್ತಾ ಇದೆ, ಅದೇ ಕತ್ತು ನೋವಿಂದ ಕೈಗಳಲ್ಲಿ ಜೋಮ್ ಬರ್ತಾ ಇದೆ, ಎಳೆತ ಬರ್ತಾ ಇದೆ, ನಿಶಕ್ತಿ ಅನ್ನಿಸ್ತಾ ಇದೆ, ಇವೆಲ್ಲ ಸಮಸ್ಯೆಗಳನ್ನು ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು. ಅದರಿಂದ ಅವಾಯ್ಡ್ ಮಾಡಬೇಕು ಅಂದರೆ ರೆಗ್ಯುಲರ್ ಆಗಿ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಇಟ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಮೋರ್ ದೆನ್ 8 ಅವರ್ಸ್ ಅಥವಾ 10 ಅವರ್ಸ್ ಒಂದೇ ಜಾಗದಲ್ಲಿ ಕೂತ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ, ಅಥವಾ ಕಂಟಿನ್ಯೂಸ್ ಆಗಿ ಈಗ ಡ್ರೈವರ್ಸ್ ಏನು ಮಾಡ್ತಿರ್ತಾರೆ, ಕಂಟಿನ್ಯೂಸ್ ಆಗಿ ಡ್ರೈವಿಂಗ್ ಮಾಡ್ಕೊಂಡಿರ್ತಾರೆ. ಆ ಥರ ಇದ್ದಾಗ ಕಂಟಿನ್ಯೂಸ್ ಆಗಿ ಈ ಒಂದು ಜಾಯಿಂಟ್ಸಲ್ಲಿ ಪ್ರೆಷರ್ ಏನು ಬೀಳ್ತಾ ಇದೆ ಅದರಿಂದ ಹೊರ ಬರಬೇಕು ಅಂದಲ್ಲಿ ಈ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬಾ ಮುಖ್ಯ ಆಗುತ್ತೆ. ರೆಗ್ಯುಲರ್ ಆಗಿ ಒಂದು 30 ಮಿನಿಟ್ಸ್ ಆದರೂ ವಾಕ್ ಮಾಡ್ಕೊಳ್ಳೋದು, ಸ್ವಲ್ಪಷ್ಟು ಎಕ್ಸಸೈಸ್ಗಳನ್ನು ಹ್ಯಾಬಿಟ್ ಮಾಡಿಕೊಂಡಾಗ ಈ ಥರ ಸಮಸ್ಯೆಗಳಿಂದ ದೂರ ಇರೋದಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಆರ್ಥ್ರೈಟಿಸಲ್ಲಿ ಕೊನೆಯದಾಗಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ಸಲ ಆರ್ಥ್ರೈಟಿಸ್ ಅನ್ನೋ ಒಂದು ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂದಾಗ ಯಾವುದೇ ರೀತಿ ಟೆನ್ಷನ್ ತೊಗೊಳ್ಳೋ ಅಗತ್ಯ ಇಲ್ಲ. ನಮ್ಮ ಹೋಮಿಯೋಪತಿಯಲ್ಲಿ ಇದಕ್ಕೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡೋದರಲ್ಲಿ ಹೆಲ್ಪ್ ಆಗ್ತಾ ಇದೆ. ಎಷ್ಟೋ ಜನ ಆಲ್ರೆಡಿ ಇಲ್ಲಿ ಟ್ರೀಟ್ಮೆಂಟ್ ಪಡ್ಕೊಂಡು ಆ ಒಂದು ಸಮಸ್ಯೆಯಿಂದ ಕಂಪ್ಲೀಟಾಗಿ ಹೊರ ಬಂದಿರೋ ಕೇಸ್ಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಈ ಥರ ಒಂದು ಕಂಡೀಷನಿಂದ ಸಫರ್ ಆಗ್ತಾ ಇದ್ದಲ್ಲಿ ಒಂದು ಸಲ ನಮ್ಮ ಹೋಮಿಯೋಪತಿಗೆ ಬಂದು ಭೇಟಿಯಾಗಿ ನಿಮ್ಮ ಸಮಸ್ಯೆ ಈಗ ಪ್ರೆಸೆಂಟ್ ಯಾವ ಒಂದು ಕಂಡೀಷನಲ್ಲಿದೆ, ಯಾವ ರೀತಿ ಒಂದು ಟ್ರೀಟ್ಮೆಂಟ್ನ ಅಗತ್ಯ ಇದೆ, ಏನು ಸಮಯ ಬೇಕಾಗ್ಬೋದು, ಈ ಒಂದು ಮಾಹಿತಿ ಅನ್ನೋದು ಕೊಡೋದ್ರ ಜೊತೆಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡೋದ್ರಲ್ಲೂ ಕೂಡ ಹೆಲ್ಪ್ ಮಾಡ್ತೀವಿ ಅಂತ ತಿಳಿಸ್ಬೋದು. ಡಾಕ್ಟ್ರೇ, ಮತ್ತೊಬ್ಬ ವೀಕ್ಷಕರು ಕರೆಯಲಿದ್ದಾರೆ. ಐ ವಿಲ್ ಟೇಕ್ ದ ಕಾಲ್. ಹಲೋ ಹಲೋ ಹಲೋ, ಯಾರು ಮಾತಾಡ್ತಿರೋದು? ಮೇಡಮ್ ನಮಸ್ಕಾರ, ನನ್ನ ಹೆಸರು ಶಶಿಕುಮಾರ್ ಅಂತ. ನಮಸ್ತೆ, ಎಲ್ಲಿಂದ ಮಾಡ್ತಿದ್ದೀರಿ? ಮೇಡಮ್ ನಾವು ಗದಗಿಂದ ಮಾಡ್ತಿದ್ದೀವಿ. ಓಕೆ, ಡಾಕ್ಟರ್ ಜೊತೆ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು. ಹಾಂ ಶಶಿ ಅವರೇ, ಕೇಳಿ. ನಿಮ್ದು ಏನೇ ಪ್ರಶ್ನೆಗಳಿದ್ರು ಕೇಳಿ, ಈ ಕಾಯಿಲೆಗೆ ರಿಲೇಟೆಡ್ ಆಗಿರುವಂಥದ್ದು. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗಲಿ. ಓಕೆ, ಯಾ, ಪ್ಲೀಸ್ ಟಾಕ್ ಟು ಹಿಮ್. ಹಲೋ ಹಲೋ, ನಮಸ್ಕಾರ ಶಶಿಕುಮಾರ್ ಅವರೇ. ನಮಸ್ಕಾರ ಸರ್, ನಮ್ಮ ಹೆಸರು ಶಶಿ ಅಂತ. ಓಕೆ, ಸರ್, ಹೇಳಿ. ನಮ್ಮ ಕೈಗಳಲ್ಲಿ ನಡುಕಗಳು ಸ್ಟಾರ್ಟ್ ಆಗಿದೆ. ಓಕೆ, ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕು, ಬ್ಲಡ್ ಸ್ಯಾಂಪಲ್ ಕೊಡ್ಬೇಕಾದ್ರೆ ಅವ್ರು ಹೇಳಿದ್ದಾರೆ ರುಮ್ಯಾಟೆಡ್ ಆರ್ಥರೈಟಿಸ್ ಇದೆ ಅಂತ. ಹಾಂ 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 ಓಕೆ. ಇವಾಗ ಅದು ತುಂಬ ಶೇಕಿ ಆಗ್ತಿದೆ ಸರ್, ಹ್ಯಾಂಡ್ಸ್ ಎಲ್ಲ. ಓಕೆ, ಅಂದರೆ ಈ ಬೆರಳುಗಳಲ್ಲಿ ನೋವು ಬರೋದು, ನಿಶಕ್ತಿ ಅನ್ಸೋದು, ಈ ರೀತಿ ಏನಾದರೂ ಅನ್ನಿಸ್ತಾ ಇದೆಯಾ? ಹಾಂ ಹೌದು ಸರ್. ಓಕೆ, ಎಷ್ಟು ದಿವಸ ಆಯಿತಪ್ಪ ಈಗ? ಸರ್ ಆಲ್ಮೋಸ್ಟ್ ನನಗೆ 1.5 ಮಂತಿಂದ ಇದೆ. ಓಕೆ, 1.5 ತಿಂಗಳಾಗಿದೆ. ಓಕೆ ಸೊ ಒಂದು ನೋಡಿ, ರುಮ್ಯಾಟೆಡ್ ಆರ್ಥರೈಟಿಸ್ ಅಂತ ಡಯಾಗ್ನೋಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ರಕ್ತದ ಪರೀಕ್ಷೆ ಮೂಲಕ ಅದನ್ನು ತಿಳ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಆ ರಕ್ತ ಪರೀಕ್ಷೆ ಕೂಡ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಒಂದು ಕಾಯಿಲೆನ ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತಾ ಇದ್ದೀವಿ. ಅಂದರೆ ನಮ್ಮ ಒಂದು ಇಮ್ಯೂನ್ ಸಿಸ್ಟಮೇ ಯಾವಾಗ ವಿರುದ್ಧವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾ ಇದೆ, ಆ ಒಂದು ಕಂಡೀಷನಲ್ಲಿ ಹುಡ್ತಕ್ಕಂಥ ಒಂದು ಸಮಸ್ಯೆನೇ ಈ ರುಮ್ಯಾಟೆಡ್ ಆರ್ಥರೈಟಿಸ್ ಅಂತ ತಿಳಿಸ್ಬೋದು. ಜನರಲಿ ನೀವು ಹೇಳ್ತಾ ಇರೋ ಪ್ರಕಾರ ಈ ಒಂದು ಸಮಸ್ಯೆ, ಈ ಒಂದು ಸಣ್ಣ ಮೂಳೆಗಳು ಎಲ್ಲಿ ಕೂಡ್ಕೊಂಡಿದೆ, ಸಣ್ಣ ಜಾಯಿಂಟ್ಸ್ಗಳೇನಿದೆ, ಅಲ್ಲಿ ಈ ಒಂದು ಪ್ರಾಬ್ಲಮ್ ಇನಿಷಿಯಲಿ ಸ್ಟಾರ್ಟ್ ಆಗ್ತಾ ಇರೋದು. ಈಗ 1.5 ತಿಂಗಳ ಅಂತ ಹೇಳ್ತಾ ಇದ್ದೀರಾ. ಇನಿಷಿಯಲಿ ಈ ಒಂದು ಸ್ಮಾಲರ್ ಜಾಯಿಂಟ್ಸಲ್ಲಿ ಶುರುವಾಗೋ ಈ ಒಂದು ಸಮಸ್ಯೆ, ಅದನ್ನು ಯಾವ ರೀತಿ ನಿರ್ಲಕ್ಷ್ಯ ಮಾಡ್ತಾ ಹೋಗ್ತೀವಿ, ಬಾಡಿಯಲ್ಲಿರೋ ಪ್ರತಿಯೊಂದು ಜಾಯಿಂಟ್ಸ್ಗೂ ಕೂಡ ಇದು ಹರಡೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇನಿಷಿಯಲ್ ಪೀರಿಯಡಲ್ಲೇ ಇದಕ್ಕೆ ಒಂದು ಟ್ರೀಟ್ಮೆಂಟ್ ಪಡ್ಕೊಳ್ಳೋದು ತುಂಬಾ ಮುಖ್ಯ ಇದೆ. ಎಸ್ಪೆಷಲಿ ಈ ಒಂದು ಕಾಯಿಲೆಯಲ್ಲಿ ಮುಂಜಾನೆ ಎದ್ದು ಕೂಡಲೇ ಆ ಒಂದು ಜಾಯಿಂಟ್ಸ್ಗಳ ಮೂಮೆಂಟು ಕೂಡ ಮಾಡೋಕ್ಕಾಗ್ತಾ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ನೋವು ಅನ್ನೋದು ಈ ಒಂದು ಕಾಯಿಲೆಯಲ್ಲಿ ನೋಡ್ತಾ ಇರ್ತೀವಿ. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡ್ದೇ ಆದಷ್ಟು ಬೇಗ ಈ ಒಂದು ಹೋಮಿಯೋಪತಿ ಮೆಡಿಸಿನ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಇದೆ. ಒಂದು ಎರಡನೇದಾಗಿ ಬಂದುಬಿಟ್ಟು ಫುಡ್ ಹ್ಯಾಬಿಟ್ಸಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳು ಮಾಡ್ಕೊಂಡ ಬಂದಲ್ಲಿ ಈ ಒಂದು ಕಾಯಿಲೆನ ಫರ್ದರ್ ಬೆಳೀದಿರೋ ಥರ, ಕಾಂಪ್ಲಿಕೇಟೆಡ್ ಆಗದಿರೋ ಥರ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಯಾಕಂದರೆ ಒಂದು ಸಲ ಕಾಂಪ್ಲಿಕೇಶನ್ ನಾವು ಎದುರಿಸೋದಕ್ಕೆ ಶುರು ಮಾಡ್ತಾ ಬಂದಲ್ಲಿ ಇದೇ ಒಂದು ಜಾಯಿಂಟ್ಸ್ಗಳ ಶೇಪ್ ಕೂಡ ಕಳ್ಕೊಳ್ಳೋ ಚಾನ್ಸಸ್ ಈ ಒಂದು ಕಾಯಿಲೆಯಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಮೂಳೆಗಳು ಸೊಟ್ಟ ಆಗ್ತಾ ಬರೋದು, ಅದರ ಶೇಪ್ ಅನ್ನೋದು ಯಾವಾಗ ಕಳ್ಕೊಳ್ಳೋಕೆ ಶುರು ಆಗಿಬಿಡುತ್ತೆ, ಒಂದು ಸಲ ಒಂದು ಜಾಯಿಂಟು ಅದ್ರ ಶೇಪ್ ಕಳ್ಕೊಂಡಿದೆ ಅಂದಾಗ ಮತ್ತೆ ಯಾವುದೇ ಮೆಡಿಕೇಷನಿಂದ ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಹಾಗಾಗಿ ಆದಷ್ಟು ಬೇಗ ಅದಕ್ಕೆ ಟ್ರೀಟ್ಮೆಂಟ್ ಪಡ್ಕೊಂಡು ಅದರಿಂದ ಹೊರಗೆ ಬರೋದು ತುಂಬ ಮುಖ್ಯ ಇದೆ. ಸೊ ಟ್ರೀಟ್ಮೆಂಟ್ ಅನ್ನೋದಿದೆ, ಲೈಫ್ ಟೈಮ್ ಟ್ರೀಟ್ಮೆಂಟ್ ಅನ್ನೋದು ಹೋಮಿಯೋಪತಿ ಮೆಡಿಕೇಷನ್ಸಲ್ಲಿ ಇರೋದಿಲ್ಲ. ಆದಷ್ಟು ಬೇಗ ನೀವು ಆ ಟ್ರೀಟ್ಮೆಂಟ್ ಅನ್ನೋದು ಸ್ಟಾರ್ಟ್ ಮಾಡ್ತಾ ಬಂದಲ್ಲಿ ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರೋಕ್ಕೂ ಕೂಡ ಹೆಲ್ಪ್ ಮಾಡ್ಬೋದು ಅಂತ ತಿಳಿಸ್ಬೋದು. ನೋಡಿಪ್ಪ, ಧನ್ಯವಾದ. ಸರಿ ಸರ್, ಆಯ್ತು ಸರ್, ಖಂಡಿತ ಮುಂದೆ ವಿಸಿಟ್ ಮಾಡ್ತೀವಿ. ಓಕೆ ಶಶಿ ಅವರೇ, ಕಾರ್ಯಕ್ರಮಕ್ಕೆ ಕಾಲ್ ಮಾಡಿದ್ದಕ್ಕೆ ಧನ್ಯವಾದಗಳು. ಡಾಕ್ಟರ್, ಹಲವಾರು ಅಮೂಲ್ಯವಾದ ವಿಚಾರಗಳನ್ನು ನೀವು ಪ್ರೇಕ್ಷಕರ ಜೊತೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹೋಮಿಯೋಪತಿಯಲ್ಲಿ ರೋಗವನ್ನು ಗುಣಪಡಿಸಲೆಂದೇ ದೇಶಾದ್ಯಂತ 50ಕ್ಕೂ ಹೆಚ್ಚು ಶಾಖೆಗಳಲ್ಲಿ ಆರೋಗ್ಯವನ್ನು ಸುಧಾರಣೆ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ನಮ್ಮ
ಹೋಮಿಯೋಪತಿಯಲ್ಲಿ ಹಲವಾರು ಜನ ಇದರಿಂದ ಉಪಯೋಗವನ್ನು ಪಡೆದು ದೇಶಾದ್ಯಂತ ಲಕ್ಷಾಂತರ ಜನ ಗುಣಮುಖರಾಗಿದ್ದಾರೆ. ಈ ನಿಮ್ಮ ಟಿವಿ ಪರದೆ ಮೇಲೆ ಬರ್ತಾ ಇರುವ ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಹೋಮಿಯೋಪತಿಯ ಎಲ್ಲ ನುರಿತ ವೈದ್ಯರೊಂದಿಗೆ ಮಾತನಾಡಿ ಆದಷ್ಟು ಬೇಗ ಗುಣಮುಖರಾಗಿ ಅಂತ ವಿನಂತಿಸ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸಮಸ್ತ ಕನ್ನಡ ನಾಡಿನ ವೀಕ್ಷಕರಿಗೆ ನಿಮ್ಮ ಶ್ರುತಿ ಮಾಡುವ ನಮಸ್ಕಾರಗಳು. ಆರ್ಥರೈಟಿಸ್, ಬಂಜೆ